ಮಂದಾಕಿನೇಯಸ್ಯ ಮಾಲತಿ ಮಾಲಿಕಾನಿಭಃ ಮೌನಿ ಮಾನಸಹಂಸೋಯಂ ಮೌಢ್ಯಂ ಹರತು ನಃ ಶಿವಃ. ವೇದಬ್ರಹ್ಮಶ್ರೀ ಹೆಬ್ಬಗೋಡಿ ನಂಜುಂಡಭಟ್ಟ ಮತ್ತು ಶ್ರೀಮತಿ ಮೀನಾಕ್ಷಮ್ಮನವರ ಸ್ಮರಣೆಯಲ್ಲಿ ಶ್ರೀ ಎಚ್ ಎ ಶಂಕರನಾರಾಯಣ ಮತ್ತು ಶ್ರೀಮತಿ ಎ ಆರ್ ಲಕ್ಷ್ಮೀ ಪ್ರಾಯೋಜಿಸಿರತಕ್ಕಂತಹ ಈ ತಿಂಗಳ ಉಪನ್ಯಾಸ ಮಾಲಿಕೆಯ 2ನೇ ದಿನವಾಗಿರ್ತಕ್ಕಂಥ ಇಂದು ಅವರಿಗೆ ಪ್ರಥಮವಾಗಿ ನನ್ನ ಕೃತಜ್ಞತೆಗಳನ್ನು ಸಮರ್ಪಿಸಿ, ನೆರೆದಿರ್ತಕ್ಕಂಥ ತಮಗೂ ಕೂಡ ನನ್ನ ಅಭಿವಂದನೆಗಳನ್ನು ಸಮರ್ಪಿಸಿ ಇಂದಿನ ಉಪನ್ಯಾಸವನ್ನು ಪ್ರಾರಂಭಿಸ್ತಾ ಇದ್ದೀನಿ. ವಸಿಷ್ಠರು ರಾಮನಿಗೆ ಹೇಳ್ತಾ ಇದ್ದಾರೆ, ಮೊಟ್ಟ ಮೊದಲನೇದಾಗಿ ನೀನು ರಾಜ ಆದ ಕೂಡಲೇ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಧರ್ಮವನ್ನು ಕಾಪಾಡಬೇಕು. ಮುಖ್ಯವಾಗಿ ಧರ್ಮ ಎಂಬತಕ್ಕಂಥದ್ದು ನಶಿಸಿ ಹೋಗ್ತಕ್ಕಂತಹ ಕಾಲದಲ್ಲಿ ಈ ಧರ್ಮ ಅನ್ನೋದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅನ್ನೋ ದೃಷ್ಟಿಯಿಂದ ತ್ರಾಯಸ್ವ ಧರ್ಮಂ ಸತಾಂ, ಇದು ವಸಿಷ್ಠರು ರಾಮನಿಗೆ ಪ್ರಥಮವಾಗಿ ಈ ಮಾತನ್ನು ಹೇಳ್ತಾರೆ. ಈಗ ಧರ್ಮ ಅಂದ್ರೇನು ಎಂಬತಕ್ಕಂಥ ವಿಷಯವನ್ನು DVG ಅವರು ಹೇಳಿರ್ತಕ್ಕಂತಹ ಕೆಲವು ಹೇಳಿಕೆಗಳ ಹಿನ್ನೆಲೆಯಲ್ಲಿ ಹಂಚಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಯಾವುದೇ ಒಂದು ಭಾಷೆಯನ್ನಾಗಲಿ ಕರಾರುವಾಕ್ಕಾಗಿ ಅನುವಾದ ಮಾಡೋದಕ್ಕೆ ಬಾರದ ಪದಗಳಲ್ಲಿ ಒಂದಾಗಿದ್ದು ಅನೇಕ ಓರೆಕೋರೆಗಳಿಂದ ಅನೂಚಾನವಾಗಿ ಸಾಗಿ ಬಂದಿರತಕ್ಕಂಥ ಪದ ಎಂದರೆ ಧರ್ಮ. ಶಾಸನ, ಪದ್ಧತಿ, ಕರ್ತವ್ಯ, ಹಕ್ಕು, ನ್ಯಾಯ, ಶೀಲ, ಕಲ್ಪ, ಸತ್ಕಾರ್ಯ, ಕ್ರಿಯೆ, ಗುಣ ಎಂಬ 10 ಅರ್ಥಗಳಿಂದ ಕೂಡಿರುವ ವ್ಯಾಪಕವಾಗಿರ್ತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥ ಶಬ್ದವೇ ಧರ್ಮ. ಎತ್ತಿ ಹಿಡಿಯುವುದು, ಆಸರೆಯಾಗಿರುವುದು, ಪೋಷಿಸುವುದು, ಸಲಹುವುದು, ಮುನ್ನಡೆಸುವುದು ಎಂಬ ಅರ್ಥದಲ್ಲಿ ಧರ್ಮ ಶಬ್ದದ ಪ್ರಯೋಗವನ್ನು ನಾವು ಕಾಣ್ತೀವಿ. ಧರ್ಮದಿಂದಲೇ ಮನುಷ್ಯ ಪ್ರಾಣಿಗಳಿಗಿಂತಲೂ ಕೂಡ ಭಿನ್ನನಾಗಿದ್ದಾನೆ. ಆದ್ದರಿಂದ ಧರ್ಮಾದೇಶದಂತೆ ಜೀವನ ಸಾಗಬೇಕು. ಆದೇಶ ಅಂದರೆ ಅದನ್ನು ನಾವು ಮೀರೋಕ್ಕಾಗಲ್ಲ. ಏಷ ಆದೇಶ, ಏಷ ಉಪದೇಶ, ಏಷ ವೇದೋಪನಿಷತ್, ಸ್ಪಷ್ಟವಾಗಿ ತೈತರಿಯ ಉಪನಿಷತ್ತು ಹೇಳುತ್ತೆ. ಆದೇಶ ಅಂದರೆ ಯಾವುದು ಅಂದರೆ ಯಾವುದನ್ನು ನಾವು ಮೀರೋದಕ್ಕೆ ಆಗೋದಿಲ್ಲವೋ, ಯಾವುದನ್ನು ಮಾಡಲೇಬೇಕೋ ಅಂಥದಕ್ಕೇ ಆದೇಶ ಎಂಬುದಾಗಿ ನಾವು ಹೇಳ್ತಕ್ಕಂಥದ್ದು. ತನ್ನ ಜೀವಿಕೆಗಾಗಿ ಮನುಷ್ಯ ಆಹಾರ ಸೇವಿಸುತ್ತಾನೆ, ನಿದ್ರೆಯನ್ನು ಮಾಡುತ್ತಾನೆ. ಪ್ರಾಣಿಗಳು ಆಹಾರ ಸೇವಿಸಿ ನಿದ್ರೆ ಮಾಡುತ್ತದೆ. ಭಯ ಮತ್ತು ಮೈಥುನವೂ ಕೂಡ ಇಬ್ಬರಿಗೂ ಸಮಾನ. ಆದರೆ ಧರ್ಮ ಒಂದು ಮನುಷ್ಯನಲ್ಲಿ ವಿಶೇಷವಾಗಿದೆ. ಮಾನವ ಧರ್ಮವನ್ನು ಬಿಟ್ಟರೆ ಯಾವ ರೀತಿಯಲ್ಲೂ ಪ್ರಾಣಿಗಿಂತಲೂ ಅವನು ಬೇರೆಯಲ್ಲ. ಇಹಲೋಕ ಸಂಸ್ಥಿತಿಗಾಗಿ, ಪರತ್ರ ಸದ್ಗತಿಗಾಗಿ ಮಾಡುವ ಕೆಲಸಗಳು, ನಡವಳಿಕೆಗಳು ಧರ್ಮವೇ. ಸಂಸಾರ ಮತ್ತು ಸಮಾಜಗಳ ನಡವಳಿಕೆಗಳು ಕೂಡ ಧರ್ಮದ ಆಧಾರದಲ್ಲಿಯೇ ನಿಂತಿರಬೇಕು. ಧರ್ಮಕ್ಕೂ ಅರ್ಥಕ್ಕೂ ಆಗಲಿ, ಧರ್ಮಕ್ಕೂ ಕಾಮಕ್ಕೂ ಆಗಲಿ ಪರಸ್ಪರ ಪೀಡೆಯಾಗದಂತೆ ಯಾರು ತ್ರಿವರ್ಗವನ್ನು ಸೇವಿಸುತ್ತಾರೋ ಅವರು ಸುಖಪಡುತ್ತಾರೆ. ಧರ್ಮ, ಅರ್ಥ, ಕಾಮಕ್ಕೆ ತ್ರಿವರ್ಗ ಅಂತ ಕರೀತಾರೆ. ಮೋಕ್ಷಕ್ಕೆ ಅಪವರ್ಗ ಅಥವಾ ಚತುರ್ವರ್ಗ ಅಂತ ಕರೀತಾರೆ. ಅಪ ಅಂದರೆ ಬೇರೆಯಾದದ್ದು ಅಂತ. ಧರ್ಮಾರ್ಥ ಕಾಮಗಳು ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು. ಮೋಕ್ಷ ಅನ್ನೋದು ಇದಕ್ಕೆ ಹೊರತಾಗಿರೋದು ನೋಡಿ, ಅದರಿಂದನೇ ಅದಕ್ಕೆ ಅಪವರ್ಗ ಎಂಬುದಾಗಿ ಕರೀತಕ್ಕಂಥದ್ದು. ಪ್ರತಿದಿನವೂ ಕೂಡ ಮೊದಲು ಧರ್ಮ, ಅನಂತರ ಅರ್ಥ, ಕಡೆಯದಾಗಿ ಭೋಗವನ್ನು ಆಚರಿಸುವುದು ವಿಧಿ ಎಂದು DVG ಅವರು ತಮ್ಮ ಸಂಸ್ಕೃತಿ ಗ್ರಂಥದಲ್ಲಿ ತಿಳಿಯಪಡಿಸ್ತಾರೆ. ವಿಶ್ವಧರ್ಮ, ಜಗತ್ತಿನ ಸ್ಥಿತಿ, ನ್ಯಾಯಸಮ್ಮತ ವ್ಯವಹಾರಗಳು ಯಾವುದನ್ನು ಅವಲಂಬಿಸಿದೆಯೋ ಅಂತಹ ಒಂದು ಗುಣವೇ ಧರ್ಮ. ಜಗತ್ತಿನ ಶ್ರೇಯಸ್ಸಿಗೆ ಕಾರಣವಾದ ಈ ಧರ್ಮ ಮನುಷ್ಯ ಸಾಮಾನ್ಯನಲ್ಲೂ ಕೂಡ ಅವಶ್ಯಕವಾಗಿ ಇರಬೇಕು. ಸದಾಚಾರ ಸಂಪನ್ನರಾದ ಹಿರಿಯರು ಸರಿ ಎಂದು ಅನುಮೋದಿಸಿರತಕ್ಕಂತಹ ಮನುಷ್ಯನ ಆಚಾರವೇ ಧರ್ಮ. ಅದಕ್ಕೇ
ಆಚಾರ ಪರಮೋ ಧರ್ಮ, ಆ ಮಾತು ಬಳಕೆಯಲ್ಲಿ ಬಂದಿರೋದು. ಈ ಧರ್ಮ ಯುಗ ಪ್ರಮಾಣಗಳನ್ನು ಅನುಸರಿಸಿ ಬೇರೆಯಾಗುತ್ತಾ ಹೋಗುತ್ತದೆ. ವ್ಯವಹಾರ ನಿಬಂಧನೆಗೆ ಅನುಗುಣವಾಗಿ ಮನುಷ್ಯ ತನ್ನ ಆಚರಣೆಯಿಂದ ಧರ್ಮವನ್ನು ರಕ್ಷಿಸುತ್ತಾ ಬಂದರೆ ಅದೂ ಮನುಷ್ಯನನ್ನು ರಕ್ಷಿಸುತ್ತದೆ. ಧರ್ಮೋ ರಕ್ಷತಿ ರಕ್ಷಿತಃ ಧರ್ಮಯೇವ ಹತೋಹಂತಿ. ಅದಕ್ಕೆ ಹೇಳೋದು, ನಾವು ಧರ್ಮವನ್ನು ಕಾಪಾಡೋಕ್ಕೆ ಪ್ರಯತ್ನ ಪಟ್ಟರೆ ಧರ್ಮವೇ ನಮ್ಮನ್ನು ಕಾಪಾಡುತ್ತೆ. ನಾನು ಧರ್ಮವನ್ನು ಹೊಡಿತೀನಿ ಅಂತ ಹೋದರೆ ನಾನು ಹೊಡೆಸ್ಕೋತೀನಿ ಅಷ್ಟೆ. ಅದಕ್ಕೇ ಆಚಾರ ಸಂಪ್ರದಾಯ ವಾಡಿಕೆಯಾಗಿ ಬಂದ ಮತ ಸಂಬಂಧವನ್ನು ಧರ್ಮ ಎಂದು ಸಾಮಾನ್ಯವಾಗಿ ಕರೆಯುತ್ತಾರೆ. 4 ಪುರುಷಾರ್ಥಗಳಲ್ಲಿ ಮೊದಲನೇದೇ ಧರ್ಮ. ಧರ್ಮವು ಪ್ರವೃತ್ತಿ ಮತ್ತು ನಿವೃತ್ತಿ ಎಂಬುದಾಗಿ 2 ವಿಧ. ಅಭ್ಯುದಯಕ್ಕೆ ಸಾಧನವಾದದ್ದು ಪ್ರವೃತ್ತಿ ಧರ್ಮ, ಮೋಕ್ಷಕ್ಕೆ ಸಾಧನವಾದದ್ದು ನಿವೃತ್ತಿ ಧರ್ಮ. ಪುರುಷಾರ್ಥಗಳು ಮಾನವನನ್ನು ಮೌಲ್ಯಾಧಾರಿತ ಸಮಾಜವನ್ನು ರೂಪಿಸಲು ಸಹಕರಿಸುತ್ತದೆ. ಮುಖ್ಯವಾಗಿ ಬೇಕಾಗಿರೋದು ಮೌಲ್ಯಾಧಾರಿತವಾಗಿರ್ತಕ್ಕಂಥ ಸಮಾಜ. ಯಾವ ಸಮಾಜದಲ್ಲಿ ಮೌಲ್ಯಗಳಿಗೆ ಬೆಲೆ ಇರೋದಿಲ್ವೋ ಅಂತಹ ಸಮಾಜ ಸಮಜವಾಗುತ್ತದೆ. ಸಮಜ ಅಂದರೆ ಪ್ರಾಣಿಗಳ ಸಮೂಹ, ಸಮಾಜ ಅಂದರೆ ಮಾನವರ ಸಮೂಹ. ಆ ದೃಷ್ಟಿಯಿಂದ ಮೌಲ್ಯಾಧಾರಿತ ಸಮಾಜವನ್ನು ಕಟ್ಟಬೇಕು ಅಂತ ವಿವೇಕಾನಂದರು ಒತ್ತಿ ಒತ್ತಿ ಹೇಳ್ತಾ ಇದ್ದಿದ್ದು. ಮಾಡರ್ನ್ ಮ್ಯಾನ್ ನೋಸ್ ದ ಪ್ರೈಸ್ ಆಫ್ ಎವ್ರಿ ಕಮಾಡಿಟಿ ಬಟ್ ವ್ಯಾಲ್ಯೂ ಆಫ್ ನನ್. ಅದಕ್ಕೆ ಮಾತು ಹೇಳೋದು, ಮನುಷ್ಯರಿಗೆ ಬೆಲೆ ಗೊತ್ತೇ ಹೊರತು ಪದಾರ್ಥದ್ದು ಅದರ ಮೌಲ್ಯ ಗೊತ್ತಿಲ್ಲ. ವ್ಯಾಲ್ಯೂಸ್ ಅನ್ನೋದನ್ನು ಡಿಫೈನ್ ಮಾಡೋದಕ್ಕೆ ಆಗೋದಿಲ್ವಲ್ಲ. ಹೆಂಗೆ ಡಿಫೈನ್ ಮಾಡ್ತೀರಾ? ವಾಟ್ ಆರ್ ವ್ಯಾಲ್ಯೂಸ್? ವ್ಯಾಲ್ಯೂಸ್ ಆರ್ ನಾಟ್ ರೂಲ್ಸ್ ಆರ್ ಸ್ಟ್ಯಾಟ್ಯೂಟ್ಸ್ ಟು ಬಿ ರಿಟನ್ ಡೌನ್ ಇನ್ ದಿ ಫಾರ್ಮ್ ಆಫ್ ಲಾ. ದೇ ಆರ್ ಇಂಟರ್ನಲೈಸ್ಡ್ ಪ್ರಾಸೆಸ್ ಆರ್ ಲಿವಿಂಗ್ ಟು ಬಿ ಪಾಸ್ ಡೌನ್ ಟು ಪಾಸ್ಟರಿಟಿ ಇನ್ ಇಟ್ಸ್ ಪ್ರಿಸ್ಟಿನ್ ಪ್ಯೂರಿಟಿ ಅಂತ ರಾಧಾಕೃಷ್ಣನ್ ಡಿಫೈನ್ ಮಾಡ್ತಾರೆ. ಯು ಹ್ಯಾವ್ ಟು ಪಾಸ್ ಆನ್ ದೀಸ್ ವ್ಯಾಲ್ಯೂಸ್ ಟು ನೆಕ್ಸ್ಟ್ ಜನರೇಷನ್. ಆವಾಗಲೇ ಆ ಮೌಲ್ಯಕ್ಕೆ ಒಂದು ಬೆಲೆ ಅನ್ನೋದಿರೋದು. ಪಾರಂಪರಿಕವಾಗಿ ಸ್ವಲ್ಪವೂ ಚ್ಯುತಿ ಬಾರದೆ ಯಾವುದು ಒಬ್ಬರಿಂದ ಮತ್ತೊಬ್ಬರಿಗೆ ಅದೇ ರೀತಿಯಾಗಿ ಟ್ರಾನ್ಸ್ಫರ್ ಆಗುತ್ತೋ ಅಂಥದಕ್ಕೆ ನಾವು ಮೌಲ್ಯಗಳು ಅಂತ ಕರೆಯೋದು. ಅದಕ್ಕೇ ಆಂಗ್ಲ ಭಾಷೆಯಲ್ಲಿ ಧರ್ಮ ಅನ್ನೋದಕ್ಕೆ ಪರ್ಯಾಯ ಪದ ಕೊಡೋಕ್ಕಾಗಲ್ಲ, ವಿವರಣೆ ಕೊಡ್ಬೋದು ಅಷ್ಟೇ. ನೀವು ಧರ್ಮ ಅನ್ನೋದನ್ನು ಹೆಂಗಪ್ಪ ಭಾಷಾಂತರ ಮಾಡ್ತೀರಾ? ರಿಲಿಜನ್ನ, ವ್ಯಾಲ್ಯೂಸಾ, ಎಥಿಕ್ಸಾ, ಕೋಡ್ ಆಫ್ ಕಾಂಡಕ್ಟ, ಮೊರಾಲಿಟಿನ ಎಲ್ಲ ಸೇರ್ಕೊಂಡು ಧರ್ಮ ಆಗಿರೋದು. ಧಾರಣಾ ಧರ್ಮ ಇತ್ಯಾಹುಹು. ಅದಕ್ಕೆ ಹೇಳಿ ಧರಿಸುವುದು, ಒಗ್ಗೂಡಿಸುವುದು, ಎತ್ತಿ ನಿಲ್ಲಿಸುವುದು, ಆಸರಿಯಾಗಿಸುವುದು, ಮುನ್ನಡೆಸುವುದು ಅನ್ನೋ ಅರ್ಥದಲ್ಲಿ ಅದಕ್ಕೆ ಧರ್ಮ ಅನ್ನೋ ಶಬ್ದಕ್ಕೆ ಅಷ್ಟು ವ್ಯಾಪಕವಾಗಿರ್ತಕ್ಕಂಥ ಅರ್ಥ ಅನ್ನೋದು ನಮ್ಮಲ್ಲಿ ಬರ್ತಕ್ಕಂಥದ್ದು. ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಅಂತಲೇ 4 ಸಂಪುಟಗಳಲ್ಲಿ PV ಕಾಣೆಯವರು 1954ರಲ್ಲಿ ಪೂನಾದಲ್ಲಿರ್ತಕ್ಕಂಥ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಪಬ್ಲಿಷ್ ಮಾಡಿರ್ತಕ್ಕಂಥ ಗ್ರಂಥಕ್ಕೆ 1956ರಲ್ಲಿ ಮೊಟ್ಟ ಮೊದಲನೆಯ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸಿಕ್ಕಿರ್ತಕ್ಕಂಥ ಗ್ರಂಥ. ಆ ಗ್ರಂಥ ಕನ್ನಡಕ್ಕೆ ಬಂದಿರಲಿಲ್ಲ. ಹಾಮಾನಾಯಕ್ ಅವರು ಮೈಸೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿದ್ದಾಗ SL ಭೈರಪ್ಪನವರನ್ನು ಒಂದು ಮಾತು ಕೇಳಿದ್ರಂತೆ, ಯಾವ ಗ್ರಂಥವನ್ನು ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದ ಮಾಡಿಸಿದರೆ ಕನ್ನಡಿಗರಿಗೆ ಅತ್ಯಂತ ಉಪಯೋಗ ಆಗತ್ತೆ ಅಂತ. ಭೈರಪ್ಪನವರು ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಇದೆಯಲ್ಲ ಅದನ್ನು ಮಾಡಿಸ್ಬಿಡಿ ಅಂದ್ರಂತೆ. ಆ ಕೆಲಸವನ್ನು ಪ್ರೊಫೆಸರ್ SK ರಾಮಚಂದ್ರಾಯರಿಗೆ, ಪ್ರೊಫೆಸರ್ K ಕೃಷ್ಣಮೂರ್ತಿಗಳಿಗೆ ವಹಿಸಿದ್ರಂತೆ. ಮೊದಲನೇ ಸಂಪುಟ ಬರೋಷ್ಟೊತ್ತಿಗೆ ಹಾಮಾನಾಯಕ್ ಅವರ ಟರ್ಮ್ ಮುಗಿದೋಯ್ತು. ಯೂನಿವರ್ಸಿಟಿಯಲ್ಲಿ 2 ವರ್ಷ 3 ವರ್ಷಕ್ಕೆ ರೊಟೇಷನ್, ಹೆಡ್ಶಿಪ್ಪು. ಪರ್ಮನೆಂಟಾಗಿ ಯಾರೂ ಹೆಡ್ ಆಗಿರಲ್ಲ. 3 ವರ್ಷ ಆದಮೇಲೆ ಇನ್ನೊಬ್ಬರು ಹೆಡ್ ಆಗ್ತಾರೆ. ಆಮೇಲೆ ಹೆಡ್ ಆದವರಿಗೆ ಪ್ರಾಯಶಃ ಹೆಡ್ ಇಲ್ಲದೆ ಇದ್ದಿದ್ದರಿಂದ ಅವ್ರಿಗೆ ಆ ಕಡೆ ಗಮನ ಇಲ್ಲದೆ ಹೋಗಿದ್ದರಿಂದ ಅಲ್ಲಿಗೆ ನಿಂತು ಹೋಗಿತ್ತು. ಮೊದಲನೇ ಸಂಪುಟ ಮಾತ್ರ ಆಚೆ ಬಂದಿತ್ತು. ಆದರೆ ನಮ್ಮ ಪುಣ್ಯವಶ ನಮ್ಮ ಕನ್ನಡ ಪುಸ್ತಕ ಪ್ರಾಧಿಕಾರದವರು ಕಣ್ ತೆಗೆದು ಈಗ ಅಷ್ಟೂ ಸಂಪುಟಗಳನ್ನು ಕನ್ನಡಕ್ಕೆ ತಂದಿದ್ದಾರೆ. ಅದು ಒಂದು ನಿಜವಾಗಿರ್ತಕ್ಕಂಥ ಕೊಡುಗೆ ನಮಗೆ. ರವೀಂದ್ರ ಕಲಾಕ್ಷೇತ್ರ ಪಕ್ಕದಲ್ಲಿ ಬುಕ್ ಸ್ಟಾಲ್ ಇದೆ. ಸಮಗ್ರವಾಗಿರ್ತಕ್ಕಂತಹ ಏನೇನು ಪುಸ್ತಕ ಪ್ರಾಧಿಕಾರದಿದೆಯೋ ಎಲ್ಲ ಕೂಡ 30% ರಿಯಾಯಿತಿಯಿಂದ ಅಲ್ಲಿ ದೊರೆಯುತ್ತೆ. ಅದಕ್ಕೂ ಜಾಸ್ತಿ ನಿಮಗೆ ಬೇಕು ಅಂದರೆ ಬರೋ ತಿಂಗಳು ಗಾಂಧಿ ಜಯಂತಿ 2ನೇ ತಾರೀಕಿಂದ 9ನೇ ತಾರೀಕು ತನಕ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ನ್ಯಾಷನಲ್ ಬುಕ್ ಫೇರ್ ನಡೆಯುತ್ತೆ. ಬೆಳಗ್ಗೆ 11ರಿಂದ ಸಂಜೆ 9 ಗಂಟೆ ತನಕ 45% ಡಿಸ್ಕೌಂಟ್ ಇರುತ್ತೆ. ಯಾರಿಗೆ ಬೇಕು ಅಂತಾರೋ ಅವರು ಅಲ್ಲಿ ಹೋಗಿ ಖಂಡಿತವಾಗಿಯೂ ತೊಗೋಬೋದು. 82 ಸ್ಟಾಲ್ ಇರುತ್ತೆ ಈ ಸಲ ಬುಕ್ ಸ್ಟಾಲಲ್ಲಿ. ಡೆಲ್ಲಿಯವರು ಒಂದು 4-5 ಜನ ಇವತ್ತು ಬೆಳಗ್ಗೆ ಫೋನ್ ಮಾಡಿದ್ರಿಂದ ನನಗೆ ಗೊತ್ತಾಯಿತು. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ಅಲ್ಲಿ ಬೇಕಾದರೂ ಯಾರಾದರೂ ಹೋಗಿ ಅದನ್ನು ಉಪಯೋಗ ಪಡ್ಕೋಬೋದು ಅನ್ನೋ ದೃಷ್ಟಿಯಿಂದ ಮೌಲ್ಯಗಳ ಪೈಕಿ ಧರ್ಮಕ್ಕೆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಸ್ಥಾನ ಇದೆ.
ಧರ್ಮವೇ ಮನುಷ್ಯನ ಲೌಕಿಕ ಹಾಗೂ ಆಧ್ಯಾತ್ಮಿಕ ಹಂತಗಳ ನಡುವೆ ಇರತಕ್ಕಂಥ ಸೇತುವೆ. ಯಾವುದು ಸೇತುವೆಯಾಗಿ ಪರಿಣಾಮ ಇರುತ್ತೆ ಅಂದರೆ ಅದೇ ಧರ್ಮ. ಧರ್ಮಕ್ಕೆ ಪ್ರಮುಖವಾದ ಸ್ಥಾನ. ಧರ್ಮ ಮತ್ತು ಮೋಕ್ಷ ಎಂಬತಕ್ಕಂತಹ ಕಲ್ಲು ಕಂಬಗಳಿಗೆ ಅರ್ಥ ಮತ್ತು ಕಾಮ ಎಂಬ ತುಂಟು ಕುದುರೆಗಳನ್ನು ಕಟ್ಟಿಹಾಕಿ ಅಂತ ಶ್ರೀರಂಗ ಮಹಾಗುರುಗಳು ಹೇಳ್ತಾ ಇದ್ದಿದ್ದು, ಅಂತ ರಂಗಪ್ರಿಯ ಸ್ವಾಮಿಗಳು ಹೇಳ್ತಾ ಇದ್ದಿದ್ದು. ಶ್ರೀರಂಗ ಮಹಾಗುರುಗಳು ಹೀಗೆ ಹೇಳ್ತಾರೆ ಅಂತ ರಂಗಪ್ರಿಯ ಸ್ವಾಮಿಗಳು ಕ್ಲಾಸಲ್ಲಿ 1976ನೇ ಇಸ್ವಿನಲ್ಲಿ ಆಗಸ್ಟ್ 16ನೇ ತಾರೀಕು 3:30-4 ಕ್ಲಾಸಲ್ಲಿ ರೂಮ್ ನಂಬರ್ 8ರಲ್ಲಿ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ಹೇಳಿದ ನೆನಪು. ಆ ದೃಷ್ಟಿಯಿಂದ ಒಂದು ಕಡೆ ಧರ್ಮ, ಒಂದು ಕಡೆ ಮೋಕ್ಷ, ಎರಡೂ ಕೂಡ ಕಲ್ಲು ಕಂಬಗಳು. ಮಧ್ಯ ಇರತಕ್ಕಂಥದ್ದು ಯಾವುದು? ಅರ್ಥ ಮತ್ತು ಕಾಮ. ಅದೆರಡು ತುಂಟು ಕುದುರೆಗಳು. ಯಾಕೆಂದರೆ ನಮ್ಮನ್ನು ಜಾಗ ಬದಲಾವಣೆ ಮಾಡೋದೇ ಈ ಅರ್ಥ ಮತ್ತು ಕಾಮಗಳು. ಬಲವಾನ್ ವಿಷಯಗ್ರಾಮ ಪಂಡಿತಾನಪಿ ಕರ್ಷತಿ. ಎಂಥವನೂ ಕೂಡ ಇಂದ್ರಿಯಗಳು ಹಿಡಿದು ಸೆಳೆಯತ್ತೆ ಅಂತ. ಅದಕ್ಕೆ ಗೀತೆಯಲ್ಲಿ ಹೇಳಿರ್ತಕ್ಕಂಥ ಮಾತು ವಾಯೋರಿವ ಸುದುಷ್ಕರಂ. ಇಂದ್ರಿಯಗಳನ್ನು ನಿಗ್ರಹ ಮಾಡೋದು ಗಾಳಿನ ಹಿಡ್ಕೊಂಡಷ್ಟೇ ಕಷ್ಟ ಸಾಧ್ಯ ಅನ್ನೋ ದೃಷ್ಟಿಯಿಂದ ಲೋಕ ಕಲ್ಯಾಣವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ದುಡಿಯಬೇಕು. ಅದು ನಿಜವಾಗಿರ್ತಕ್ಕಂಥ ಧರ್ಮ. ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತಮರ್ಹಸಿ. ಗೀತೆಯಲ್ಲೇ ಪ್ರಮಾಣ ವಾಕ್ಯ ಇದೆ. ಲೋಕ ಸಂಗ್ರಹ ಮುಖ್ಯವಾಗಿ ಆಗಬೇಕಾಗಿರ್ತಕ್ಕಂಥ, ಅದಕ್ಕೆ ಹೇಳೋದು ಆತ್ಮನೋ ಮೋಕ್ಷಾಯ ಲೋಕಹಿತಾಯ ಚ ಅಂತ. ತನ್ನ ಮೋಕ್ಷಕ್ಕೋಸ್ಕರ, ಲೋಕಹಿತಕ್ಕೋಸ್ಕರ ಎಲ್ಲ ಜ್ಞಾನಿಗಳು ಕೂಡ ನಮ್ಮ ಸಂಸ್ಕೃತಿಯಲ್ಲಿ ಕೆಲಸ ಮಾಡ್ತಾ ಬಂದಿರತಕ್ಕಂಥವರು. ಧರ್ಮಕ್ಕೆ ಯಾವ ಪ್ರಯೋಜನವನ್ನೂ ಹುಡುಕಬೇಕಾಗಿಲ್ಲ. ಧರ್ಮದಿಂದ ಏನು ಪ್ರಯೋಜನ? ಧರ್ಮವೇ ಪ್ರಯೋಜನ ಅಷ್ಟೇ. ಅದರಿಂದ ಇನ್ಯಾವುದು ಬೇರೆ ಸಿಗತ್ತೆ ಅಂತಲ್ಲ. ಯಾರು ಧಾರ್ಮಿಕವಾಗಿರ್ತಾರೋ ಅವರಿಗೆ ಚಿತ್ತಶುದ್ಧಿಯಾಗೋದು ಮುಖ್ಯ. ಯಾರಿಗೆ ಚಿತ್ತಶುದ್ಧಿಯಾಗಿರುತ್ತೋ ಅವರಿಗೆ ಜ್ಞಾನ ಬರುತ್ತೆ. ಯಾರಿಗೆ ಜ್ಞಾನ ಇರುತ್ತೋ ಅವ್ರಿಗೆ ಮೋಕ್ಷ ಸಿಗತ್ತೆ. ಅದರಿಂದ ಪಾರಂಪರಿಕವಾಗಿ ಧರ್ಮ ಅನ್ನೋದು ಮೋಕ್ಷ ತನಕ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸತ್ಸಂಗ ಎಂಬತಕ್ಕಂಥದ್ದು ಧರ್ಮಕ್ಕೆ ಪ್ರತೀಕ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲಿತತ್ವಂ, ನಿಶ್ಚಲಿತತ್ವೇ ಜೀವನ್ಮುಕ್ತಿ. ಜೀವನ್ಮುಕ್ತಿ ತನಕ ಕರ್ಕೊಂಡು ಹೋಗುತ್ತೆ. ಜರ್ಮನ್ ತತ್ವಶಾಸ್ತ್ರಜ್ಞ ಕಾಂಟ್ ಹೇಳ್ತಾನೆ, ಧರ್ಮಕ್ಕೆ ಯಾವ ಪ್ರಯೋಜನವನ್ನು ಹುಡುಕಬೇಡಿ, ಧರ್ಮವನ್ನು ಪರಿಪಾಲಿಸುವುದೇ ದೊಡ್ಡ ಪ್ರಯೋಜನ ಅಂತ. ಪ್ರಾಭಾಕರ ಮೀಮಾಂಸಕರ ಅಭಿಪ್ರಾಯವೂ ಕೂಡ ಅದೇ ಆಗಿದೆ. ಯತಃ ಅಭ್ಯುದಯ ನಿಶ್ರೇಯಸ ಸಿದ್ಧಿ ಸಹ ಧರ್ಮ. ಅಭ್ಯುದಯ ಅಂದರೆ ಈ ಲೋಕದ ಏಳಿಗೆ, ನಿಶ್ರೇಯಸ್ ಅಂದರೆ ಮೋಕ್ಷ ಅಂತ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ನಿಶ್ರೇಯಸ ಅಧಿಗಮಃ. ನ್ಯಾಯಸೂತ್ರ ಗೌತಮರದು. ನಿಶ್ರೇಯಸ್ ಅಂದರೆ ಬೇರೆಯಲ್ಲ, ಮೋಕ್ಷ ಅಂದರೆ ಬೇರೆಯಲ್ಲ. ಈ ಹಿನ್ನೆಲೆಯಲ್ಲಿ ಡಿ ವಿ ಜಿಯವರು ಧರ್ಮದ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಕಳೆದ ಶತಮಾನದ ಆದಿಯಲ್ಲಿ ಕನ್ನಡದಲ್ಲಿ ನವೋದಯ ಮೂಡಿತು, ನವಚೇತನ ಆಡಿತು, ನವಶಕ್ತಿ ಹರಿಯಿತು. ಅದಕ್ಕೆ ಕಾರಣ ಪುರುಷರು 3 ಜನ. ಆಚಾರ್ಯ ಎನಿಸಿಕೊಂಡ BM ಶ್ರೀಕಂಠಯ್ಯ, ಆಸ್ತಿ ಎನಿಸಿಕೊಂಡಂತಹ ಮಾಸ್ತಿ. ಅಂಥ ನಿರ್ದಿಷ್ಟ ವಿಶೇಷಣ ಇಲ್ಲದೆ ಎಲ್ಲ ವಿಶೇಷಗಳ ಮೊತ್ತವೇ ಆದವರು ಡಿ ವಿ ಜಿ. BM ಶ್ರೀ ಅವರು ಹೊಸಗನ್ನಡದ ಪ್ರಾಣವಾದರೆ, ಮಾಸ್ತಿಯವರು ತಿಳಿಗನ್ನಡದ ಹೊನಲಾದರೆ, ಡಿ ವಿ ಜಿಯವರು ಬೆಟ್ಟದ ಶಿಖರ. ಗಭೀರತೆ, ಗಂಭೀರತೆ, ಉದಾರತೆ, ಉದಾತ್ತತೆ, ಔನ್ನತ್ಯ, ಸೌಂದರ್ಯಗಳ ನೆಲೆ ಬೆಟ್ಟ. ಸಾಹಸಿಗಳಿಗೆ ಅದು ಸವಾಲು, ಪಂಥಾಹ್ವಾನ. ಆರೋಹಿಗಳಿಗೆ ಎತ್ತರದ ನಿಲುಮೆಯನ್ನು, ತತ್ಪರಿಣಾಮವಾಗಿ ದೃಷ್ಟಿ ವೈಶಾಲ್ಯವನ್ನು, ನಲ್ಮೆಯನ್ನು ನೀಡುತ್ತದೆ. ಬೆಟ್ಟ ಏರುವುದು ಕಷ್ಟ. ಕಲ್ಲು, ಮುಳ್ಳಿನ ಹಾದಿ, ಮೆಟ್ಟಲು ಎತ್ತರ, ತೊಡೆ ನಡುಗೀತು, ಬೆವರು ಹರಿದೀತು. ಆದರೆ ಆ ಶ್ರಮ ವ್ಯರ್ಥವಲ್ಲ. ಅಲ್ಲಲ್ಲಿ ನಿಂತು ನಿಂತು ಉಸಿರು ತೆಗೆದುಕೊಂಡು ಮೇಲೆ ಮೇಲೆ ಏರಿ ಬಂದಂತೆಲ್ಲ ನಮಗೆ ಸಿಗುವ ಆನಂದವೇ ಬೇರೆ. ಬೆಟ್ಟದ ಔನ್ನತ್ಯ, ಶಿಖರದ ಮೇಲಿನ ಪ್ರಖರ ಪ್ರಭೆ, ನಿತ್ಯ ಹಸಿರಿನ ಸಿರಿ, ಜೀವರಕ್ಷಕ ಮೂಲಿಕೆಗಳು, ಧಾತು ವಿಶೇಷಗಳು, ಕಣ್ಮನ ತಣಿಸುವ ಹೂಗಳ ಸೊಬಗು, ತೀಡುವ ತಂಗಾಳಿ, ತಿಳಿಜಲದ ತೊರೆಗಳು, ಸಣ್ಣ ದೊಡ್ಡ ಜಲಪಾತಗಳು. ಗಾಳಿ ಇಲ್ಲದ ಜೀವ ಇಲ್ಲ, ನೀರಿಲ್ಲದೆ ಜೀವನ ಇಲ್ಲ, ಬೆಟ್ಟ ಇಲ್ಲದೆ ಬದುಕಿಲ್ಲ. ವಿಚಾರದ ಹರಿವಿನಿಂದ ಬೆರಗು, ಪಾಂಡಿತ್ಯದ ಆಳದಿಂದ ಭಯ, ರಸಿಕತೆಯಿಂದ ನಲಿವು,
ಜೀವನೋತ್ಸಾಹದಿಂದ ಗೆಲುವು, ಸರಸ ಸಲ್ಲಾಪದಿಂದ ಒಲವು, ಸಾರ್ವಜನಿಕ ಸೇವಾ ನಿಷ್ಠೆಯಿಂದ ಶ್ರದ್ಧಾ ಗೌರವ ಡಿ ವಿ ಜಿ ಅವರ ಬದುಕು. ಡಿ ವಿ ಜಿ ಬೆಟ್ಟದಂತಹ ಜೀವ. ಜಯಚಾಮರಾಜ ಒಡೆಯರ್ ಅವರ ಮಾತನ್ನೇ ಉದ್ಧರಿಸುವುದಾದರೆ, ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ವರ್ಷ ಜಯಚಾಮರಾಜ ಒಡೆಯರ್ ಶತಮಾನೋತ್ಸವ ನಡೀತಾ ಇದೆ. ಬರೋ ತಿಂಗಳು 15ನೇ ತಾರೀಕು ಮಲ್ಲೇಶ್ವರದ 18ನೇ ಕ್ರಾಸಲ್ಲಿರ್ತಕ್ಕಂತಹ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಕಾಲೇಜಿನಲ್ಲಿ ಬೆಳಗ್ಗೆ 11:30ಯಿಂದ ಮಧ್ಯಾಹ್ನ 1:15 ಗಂಟೆ ತನಕ ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ಆರ್ಟ್ಸ್ ಡೆಲ್ಲಿ ಅವರು 2 ಗಂಟೆಗಳ ಉಪನ್ಯಾಸವನ್ನು ಅರೇಂಜ್ ಮಾಡಿದ್ದಾರೆ. ಮುಖ್ಯವಾಗಿ ಜಯಚಾಮರಾಜ ಒಡೆಯರ್ ಅವರ ಸಂಗೀತ ಮತ್ತು ವೇದಾಂತದ ಕೊಡುಗೆ ಅನ್ನೋ ದೃಷ್ಟಿಯಿಂದ. ಈ ದೃಷ್ಟಿಯಿಂದ ಜಯಚಾಮರಾಜ ಒಡೆಯರು ನಿಜವಾದಂತಹ ಅರ್ಥದಲ್ಲಿ ಪ್ರಾಯಶಃ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಿಟ್ಟರೆ ರಾಜರ್ಷಿ ಅಂತ ಕರೆದ್ರೂ ತಪ್ಪಿಲ್ಲ. ಆ ಮಟ್ಟಕ್ಕೆ ಏರಿದಂಥವರು ಜಯಚಾಮರಾಜ ಒಡೆಯರು. ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಬಗ್ಗೆ ಅವ್ರಿಗೆ ಎಂತಹ ಒಲವಿತ್ತು ಅಂದರೆ, ಎಷ್ಟೋ ಜನಕ್ಕೆ ಅವ್ರು ಸ್ಪಾನ್ಸರ್ ಮಾಡಿದ್ದಾರೆ, ಅದು ಯಾರಿಗೂ ಗೊತ್ತಿಲ್ಲ. ನಮ್ಮಲ್ಲಿರೋ ಹಾಗೇ ಬಡತನ ಪಾಶ್ಚಾತ್ಯದಲ್ಲೂ ಇದೆ. ಅದಕ್ಕೆ ಹೇಳೋದು, ಪಾವರ್ಟಿ ಹ್ಯಾಸ್ ನೋ ರಿಲಿಜನ್, ಪಾವರ್ಟಿ ಹ್ಯಾಸ್ ನೋ ಕಂಟ್ರಿ ಅಂತ. ಆ ದೃಷ್ಟಿಯಿಂದನೇ ಎಲ್ಲಿ ಬೇಕಾದರೂ ಬಡವರು ಇರ್ಬೋದು. ಬಡವರು ಇದ್ದಾರೆ ಎಂದ ಮಟ್ಟಿಗೆ ಅವರಿಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಉತ್ಸಾಹ ಇದ್ದರೂ ಕೂಡ ಮುಂದುವರಿಯೋಕ್ಕಾಗಲ್ಲ ಬಡತನದಿಂದ. ಅದರಿಂದ ಅಂಥವ್ರನ್ನ ಎದ್ದು ಮುಂದುವರಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಗುಣ ಕಲಿಯುಗದಲ್ಲಿ. ಶತೇಷು ಜಾಯತೆ ಶೂರಃ ಸಹಸ್ರೇಷು ಚ ಪಂಡಿತಃ ವಕ್ತ ಶತಸಹಸ್ರೇಷು ದಾತ ಭವತಿವಾ ನವ. ಅದಕ್ಕೆ ಸುಭಾಷಿತಕಾರ ಹೇಳೋದು ಮುಖ್ಯವಾಗಿ ಒಂದರಿಂದ ಒಂದು ಯಾವ ರೀತಿಯಾಗಿ ಹೋಗುತ್ತೆ ನೋಡಿ. ದಾತ ಭವತಿವಾ ನವ, ಕೊನೆಗೆ ದಾನಿ ಸಿಗ್ತಾನೋ ಇಲ್ವೋ ಗೊತ್ತಿಲ್ಲ. ಶತೇಷು ಜಾಯತೆ ಶೂರಃ, 100ರಲ್ಲಿ ಒಬ್ಬ ಚೆನ್ನಾಗಿ ಯುದ್ಧ ಮಾಡ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ದೈಹಿಕ ಬಲ ಇರತಕ್ಕಂಥ ಯೋಧ ಸಿಗ್ಬೋದು. ಸಹಸ್ರೇಷು ಚ ಪಂಡಿತ, 1000ದಲ್ಲಿ ಒಬ್ಬ ಒಳ್ಳೆ ಪಂಡಿತ ಸಿಗ್ಬೋದು. ವಕ್ತ ಶತಸಹಸ್ರೇಷು, 10,000ದಲ್ಲಿ ಒಬ್ಬ ಚೆನ್ನಾಗಿ ಮಾತಾಡ್ತಕ್ಕಂಥ ಕಲೆ ಇರತಕ್ಕಂಥನೂ ಸಿಗ್ಬೋದು. ಆದರೆ ದಾತ ಭವತಿವಾ ನವ, ದಾನಿ ಸಿಗೋದು ಬಹಳ ಕಷ್ಟ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಕಲವು ಭಕ್ತಿ ಕಲವು ಭಕ್ತಿ ಕಲವು ಭಕ್ತಿ ಕಲವು ಯುಗೆ, ಕಲವು ದಾನಂ ಕಲವು ದಾನಂ ಕಲವು ದಾನಂ ಕಲವು ಯುಗೆ. ಭಕ್ತಿ ಮತ್ತು ದಾನ ಇದೆರಡೂ ಕೂಡ ಕಲಿಯುಗದಲ್ಲಿ ಅತ್ಯಂತ ಬೇಗ ಫಲವನ್ನು ಕೊಡ್ತಕ್ಕಂಥದ್ದು. ಧರ್ಮ ಅನ್ನೋದು ಕೃತ ತ್ರೇತ ದ್ವಾಪರ ಕಲಿನಲ್ಲಿ ಹೇಗೆ ಕ್ಷೀಣಿಸ್ತು ಅಂದರೆ, ಕೃತಯುಗದಲ್ಲಿ 100% ಇತ್ತಂತೆ ಧರ್ಮ, ತ್ರೇತಾಯುಗದಲ್ಲಿ 75% ಆಯ್ತಂತೆ. ದ್ವಾಪರ ಕೃತ ತ್ರೇತ ದ್ವಾಪರ ಯುಗದಲ್ಲಿ 50% ಆಯ್ತಂತೆ. ಈಗ 25% ಒಂದು ಕಾಲಲ್ಲಿ ನಿಂತಿದೆ ಧರ್ಮ ಅಂತ. 3 ಕಾಲ ಅಧರ್ಮ ಆದರೆ 1 ಕಾಲ ಧರ್ಮ ಇರೋದು ಅಂತ. ಅಲ್ಲಿಗೆ ಇದನ್ನು ಉಳಿಸ್ಕೊಳ್ಳದೆ ಹೋದರೆ ಗತಿ ಏನು? ಅದಕ್ಕೇನೆ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮಯೋಗ ಡಿ ವಿ ಜಿಯವರ ಮೇರು ಕೃತಿ ನೋಡಿ. ಜೀವನಕ್ಕೆ ಧರ್ಮಯೋಗ ಅಂತ ಇಟ್ಬಿಟ್ಟಿದ್ದಾರೆ ಹೆಸರು. ಇದಕ್ಕಿಂತ ಯಾವ ಪ್ರಾಶಸ್ತ್ಯ ಕೊಡೋಕ್ಕೆ ಸಾಧ್ಯ ಧರ್ಮಕ್ಕೆ? ಅವರ ಚಿಂತನ, ಅನುಭವಗಳ ಸಾರ ಸರ್ವಸ್ವ ಜೀವನ ಧರ್ಮಯೋಗ. ಕನ್ನಡ ವಿಚಾರ ಲೋಕಕ್ಕೆ ಅನುಪಮ ಕಾಣಿಕೆ. ಸಾಹಿತ್ಯ ಅಕಾಡೆಮಿಯಿಂದ ಪುರಸ್ಕೃತವಾದ ಗ್ರಂಥ. 1967ರಲ್ಲಿ ಕನ್ನಡದ ಅತ್ಯುತ್ತಮ ಕೃತಿ ಎಂದು ಮನ್ನಣೆ ಪಡೆದ ಗ್ರಂಥ. ಗೆಳೆಯರ ಒತ್ತಾಯಕ್ಕೆ ಮಣಿದು ಅಕಾಡೆಮಿ ಕಾರ್ಯದರ್ಶಿ ಕೃಷ್ಣ ಕೃಪ್ಲಾನಿಯವರ ವಿಶ್ವಾಸದ ಆಗ್ರಹವನ್ನು ಮನ್ನಿಸಿ ಡಿ ವಿ ಜಿ ಪ್ರಶಸ್ತಿ ಸ್ವೀಕರಿಸಿದರು. ಅದು ಪ್ರಶಸ್ತಿ ಬಂದಾಗ ಹೇಳಿದ್ರಂತೆ, ಈ ಪೀಡೆ ಮತ್ತೆ ಬಂತಲ್ಲಪ್ಪ ಅಂತ. ನಿಟ್ಟೂರು ಹೇಳಿದ್ರಂತೆ, ಯು ಆರ್ ಎ ವರ್ದಿ ಮ್ಯಾನ್, ಯು ಅಕ್ಸೆಪ್ಟ್ ಇಟ್ ಅಂತ. ಸೊ ಹಾಗೆ ಎಷ್ಟೇ ಕಾರ್ಪಣ್ಯ ಇದ್ದರೂ ಕೂಡ, ಎಷ್ಟೇ ಹಣದ ಮುಗ್ಗಟ್ಟಿದ್ರೂ ಕೂಡ, ಯಾವುದಕ್ಕೂ ಕೂಡ ಆಸೆ ಪಡದೆ ನಿಷ್ಕಾಮವಾಗಿ ಕೆಲಸ ಮಾಡಿಕೊಂಡು ತನ್ನ ಇರೋದನ್ನೆಲ್ಲ ಕೂಡ ಈ ಸಂಸ್ಥೆಗೆ ಧಾರೆ ಎರೆದು ಹೋದಂತಹ ಪುಣ್ಯಜೀವಿ ಡಿ ವಿ ಜಿಯವರು. ಕನ್ನಡ ಸಾರಸ್ವತ ಭೀಷ್ಮರನ್ನು ಗೌರವಿಸಲು ಅಕಾಡೆಮಿ ಅವರ ಮನೆ ಬಾಗಿಲಿಗೆ ಬಂತು. ನೋಡಿ, ಎಲ್ಲರೂ ಕೂಡ ಆ ಬಾಗಿಲಿಗೆ ಹೋಗಿ ಬಾಗಿಲು ಹೊಡಿತಾರೆ, ನನಗೆ ಪ್ರಶಸ್ತಿ ಕೊಡಿ, ನನಗೆ ಪ್ರಶಸ್ತಿ ಕೊಡಿ ಅಂತ. ಇಲ್ಲೇನಾಗಿದೆ, ಅವರೇ ಬಂದು ಇವ್ರ ಬಾಗಿಲು ಹೊಡೆದು ತೆಗೆದುಕೊಳ್ಳಿ ಸ್ವಾಮಿ ಅಂತ ಹೇಳ್ತಾರೆ. ಕಾಳಿದಾಸ ಒಂದು ಮಾತು ಹೇಳ್ತಾನೆ, ನ ರತ್ನ ಮನ್ವಿಷ್ಯತಿ ಮೃಗ್ಯತೆ ಹಿ ತತ್. ರತ್ನ ಯಾರನ್ನೂ ಹುಡ್ಕೊಂಡು ಹೋಗಲ್ಲ, ಬೇರೆಯವರೇ ರತ್ನವನ್ನು ಹುಡ್ಕೊಂಡು ಬರ್ತಾರೆ ಅಂತ. ರತ್ನ ಅಂದರೆ ನಮಗೆ ಜ್ಞಾಪಕ ಬರೋದು ರಾಜರತ್ನಂ ಅವರು. ಅವರ ಮೂಲ ಹೆಸರು ರಾಜಯ್ಯಂಗಾರ್ ಅಂತ. ಒಂದು ಸಲ ಕ್ಲಾಸಲ್ಲಿ ಮೇಷ್ಟ್ರು ಬೈದ್ಬಿಟ್ರಂತ, ಇವರೆಲ್ಲ ರತ್ನಗಳು ಮುಂಡೆ ಏನೂ ಅರ್ಥ ಆಗಲ್ಲ ಅಂತ. ತಕ್ಷಣ ಅವ್ರು ಅಯ್ಯಂಗಾರನ್ನು ಕಿತ್ತಾಕ್ಬಿಟ್ಟು ರತ್ನ ಸೇರಿಸ್ಕೊಂಡ್ಬಿಟ್ರಂತೆ.
ನಾನು ತೋರಿಸ್ತೀನಿ ಪ್ರಪಂಚಕ್ಕೆ ನಾನು ಹೇಗೆ ರತ್ನ ಅಲ್ವೋ ಅಂತ. ಅದು ಕೆಚ್ಚು ಅವ್ರಿಗಿದ್ದಿದ್ದು. ಆ ದೃಷ್ಟಿಯಿಂದ ಆವಾಗ ಕೆಲವರನ್ನ ಕೆಣಕಬೇಕು. ಆವಾಗಲೇ ಒಳ್ಳೆಯ ವಿಷಯಗಳು ಲೋಕಕ್ಕೆ ತಟ್ಟತಕ್ಕಂಥ, ಇಲ್ಲದಿದ್ರೆ ಹಾಗೇ ಮರ್ತೋಗುತ್ತೆ. ಕೆಲವರಿಗೆ ಪ್ರಶ್ನೆ ಕೇಳದೆ ಹೋದರೆ ಅದು ಬರೋದೇ ಇಲ್ಲ ಆಚೆಗೆ. ನಮ್ಮ ತಂದೆ ಒಂದು ಮಾತು ಹೇಳೋರು, ಸೆಮಿನಾರಲ್ಲಿ 80% ನಿನಗೇನಿದೆಯೋ ಅಷ್ಟು ಮಾತ್ರ ಹೇಳು, 20% ರಿಸರ್ವ್ ಇಟ್ಕೊಂಡಿರು ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಗೆ ಅಂತ. ಎಲ್ಲವನ್ನೂ ಹೇಳ್ಬಿಡ್ಬೇಡ. 80% ಯು ಹ್ಯಾವ್ ಟು ಡಿಸ್ಕ್ಲೋಸ್, 20% ಕೀಪ್ ಇಟ್ ಆಸ್ ರಿಸರ್ವ್. ಯಾರಾದರೂ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಕೇಳಿದ್ರೆ ಆವಾಗ ಹೇಳೋದಕ್ಕೆ ನಿನ್ನ ಹತ್ರ ಮೆಟೀರಿಯಲ್ ಇರಬೇಕು. 1 ಗಂಟೆ ಪಾಠ ಮಾಡಬೇಕಾದ್ರೆ 4 ಗಂಟೆ ನೋಟ್ಸ್ ಮಾಡ್ಕೊಂಡು ಹೋಗು ಅಂತ ಹೇಳ್ತಾಯಿದ್ರು. ಏನೋ ನಾನು ಮಾಡ್ಕೊಂಡು ಬಂದಿದ್ದೀನಿ ಒಂದಷ್ಟು ನೋಟ್ಸ್ 1 ಗಂಟೆ ಮಾತಾಡೋದಕ್ಕೆ. ಇಲ್ಲದೆ ಹೋದರೆ ಸ್ಟೇಜ್ ಹತ್ತಬೇಡ ಅಂತ ಅವ್ರು ಹೇಳ್ತಾ ಇದ್ದಿದ್ದು. ಏನೋ ಹತ್ತಿಬಿಟ್ಟಿದ್ದೀನಿ ಅಷ್ಟೆ. ಕನ್ನಡ ಸಾರಸ್ವತ ಭೀಷ್ಮರನ್ನು ಗೌರವಿಸಲು ಅಕಾದಮಿ ಅವರ ಮನೆ ಬಾಗಿಲಿಗೆ ಬಂದಿತ್ತು. ಶತಶತಮಾನಗಳವರೆಗೂ ನಾಡಿನ ನಭೋಮಂಡಲದಲ್ಲಿ ಬೆಳಗುವ ಧ್ರುವ ತಾರೆ ಡಿ ವಿ ಜಿ ಅವರು. ಧರ್ಮವು ಅನೇಕ ಮುಖಿ. ನೋಡಿ ಹೆಂಗೆ ಪ್ರಾರಂಭ ಮಾಡ್ತಾರೆ ಅಂದರೆ, ಧರ್ಮದ ಬಗ್ಗೆ ಅವರು ಹೇಳ್ತಕ್ಕಂಥ ವಕ್ತವ್ಯ, ಬಹುಮಂದಿಗೆ ಧರ್ಮ ಎಂದರೆ ಲಾಡು ಚಿರೋಟಿಗಳ ಸಮಾರಾಧನೆ ಎಂದು ತೋರುತ್ತದೆ. ಆ ಪ್ರವೃತ್ತಿ ನೋಡಿ ಹೇಗೆ ಬರುತ್ತೆ ಅನ್ನೋದು. ಹಾಸ್ಯ ಪ್ರವೃತ್ತಿಯಿಂದ ಆಧ್ಯಾತ್ಮಕ್ಕೆ ನಮ್ಮನ್ನು ಕೊಂಡೊಯ್ತಾರೆ. ಹ್ಯುಮಿಲಿಟಿ, ಹ್ಯುಮ್ಯಾನಿಟಿ, ಹ್ಯೂಮರ್, ದ 3 ಹ್ಯೂಸ್, ದ 3 H ದಟ್ ಮೇಕ್ಸ್ ಅ ಗ್ರೇಟ್ ಮ್ಯಾನ್ ಅಂತ. ಸೊ ಆದಷ್ಟು ಹ್ಯುಮಿಲಿಟಿ ಇರಬೇಕು, ಹ್ಯುಮ್ಯಾನಿಟಿ ಇರಬೇಕು, ಹ್ಯೂಮರ್ ಇರಬೇಕು. ಆ 3 ಇದ್ರೇ ಅದು ನಿಜವಾದ ಅರ್ಥದಲ್ಲಿ ಒಂದು ಒಳ್ಳೆಯ ಕೆಲಸ ಆಗತ್ತೆ ಅಂತ ಹೇಳ್ತಾ ಇದ್ರು. ಇನ್ನೇನು ಸದ್ಯದಲ್ಲೇ ಹೊರಬರುತ್ತೆ. ರಾಷ್ಟ್ರೀಯ ಶಿಕ್ಷಣ ಸಮಿತಿ ಟ್ರಸ್ಟಿನ ಗೌರವ ಕಾರ್ಯದರ್ಶಿಗಳಾದಂತಹ ಶ್ರೀ ಡಿ ಎ ಪಾಂಡೋ ಅವರ ಸಂಸ್ಮರಣ ಗ್ರಂಥ. ಅದರಲ್ಲಿ ಒಂದು ಆರ್ಟಿಕಲ್ಲು ಹ್ಯುಮಿಲಿಟಿ, ಹ್ಯುಮ್ಯಾನಿಟಿ ಆ್ಯಂಡ್ ಪರ್ಸಾನಿಫಿಕೇಷನ್ ಇಸ್ ಡಿ ಎ ಪಾಂಡೋ ಅಂತ ಡಾಕ್ಟರ್ ಟಿ ವಿ ರಾಜು ಅವರು ಬರೆದಿರೋದ ಓದಿದ ಹಾಗೆ ನೆನಪು. ಇನ್ನು ಆ ಗ್ರಂಥ ಬಂದಿಲ್ಲ ಆಚೆಗೆ. ಬಹುಮಂದಿಗೆ ಧರ್ಮ ಎಂದರೆ ಲಾಡು ಚಿರೋಟಿಗಳ ಸಮಾರಾಧನೆ ಎಂದು ತೋರುತ್ತದೆ. ಇಲ್ಲಿ ನಿಮಗೆ ಒಂದು ವಿಷಯ ನಾನು ಹೇಳಲೇಬೇಕು. ರಂಗನಾಥ್ ಶರ್ಮರಿಗೂ ಡಿ ವಿ ಜಿಯವರಿಗೂ ಇದ್ದಂಥ ನಂಟು ಅವಿಭಾಜ್ಯವಾಗಿರ್ತಕ್ಕಂಥ ಗಂಟು. ರಂಗನಾಥ್ ಶರ್ಮರನ್ನು ರಾಮಾಯಣ ಭಾಷಾಂತರ ಮಾಡೋಕ್ಕೆ ಒತ್ತಾಯಪೂರ್ವಕವಾಗಿ ಹುರಿದುಂಬಿಸಿದವರೇ ಡಿ ವಿ ಜಿಯವರು. ಪ್ರತಿಯೊಂದು ಸಂಪುಟಕ್ಕೂ ಪ್ರಾರಂಭದಲ್ಲಿ ಮುನ್ನುಡಿ ಡಿ ವಿ ಜಿ ಬರೀತಾ ಇದ್ದರು ರಂಗನಾಥ್ ಶರ್ಮರಿಗೆ. ಹಾಗೆ ಬರೀತಾ ಇದ್ದಾಗ ಒಂದು ಸಲ ಡಿ ವಿ ಜಿಯವ್ರ ಮನೆಗೆ ರಂಗನಾಥ್ ಶರ್ಮರು ಹೋದಾಗ 4 ಬೋಂಡ ತಟ್ಟೆಲಿಟ್ಟು ತಗೊಳ್ಳಿ ಶರ್ಮರೇ ಅಂದ್ರಂತೆ. ರಂಗನಾಥ್ ಶರ್ಮ ಹೇಳಂತೆ, ಸ್ವಾಮಿ ನನ್ನ ಕೈಯಲ್ಲಿ ಆಗಲ್ಲ, 1 ಮಾತ್ರ ತಗೋತೀನಿ ಅಂತ. ಆಗ ಡಿ ವಿ ಜಿ ಹೇಳಿದ್ರಂತೆ, ನಿಮ್ಮ ಹೊಟ್ಟೆ ಲೇಡೀಸ್ ರಿಸ್ಟ್ ವಾಚು, ನನ್ನ ಹೊಟ್ಟೆ ವಾಲ್ ಕ್ಲಾಕು ಅಂತ. ಸೊ ಆ ದೃಷ್ಟಿಯಿಂದ ಅಲ್ಲೂ ಕೂಡ ಆ ಒಂದು ಸಮಯ ಸ್ಫೂರ್ತಿ ಮತ್ತು ಆ ಇದ್ದಂತಹ ನೈಜವಾಗಿರ್ತಕ್ಕಂಥ ಶಕ್ತಿ ನೋಡಿ ಹೇಗೆ ಬಂತು ಅನ್ನೋದಕ್ಕೆ. ಬಹುಮಂದಿಗೆ ಧರ್ಮ ಎಂದರೆ ಲಾಡು ಚಿರೋಟಿಗಳ ಸಮಾರಾಧನೆ ಎಂದು ತೋರುತ್ತದೆ. ಮೆಣಸಿನ ಚಟ್ನಿ, ಶುಂಠಿ ಪಚ್ಚಡಿ ಧರ್ಮ ಎನಿಸುವುದಿಲ್ಲ. ಅರ್ಜುನ ಅಂಥವನು. ಅವನು ಒಳ್ಳೆ ಮನುಷ್ಯ, ಆದರೆ ಅವನ ಒಳ್ಳೆತನ ನಾವು ಸಾಮಾನ್ಯವಾಗಿ ಹೊಗಳುವಂಥದ್ದು. ಅದರಲ್ಲಿ ವಿವೇಕಾಂಶ ಉಂಟೆಂಬುದೂ ಗೊತ್ತಿಲ್ಲ. ವಿವೇಕ ಸೇರದ ಒಳ್ಳೆಯತನ ಉದ್ದಿಷ್ಟ ಫಲ ಕೊಡಲಾರದು. ಅಂಡರ್ಲೈನ್ ಮಾಡ್ಕೊಳ್ಳಿ, ವಿವೇಕ ಸೇರದ ಮನುಷ್ಯನಿಗೆ ಮಾಡ್ತಕ್ಕಂಥದ್ದೇ ವಿವೇಕ. ವಿವೇಕ ಹೇಗೆ ಹುಟ್ಟತ್ತೆ? ಭಾಗ್ಯೋದಯೇನ ಬಹುಜನ್ಮ ಸಮಾರ್ಜಿತೇನ ಸತ್ಸಂಗಮಂಚ ಲಭತೆ ಪುರುಷೋ ಯದಾ ವೈ ಅಜ್ಞಾನ ಹೇತುಕೃತ ಮೋಹ ಮದಾಂಧಕಾರ ನಾಶಂ ವಿದಾಯ ತದಾ ಉದಯತೆ ವಿವೇಕ. ಭಾಗವತದಲ್ಲಿ ಬರ್ತಕ್ಕಂಥ ಶ್ಲೋಕ. ಭಾಗ್ಯೋದಯೇನ, ನಮ್ಮ ಸೌಭಾಗ್ಯದ ವಶದಿಂದ, ಬಹುಜನ್ಮ ಸಮಾರ್ಜಿತೇನ, ಅನೇಕ ಜನ್ಮಾಂತರಗಳು ಕೂಡಿಟ್ಕೊಂಡು ಬಂದಿರತಕ್ಕಂಥದ್ದು. ಸತ್ಸಂಗಮಂಚ ಲಭತೆ, ಇಂಥ ಒಂದು ಸತ್ಸಂಗ ಅನ್ನೋದು ಉಂಟಾಗತ್ತೆ. ಅದರಿಂದ ಅಜ್ಞಾನ ಕಾರ್ಯವಾಗಿರ್ತಕ್ಕಂಥ ಮೋಹ, ಮೋಹದಿಂದ ಬರ್ತಕ್ಕಂಥ ಅವಿದ್ಯಾತ್ಮಕವಾಗಿರ್ತಕ್ಕಂಥ ಕತ್ತಲೆ ರೂಪದಲ್ಲಿರ್ತಕ್ಕಂಥ ಅಜ್ಞಾನ ಎಲ್ಲವೂ ನಾಶವಾದಾಗ ವಿವೇಕ ಅನ್ನೋದು ಹುಟ್ಟತ್ತೆ ಅಂತ. ಅದಕ್ಕೆ ಆಚಾರ್ಯ ಶಂಕರ್ ವಿವೇಕ ಚೂಡಾಮಣಿ ಅಂತಲೇ ಒಂದು ಗ್ರಂಥವನ್ನು ಬರೆದಿದ್ದಾರಲ್ಲಪ್ಪ. ಅದನ್ನು ಇಟ್ಕೊಂಡೇ ಬರೋ ವರ್ಷ ಜನವರಿ 11ನೇ ತಾರೀಕು ಗಣೇಶ್ ಅವರು ಇಲ್ಲಿ ಭಾಷಣ ಮಾಡೋದಿದ್ದಾರೆ. ವಿವೇಕ ಎಂಬತಕ್ಕಂಥದ್ದೇ ಮನುಷ್ಯನನ್ನಾಗಿ ಮಾಡತಕ್ಕಂಥದ್ದು. ವಿವೇಕ ಸೇರದ ಒಳ್ಳೆಯತನ ಉದ್ದಿಷ್ಟ ಫಲ ಕೊಡಲಾರದು. ಒಂದು ಕ್ಷಣ ನಾವೇನಾದರೂ ವಿವೇಕ ಕಳ್ಕೊಂಡ್ಬಿಟ್ರೆ ಏನಾಗತ್ತೆ ಅನ್ನೋದನ್ನು ನಾನು ಹಿಂದೆನೂ ಹೇಳಿದ್ದೀನಿ, ಇವತ್ತು ತಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಒಂದು ಕ್ಷಣ ಕೋಪವನ್ನು ನಾವು ಏನಾದರೂ ತಟ್ಕೊಂಡ್ಬಿಟ್ರೆ ಆವಾಗ ನಮಗೆ ವಿವೇಕ ಇದೆ ಅಂತ.
ಆ ಕ್ಷಣದಲ್ಲಿ ಕೋಪ ಮಾಡ್ಕೊಂಡು ಏನಾದರೂ ಕೆಲಸ ಮಾಡಿದ್ವಿ ಅಂದರೆ ಅದು ಅನಾಹುತಕ್ಕೆ ಕಾರಣ ಆಗೋದು. ಭಾರವಿ ಅಂತ ಒಬ್ಬ ಕವಿ, ಪ್ರತಿಯೊಬ್ಬರು ಅವನನ್ನು ಹೊಗಳ್ತಾ ಇದ್ರು, ಅವನ ತಂದೆ ಒಬ್ಬನ ಬಿಟ್ಟು. ಒಂದಿನ ಅವನು ಏನ್ಕೊಂಡ, ನನ್ನ ತಂದೆನ ಮುಗಿಸ್ಬಿಟ್ರೆ, ನಾನು ತಂದೆನ ಕೊಂದುಬಿಟ್ರೆ ಲೋಕದಲ್ಲಿ ಕೀರ್ತಿನೇ ಇರುತ್ತೆ ಅಂದ್ಕೊಂಡು ದೊಡ್ಡ ಸೈಜ್ ಕಲ್ಲು ಇಟ್ಕೊಂಡು ನಿಂತಿದ್ದಾನೆ. ಇನ್ನೇನು ತಂದೆ ತಲೆ ಮೇಲೆ ಕಲ್ಲು ಹಾಕಬೇಕು ಅನ್ನೋಷ್ಟೊತ್ತಿಗೆ ತಾಯಿ ತಂದೆ ಮಾತಾಡ್ತಕ್ಕಂಥ ಸಂವಾದ ಅವನ ಕಿವಿಗೆ ಬಿತ್ತು. ತಾಯಿ ಆದವಳು ಕೇಳಿದ್ರಂತೆ, ಅಲ್ಲ ರೀ, ಲೋಕದಲ್ಲಿ ಪ್ರತಿಯೊಬ್ಬರು ಹೊಗಳ್ತಾರೆ ನಮ್ಮ ಮಗ ತುಂಬ ಬುದ್ಧಿವಂತ ಅಂತ, ನೀವು ಯಾಕ್ರಿ ಹೊಗಳಲ್ಲ? ಅದಕ್ಕೆ ಅವನು ಹೇಳಿದಂತೆ, ನನಗೆ ಗೊತ್ತು ಕಣ ಅವನು ಎಷ್ಟು ಬುದ್ಧಿವಂತ ಅಂತ, ನಾನೂ ಹೊಗಳಿಬಿಟ್ರೆ, ಹೊಗಳಬೇಕೇನೋದು ಅವನ ತಲೆಗೆ ಹೋದರೆ ಅವನು ಓದೋದು ಬಿಟ್ಬಿಡ್ತಾನೆ. ಲೋಕದಲ್ಲೇ ಪ್ರಖ್ಯಾತಿ ಸಿಗಲಿ ಅನ್ನೋ ಮಹದಾಸೆಯಿಂದ ನಾನು ಹೊಗಳ್ತಾ ಇಲ್ವೇ ಹೊರತು ನನಗೇನು ಅಸೂಯೆ ಇಲ್ಲ ನನ್ನ ಮಗನ ಪಾಂಡಿತ್ಯದ ಬಗ್ಗೆ ಅಂತ. ಅದನ್ನು ಕೇಳಿಸ್ಕೊಂಡು ಅವನು ಅಂದ್ಕೊಂಡಂತೆ, ಒಂದು ಕ್ಷಣ ನಾನೇನಾದರೂ ಯಾಮಾರಿ ಕಲ್ಲು ಹಾಕಿದರೆ ಎಂಥ ಒಳ್ಳೆ ತಂದೆಯನ್ನು ಕಳ್ಕೊಂಡ್ಬಿಡ್ತಾ ಇದ್ದೆ. ಮರುದಿವಸ ಬೆಳಗ್ಗೆ ಬಂದು ಕೇಳಿದಂತೆ, ತಂದೆಯನ್ನು ಕೊಲ್ಲಬೇಕು ಅಂತಿರೋ ಮಗನಿಗೇನು ಪ್ರಾಯಶ್ಚಿತ್ತ ಅಂತ. ಏನಿಲ್ಲಪ್ಪ, ಅತ್ತೆ ಮಾವಂದ್ರ ಮನೇಲಿ ಒಂದು ವಾರ ಇದ್ದುಬಿಟ್ರೆ ಸಾಕು ಅಂತ. ಇದೇನು ಅತ್ತೆ ಮಾವಂದ್ರ ಮನೇಲಿ ಏನು ಅಂಥ ಮಹಾ ಕಷ್ಟ? ಏನು ವರ್ಷಾನುಗಟ್ಟಲೆ ಕರೆದ್ರೂ ಹೋಗಿರಲಿಲ್ಲ, ಗಂಟು ಮೂಟೆ ಕಟ್ಕೊಂಡು ಹೊರಟೇ ಬಿಟ್ಟ ಹೆಂಡತಿ ಜೊತೆಗೆ ಮಾವನವ್ರ ಮನೆಗೆ. ಏನು ಬರದೆ ಅಳಿಯಂದ್ರೆ ಬಂದರೆ ಏನು ಸಾಮಾನ್ಯನ? ಅದ್ದೂರಿಯಾಗಿರ್ತಕ್ಕಂಥ ಸ್ವಾಗತ, ಹಾಲು ತುಪ್ಪ ಮೊಸರು ಪ್ರವಾಹ ರೂಪದಲ್ಲಿ ಅಳಿಯನ ಎಲೆ ಕಡೆಗೆ ಹರಿತಂತೆ. ಒಂದಿನ, 2 ದಿನ, 3 ದಿನ, 4ನೇ ದಿನ ಅತ್ತೆ ಬಂದು ಏನೋ ಸ್ವಲ್ಪ ಕೊಟ್ಟಿಗೆ ಕಡೆ ನೋಡ್ಕೊಂಡಿದ್ರೆ ಚೆನ್ನಾಗಿತ್ತು ಅಂದ್ರಂತೆ. ಮಾವನವರು, ನಾನು ಹೊಲಕ್ಕೆ ಹೋಗ್ತಾ ಇದ್ದೀನಿ, ತಾವು ದಯಮಾಡಿಸ್ಬೋದು ಅಂದ್ರಂತೆ. ಸುಮ್ಮನೆ ತಿನ್ಕೊಂಡು ಕೂತಿದ್ಯಲ್ಲ, ಬಂದು ಕೆಲಸ ಮಾಡು ಅಂತ. ಆವಾಗ ಒಂದು ಶ್ಲೋಕ ಅವನ ಬಾಯಿಂದ ಬರುತ್ತೆ ನೋಡಿ, ಶ್ವಶುರ ಗೃಹ ನಿವಾಸ ಸ್ವರ್ಗತುಲ್ಯೋ ನರಾಣಾಂ. ಅತ್ತೆ ಮಾವಂದರ ಮನೆ ಇರೋದು ಸ್ವರ್ಗಕ್ಕೆ ಸಮಾನ. ಯದಿ ವಸತಿ ದಿನಾನಿ 3, 5 ಅಥವಾ 7, 3, 5 ಮ್ಯಾಕ್ಸಿಮಮ್ 7 ದಿನ. ದದಿ ಮಧು ಘೃತ ಕ್ಷೀರಧಾರ ಪ್ರವಾಹ, ಹಾಲು ತುಪ್ಪ ಮೊಸರು ಪ್ರವಾಹ ರೂಪದಲ್ಲಿ ಅಳಿಯನ ಎಲೆ ಕಡೆಗೆ ಹರಿಯತ್ತೆ. ತದುಪರಿ ದಿನಮೇಕಂ ಪಾದರಕ್ಷಾ ಪ್ರಯೋಗ. ಅವನು 7ನೇ ದಿನ ಆದಮೇಲೆ ಇದ್ದರೆ ಮೂಲೆಯಲ್ಲಿ ಇರೋದು ಕೈಗೆ ತೆಗೆದುಕೋತಾರೆ. ಅಷ್ಟೊಂದು ಜಾಗ ಖಾಲಿ ಮಾಡಬೇಕು. ಅದಕ್ಕೆ ಸನ್ ಇನ್ ಲಾ ಶುಡ್ ಬಿ ಚೀಫ್ ಆ್ಯಂಡ್ ಶುಡ್ ನಾಟ್ ಬಿಕಮ್ ಚೀಪ್ ಇನ್ ದಿ ಹೌಸ್ ಆಫ್ ಫಾದರ್ ಇನ್ ಲಾ. ಆವಾಗಲೇ ಅವನಿಗೆ ಮರ್ಯಾದೆ ಎಂಬತಕ್ಕಂಥದ್ದು ಇರೋದು. ಅದಕ್ಕೆ ಒಂದು ತಮಾಷೆಗೆ ಒಂದು ಸುಭಾಷಿತ ಇದೆ, ನವಗ್ರಹಗಳು ನಮಗೆಲ್ಲ ಗೊತ್ತು, 10ನೇ ಗ್ರಹ ಒಂದಿದೆ, ಅದು ಯಾರು ಅಂದರೆ ಅವನೇ ಅಳಿಯ ಅಂತ. ಜಾಮಾತ ದಶಮಗ್ರಹ ಅಂತ. ಸದಾವಕ್ರಹ ಸದಾ ಕ್ರೂರ ಸದಾ ಸೇವಾಮಪೇಕ್ಷತೆ ತಸ್ಮಾತ್ ಜಾಮಾತ ದಶಮಗ್ರಹ ಅಂತ. ಯಾವಾಗಲೂ ಕ್ರೂರಿ, ಯಾವಾಗಲೂ ಸೇವೆಯನ್ನು ಅಪೇಕ್ಷೆ ಪಡೋದ್ರಿಂದನೇ ಅಳಿಯ ಎಂಬತಕ್ಕಂಥವನು 10ನೇ ಗ್ರಹ ಅಂತ. ಗ್ರಾಹಯತಿ ಇತಿ ಗ್ರಹ, ಅದಕ್ಕೆ ಬಂದು ಹಿಡ್ಕೊಳ್ತಕ್ಕಂಥದ್ದು. ಅದಕ್ಕೇ ಮೊಸಳೆಗೆ ಗ್ರಾಹ ಅಂತಲೂ ಒಂದು ಪರ್ಯಾಯ ಪದ ಇದೆ ಸಂಸ್ಕೃತದಲ್ಲಿ. ನೋಡಿ, ಮೊಸಳೆ ಕಲ್ ಥರ ಬಿದ್ದಿರತ್ತೆ. ಹಿಂದಿನ ಕಾಲದಲ್ಲಿ ಸ್ಟವ್ ಎಲ್ಲ ಎತ್ಕೊಂಡು ಹೋಗೋರು ಒಂದು ಕಡೆಯಿಂದ ಒಂದು ಕಡೆ ಅಡುಗೆ ಮಾಡ್ಕೊಳ್ಳೋಕ್ಕೆ. ಕೆಲವು ಏನು ಮಾಡ್ತಾಯಿದ್ರೆ, ಬಂಡೆ ಚೆನ್ನಾಗಿದೆ ಅಂದ್ಬಿಟ್ಟು ಮೊಸಳೆ ಮೇಲೇ ಅವರು ಬೆಂಕಿ ಹಚ್ಚಿಬಿಟ್ಟು ಮಾಡೋಷ್ಟೊತ್ತಿಗೆ ಮೊಸಳೆ ಅಂತ ಒಂದು ಸಲ ಬಾಯಿ ತೆಗೆದು ಸ್ಟವ್ ಜೊತೆಗೆ ಅವ್ರನ್ನೂ ಎಳ್ಕೊಂಡ್ಬಿಡೋದು ಒಳಗಡೆಗೆ. ಈ ರೀತಿಯಾಗಿ ಎಷ್ಟೋ ಜನ ಹೋಗಿರೋದುಂಟು ನೋಡಿ. ನೆಲದ ಮೇಲೂ ಇರುತ್ತೆ, ನೀರಿನ ಮೇಲೂ ಇರುತ್ತೆ, ಅದೇ ಡೇಂಜರು ಮೊಸಳೆದು. ಸೊ ಇಟ್ ಕ್ಯಾನ್ ಲಿವ್ ಆನ್ ವಾಟರ್ ಆಸ್ ವೆಲ್ ಆಸ್ ಆನ್ ಲ್ಯಾಂಡ್. ನೋಡಿದ್ರೆ ಬಂಡೆ ಥರ ಇರುತ್ತೆ, ಯಾರಿಗೆ ಗೊತ್ತಾಗತ್ತೆ ಅದು ಮೊಸಳೆ ಅಂತ? ಸುಮ್ಮನೆ ನಿಶ್ಶಬ್ದವಾಗಿ ಬಿದ್ದಿರುತ್ತೆ ನೋಡಿ. ಮ್ಯಾಕ್ಸಿಮಮ್ ಮೊಸಳೆಗಳು ಎಲ್ಲಿದೆ ಗೊತ್ತಾ? ಬ್ಯಾಂಕಾಕಲ್ಲಿ, ಥಾಯ್ಲ್ಯಾಂಡ್ ಬ್ಯಾಂಕಾಕಲ್ಲಿ ಕ್ರೊಕೊಡೈಲ್ ಪಾರ್ಕ್ ಇದೆ. 220 ಸ್ಪೀಷೀಸ್ ಕ್ರೊಕೊಡೈಲ್ಸ್ ನೀವು ನೋಡ್ಬೋದು ಅಲ್ಲಿ. ಆಚೆ ಕಡೆ ಬೋರ್ಡ್ ಇದೆ, ಟ್ರೆಸ್ಪಾಸರ್ಸ್ ವಿಲ್ ಬಿ ಈಟನ್ ಅಂತ. ಟ್ರೆಸ್ಪಾಸರ್ಸ್ ವಿಲ್ ಬಿ ಪ್ರಾಸಿಕ್ಯೂಟೆಡ್ ಅಲ್ಲ, ಟ್ರೆಸ್ಪಾಸರ್ಸ್ ವಿಲ್ ಬಿ ಈಟನ್. ಯಾರ ಹತ್ರ ಬಂದು ತಿಂದಾಕ್ಬಿಡ್ತೀವಿ ಅಂತ. ಸೊ ಹಾಗೆ ಯಾವಾಗಲೂ ಕೂಡ ಈ ಮೊಸಳೆ ಎಂಬತಕ್ಕಂಥದ್ದು ಭಾಳ ಡೇಂಜರ್. ಅದು ವಿವೇಕಿಯ ಔತಣದಲ್ಲಿ ಪಾಯಸಕ್ಕೆ ಒಂದು ಜಾಗ ಇರುವಂತೆ ಮೆಣಸಿನ ಸಾರಿಗೂ ಒಂದು ಜಾಗ ಇರುತ್ತೆ ತಾನೆ. ಹಾಗೆ ಅಂತ ಬರೀ ಪಾಯಸನೇ ನೆಕ್ತಾ ಇರೋಕ್ಕಾಗತ್ತಾ? ಸಾರು ಬೇಕು. ಇನ್ಫ್ಯಾಕ್ಟ್ ಮೆಣಸಿನ ಸಾರು ಎಸ್ಪೆಷಲಿ ಮಾತಾಡೋರಿಗೆ, ವಿದ್ಯಾರ್ಥಿಗಳಿಗೆ ಮಾಡಿಟ್ಟಿರ್ತಕ್ಕಂಥ ಐಟಮ್. ಒಂದು ಲೋಟ ಬಿಸಿಯಾಗಿ ಮೆಣಸಿನ ಸಾರು ಕುಡ್ಕೊಂಬಂದರೆ ಗಂಟ್ಲು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಯಾವಾಗಲೂ ಕೂಡ ಪರೀಕ್ಷೆಯಲ್ಲಿ ಬರೆಯೋವಾಗಲೂ ಅಷ್ಟೇ ಮೆಣಸಿನ ಸಾರು ಕುಡ್ಕೊಂಡು ಹೋಗಬೇಕೇ ಹೊರತು ಗಸಗಸೆ ಪಾಯಸದಲ್ಲಿ ಉದ್ದು ನೋಡೆ ತಿನ್ಕೊಂಬಂದರೆ ನಿದ್ದೆ ಗ್ಯಾರಂಟಿ. ಸೊ ಹಾಗೆ ಆಯಾ ಕೊನೆಯ ದಿನ ನಾನು ಹೇಳ್ತೀನಿ ಮಕ್ಕಳಿಗೆ, ಕೊನೆಯ ಪರೀಕ್ಷೆ ಯಾವತ್ತಿದೆಯೋ ಆವತ್ತು ಗಸಗಸೆ ಪಾಯಸ ಕುಡಿದ್ಬಿಟ್ಟು ಮಲ್ಕೊಂಬಿಡಿ. ಪರೀಕ್ಷೆ ಹಿಂದಿನ ದಿವಸ ಮಾತ್ರ ಕುಡಿಯೋಕ್ಕೆ ಹೋದರೆ ಪರೀಕ್ಷೆಗೆ ಬರಲ್ಲ ನೀವು ಆಮೇಲೆ. ಅದಕ್ಕೋಸ್ಕರ ಹುಷಾರಾಗಿರಿ ಅಂತ. ಯಾಕೆಂದರೆ ಆಹಾರ ತುಂಬ ಮುಖ್ಯ ಮಕ್ಕಳಿಗೆ. ಪರೀಕ್ಷೆ ಹೋಗ್ತಕ್ಕಂಥ ಸಮಯದಲ್ಲಿ ಎಲ್ಲ ಓದಿರ್ತಾರೆ ಪಾಪ, ಆ ಸಮಯಕ್ಕೆ ಹೋಗೋಕ್ಕೆ ಆಗದೆ ಹೋದರೆ ಏನು ಮಾಡೋದು? ಧರ್ಮಾಚರಣೆಗೆ, ದಯೆಗೆ ಜಾಗವಿರುವಂತೆ ಗಟ್ಟಿ ಮನಸ್ಸಿಗೂ ಜಾಗ ಇದೆ. ದಯಾ ಅಂದರೆ
ವೇದಾಂತ ದೇಶಿಕರು 100 ಶ್ಲೋಕ ಬರೆದಿದ್ದಾರಲ್ಲಪ್ಪ, ದಯಾಶತಕ ಅಂತ. ಒಂದಲ್ಲ ಎರಡಲ್ಲ, 100 ಶ್ಲೋಕ. ದಯಾ ಅಂದರೆ ಏನು ಅನ್ನೋ ಒಂದು ಪದದ ಮೇಲೆ 100ಕ್ಕೂ ಹೆಚ್ಚು ಗ್ರಂಥಗಳನ್ನು ಲೋಕಕ್ಕೆ ಕೊಟ್ಟವರು, 100ಕ್ಕೂ ಹೆಚ್ಚು ವರ್ಷ ಬದುಕಿದ್ದವರು. ಅದು ವೇದಾಂತ ದೇಶಿಕರು. ತರ್ಕ ಕರ್ಕಶದಲ್ಲಿ ಬರ್ತೀಯಾ, ಕೋಮಲವಾಗಿರ್ತಕ್ಕಂಥ ಕಾವ್ಯದಲ್ಲಿ ಬರ್ತೀಯೋ, ಬಾ ಹೊಡೆದು ಕಳಿಸ್ತೀನಿ ಅಂತ ಹೇಳ್ತಾರೆ. ತರ್ಕೇಶು ಕರ್ಕಶದಯ ವಯಮೇವ ನ ಚಾನ್ಯೇ, ಕಾವ್ಯೇಶು ಕೋಮಲದಯ ವಯಮೇವ ನ ಚಾನ್ಯೇ. ವೇದಾಂತ ದೇಶಿಕರು ಹೇಳೋದು. ಹೆಂಗೆ ಬರ್ತೀಯೋ ಬಾ, ವಾಕ್ಯಾರ್ಥ ಮಾಡೋಕ್ಕೆ ಬರ್ತೀಯಾ, ತರ್ಕದಲ್ಲಿ ಬಾ, ಅದೇ ಉತ್ತರದಲ್ಲಿ ವಾಪಸ್ ಉತ್ತರ ಕೊಡ್ತೀನಿ. ಕಾವ್ಯದಲ್ಲಿ ಬರ್ತೀಯಾ, ಅದಕ್ಕೂ ಬಾ, ಅದಕ್ಕೂ ಸರಿ ಅಂತ. ಈ ಮಾತನ್ನು ಡಾಕ್ಟರ್ PS ರಾಮಾನುಜಂ, ಫಾರ್ಮರ್ IPS ಆಫೀಸರು, 38 ವರ್ಷದ ಕೆಳಗೆ MES ಈವ್ನಿಂಗ್ ಕಾಲೇಜಲ್ಲಿ ಸಂಜೆ 6:15 ಗಂಟೆ ಕೋಟ್ ಮಾಡಿದರು. ತನ್ನನ್ನೇ ಆವಾಗ ಉದಾಹರಣೆ ಕೊಟ್ಕೊಂಡು ಅವ್ರು ಹೇಳಿದ್ದು. ಹೆಂಗೆ ಬರ್ತೀರೋ ಬನ್ನಿ ನನ್ನ ಹತ್ರ. 7 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದೆ ಶಾಲೆಗೆ. ನಮ್ಮ ಹಳ್ಳಿನಲ್ಲಿ ಶಾಲೆ ಇರಲಿಲ್ಲ. 7 ಕಿಲೋಮೀಟ್ರ್ ಹೋಗೋದು, 7 ಕಿಲೋಮೀಟ್ರ್ ವಾಪಸ್ ಬರೋದು, 14 ಕಿಲೋಮೀಟ್ರ್ ನಡೀತಾ ಇದ್ದೆ ಓದೋವಾಗ. ನಾನು ಮಾಡಿರ್ತಕ್ಕಂಥ PhD ಥೀಸಿಸ್ಸು ನ್ಯಾಯದ ಮೇಲೆ. ಫಿಸಿಕಲ್ ಆಗಿ ಬರ್ತೀರಾ, ಮೆಂಟಲ್ ಆಗಿ ಬರ್ತೀರಾ, ಒದ್ದಾಕ್ಬಿಡ್ತೀನಿ ಬನ್ನಿ ಅಂತ ಹೇಳಿದರು. ಓಪನ್ ಆಗಿ ಚಾಲೆಂಜ್ ಮಾಡಿದರು PS ರಾಮಾನುಜಂ. ಒಂದು 7-8 ವರ್ಷದ ಕೆಳಗೆ ಅವರನ್ನು ನೋಡಿದೆ. ಅವರೇನಾ ಇವರು ಅಂತ ನನಗನ್ನಿಸ್ಬಿಡ್ತು. ಏಕೆಂದರೆ ಅದು 37 ವರ್ಷದ ಹಿಂದಿನ ಮಾತು. ಈಗ 7 ವರ್ಷ ಅಂದರೆ 30 ವರ್ಷ ವ್ಯತ್ಯಾಸದಲ್ಲಿ ಅರ್ಧ ಆಗಿಬಿಟ್ಟಿದ್ರು. ಅವರೇನಾ ಇವರು ಅಂತ ನನಗೆ ನೋಡಿ ಕಣ್ಣಲ್ಲಿ ನೀರು ಬಂದುಬಿಡ್ತು. ಆಮೇಲೆ ಅದಕ್ಕೆ ಅವ್ರ ಮನೆಗೆ ಹೋಗಲಿಲ್ಲ. ಆ ಸ್ಥಿತಿಲಿ ನೋಡಿದಾಗ ಈ ಸ್ಥಿತಿಲಿ ನೋಡಬಾರ್ದು. ಯಾಕೆಂದರೆ ನಮಗೆ ಅದೇ ಇಂಪ್ರೆಷನ್ ಇರಬೇಕೇ ಹೊರತು ಈ ಇಂಪ್ರೆಷನ್ ಇಟ್ಕೊಂಡು ನಾವು ಮುಂದುವರಿಬಾರ್ದು. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ, ಇದನ್ನು ಮರೆತಿದ್ದ ಅರ್ಜುನ. ಜೀವ ಪೋಷಣೆ ಧರ್ಮವಾದಂತೆ ಜೀವ ಹತ್ಯೆಯೂ ಧರ್ಮ ಆಗತಕ್ಕಂಥ ಸಂದರ್ಭ ಉಂಟು. ಸ್ನೇಹ ಧರ್ಮ ಆದಂತೆ ಯುದ್ಧವೂ ಧರ್ಮ ಆಗತಕ್ಕಂಥ ಸಂದರ್ಭ ಉಂಟು. DVG ಅವ್ರ ಮಾತು ನಾನು ಮಾಡ್ತಾ ಇರೋದು. ಸ್ನೇಹ ಅಂದರೆ ಏನು ಗೊತ್ತಾ? ತುಪ್ಪಕ್ಕೆ ಸ್ನೇಹ ಅಂತ. ಸ್ನಿಹ್ಯತೀತಿ ಸ್ನೇಹ. ನೋಡಿ, ನೀವು ಊಟ ಮಾಡೋವಾಗ ಅನ್ನದ ಮೇಲೆ ಹಾಕಿದ ಕೂಡಲೇ ಅನ್ನದ ಜೊತೆಗೆ ಒಂದಾಗ್ಬಿಡುತ್ತೆ ನೋಡಿ, ಅದು ತುಪ್ಪ. ನೀವು ಬೇರ್ಪಡಿಸೋಕ್ಕಾಗಲ್ಲ, ಹಾಕಿದ ಮೇಲೆ ಅದರೊಳಗೆ ಕರಗೋಗುತ್ತೆ. ಅದಕ್ಕೆ ಸ್ನಿಹ್ಯತೀತಿ ಸ್ನೇಹ ಅಂತ. ಅದಕ್ಕೆ ಮಕ್ಕಳು ಶಾಲೆಯಲ್ಲಿ ಕೂತ್ಕೊಳ್ಳೋವಾಗ 4 ಜನ ಕೂತಿರ್ತಾರೆ, ಇನ್ನೊಬ್ಳು ಅಲ್ಲೇ ಬಂದು ಒತ್ಕೊಳ್ಳೆ ಪಕ್ಕಕ್ಕೆ ಅಂತ ಅಲ್ಲೇ ಬಂದು ಕೂತ್ಕೋತಾಳೆ. ಇನ್ನೊಂದು ಬೆಂಚ್ ಪೂರ್ತಿ ಖಾಲಿ ಇರುತ್ತೆ, ಅಲ್ಲಿ ಕೂತ್ಕೊಳ್ಳಲ್ಲ. ಯಾಕೆಂದರೆ ಆ ಸ್ನೇಹ ಆ ರೀತಿಯಾಗಿ ಇದು ಮಾಡುತ್ತೆ ಅವರಿಗೆ. ಆ ದೃಷ್ಟಿಯಿಂದನೇ ಮುಖ್ಯವಾಗಿ ಸ್ನೇಹ ಧರ್ಮವಾದಂತೆ ಯುದ್ಧವೂ ಕೂಡ ಧರ್ಮ ಆಗತಕ್ಕಂಥ ಸಂದರ್ಭ ಉಂಟು. ಸುಗ್ರೀವ ವಿಭೀಷಣರ ವಿಷಯದಲ್ಲಿ ರಾಮನಿಗೆ ಸ್ನೇಹ ಕರ್ತವ್ಯವಾಯಿತು. ನೋಡಿ, ಸುಗ್ರೀವ ಕೋತಿ ಆಗಿರ್ಬೋದು, ವಿಭೀಷಣ ರಾಕ್ಷಸ ಆಗಿರ್ಬೋದು, ಜಟಾಯು ಪಕ್ಷಿ ಆಗಿರ್ಬೋದು. ಹಾಗಿದ್ರೂ ಕೂಡ ರಾಮ ನೋಡಿ ಎಲ್ಲರನ್ನು ಒಂದೇ ತರಹ ಸ್ನೇಹದಿಂದ ಕಾಣ್ತಾ ಇದ್ದ. ಅದಕ್ಕೆ ಹೇಳೋದು ರಾಮೋ ವಿಗ್ರಹವಾನ್ ಧರ್ಮ, ರಾಮ ಸತ್ಯ ಪರಾಕ್ರಮ, ರಾಮ ದ್ವಿರ್ನಾಭಿಭಾಷತೆ. ಅದಕ್ಕೆ ಮಾತುಗಳು ಬಂದಿದ್ದು. ರಾಮ ಬಾಣ, ರಾಮನ ವಾಕು ಅಂದ್ರೇನು? ಮುಗ್ದಾಯ್ತು, ಎರಡನೇ ಮಾತೇ ಇಲ್ಲ. ಬಾಯಿಂದ ಬಂದ ಕೂಡಲೇ ಅದು ನಡೀತು ಅಂತಲೇ ಗ್ಯಾರಂಟಿ. ಸಂಕಲ್ಪ ಅನ್ನೋದು ಆ ರೀತಿಯಾಗಿರುತ್ತೆ. ಕೆಲವರು ಸಂಕಲ್ಪ ಮಾಡಿದರೆ ಅದು ನಡೆದೋಗ್ಬಿಡುತ್ತೆ. ನಾವು ಸುಮ್ಮನೆ ದೇವ್ರ ಪೂಜೆಯಲ್ಲಿ ಮಾಡ್ತೀವಿ ಸಂಕಲ್ಪ ಅಷ್ಟೇ. ಆಗ ಮಾರ್ತಂತ ದೇವಾನಾಂ ಗಮನಾರ್ಥಂತ ರಕ್ಷಸಾಂ ಕುರ್ವೇ ಗಂಟಾರವಂತತ್ರ ಇತಿ ಅಂಚನಂ ಗಂಟಾನಾದಂ ಕೃತ್ವ ಅಪಸರ್ಪಂತ ಯೇ ಭೂತ ಭೂಮಿ ಸಂಸ್ಥಿತಾ ಯೇ ಭೂತ ವಿಘ್ನಕರ್ತಾ ರಸ್ತೇನ ಶಂತು ಶಿವಾಗ್ನಯ ಅಪಕ್ರಾಮತ ಭೂತಾದ್ಯಾ ಸರ್ವೇ ತೇ ಭೂಮಿಪಾರಕಾಃ ಸರ್ವೇಷಾಮರೋಧೇನ ದೇವಕರಂ ಸಮಾರಭೇತ್ ಪೃಥಿವ್ಯಾಃ ಮೇರೋ ಪೃಷ್ಠಋಷಿ ಕುರ್ಮೋ ದೇವತಾ ಸುತನಂ ಚಂದಃ ಆಸನ ಪ್ರಾಣಾಯಾಮೇ ವಿನಿಯೋಗಃ ಇತಿ ಸಂಕಲ್ಪ್ಯ. ಅಷ್ಟೇ, ಅಲ್ಲಿಗೆ ಮುಗಿದೋಯ್ತು. ಅದೇನು ನೆರವೇರೋದಿಲ್ಲ, ನಾವು ಸುಮ್ಮನೆ ಹೇಳ್ತೀವಿ ಅಷ್ಟೇ. ಯಾಕೆಂದ್ರೆ ನಮ್ಮಲ್ಲಿ ಸಿದ್ಧಿ ಇಲ್ಲ, ಆಂತರಿಕವಾಗಿ ಸತ್ವ ಇಲ್ಲ. ಬಾಹ್ಯವಾಗಿ ನಾವು ಮಾಡ್ತಾ ಇದ್ದೇವೆ ಹೊರತು ಸತ್ವ ಇಲ್ಲದೆ ಇರೋದನ್ನೇ ಅದು ನಡೆಯೋದಿಲ್ಲ. ಹಿಂದಿನವರಿಗೆ ಸತ್ವ ಇರ್ತಾ ಇತ್ತು, ಅದಕ್ಕೆ ಅವ್ರು ಹೇಳಿದ್ದೆಲ್ಲವೂ ಕೂಡ ಆ ರೀತಿ ನಡೆದೋಗೋದು. ಅದಕ್ಕೆ ಹೇಳೋದು, ಕೆಲವರಿಗಂತೂ ಗರುಡ ಮಚ್ಚೆ ಇರುತ್ತೆ, ಅವರು ಹೇಳಿದ್ರೆ ಮೀರಬೇಡಿ ಅಂತ. ಅದಕ್ಕೆ ಹೇಳ್ತಾ ಇದ್ದಿದ್ದು ಆ ಮಾತನ್ನು, ಬೇಡಿಪ್ಪ ಅವರು ಹೇಳಿದ್ರೆ ಒಪ್ಕೊಂಬಿಡಿ ಅಂತ. ಇಲ್ಲೇ ನಡೀತು ಘಟನೆ, ಯಾಕೆ ಎಲ್ಲೆಲ್ಲ ಹೋಗೋದು. 30-32 ವರ್ಷದ ಕೆಳಗೆ ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ 30 ಜನ ಉಡುಪಿಗೆ ಹೋಗಬೇಕು ಅಂತ ರಾತ್ರಿ ಬಸ್ಸಲ್ಲಿ ರಿಸರ್ವ್ ಮಾಡಿಸ್ಕೊಂಡಿದ್ರು. ಅನಂತ ಪದ್ಮನಾಭಾಚಾರ ಅಂತ ಅಲ್ಲಿದ್ದರು ಅವರು. ಇವತ್ತು ಹೋಗಬೇಡಿ ಅಂತ ಹೇಳಿದರು. ಅಯ್ಯೋ ಇವ್ರ ಮಾತು ಏನು ಕೇಳೋದು ಅಂತ ಹೋದವ್ರು ಯಾರು ವಾಪಸ ಬರಲಿಲ್ಲ. ಆಕ್ಸಿಡೆಂಟ್ ಆಗ್ಬಿಟ್ಟು ಸ್ಪಾಟ್ ಡೆತ್, ಅಷ್ಟು ಜನ ಹೊಟ್ಟೋದ್ರು. ಅದಕ್ಕೆ ಹೇಳೋದು, ಯಾವಾಗಲೂ ಕೂಡ ಕೆಲವ್ರ ಮಾತು ಹೇಳಿದರೆ ಯಾತಕ್ಕೆ ಹೇಳಿದರು ಅಂತ ನಾವು ವಿವೇಕ ಯೋಚನೆ ಮಾಡಬೇಕೇ ಹೊರತು ಇವನೇ ಮಾತೇನು ಕೇಳೋದು ಅವ್ರ ಮಾತೇನು ಕೇಳೋದು ಅಂದರೆ ಹೀಗೆ ಆಗಬಾರದಾಗತ್ತೆ. ಆ ದೃಷ್ಟಿಯಿಂದನೇ ಯಾವಾಗಲೂ ಕೂಡ ಕೆಲವರಿಗೆ ಮಾತಾಡೋಕ್ಕೆ ಇಷ್ಟ ಇರಲ್ಲ. ಮಾತು ಆಡಿದರೆ
ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದರೆ ಅದನ್ನು ಯಾರೂ ಕೂಡ ಮೀರಕ್ಕಾಗಲ್ಲ, ಆ ರೀತಿಯಾಗಿ ಮಾತಾಡ್ತಾರೆ. ಮಹಾತ್ಮನಃ ಪ್ರಕೃತಿಯ ಮಿತಭಾಷಿಣಃ. ಈ ಮಾತನ್ನು ಮಾಗಕವಿ ಕೃಷ್ಣನ ಬಗ್ಗೆ ಶಿಶುಪಾಲವಧದಲ್ಲಿ ಹೇಳಿಸ್ತಾನೆ. ಪ್ರಾಯಶಃ ಗಣೇಶ್ ಅವರು ಹೇಳಿರ್ಬೋದು, ಪಂಚಮಹಾಕಾವ್ಯಗಳವರು ಮಾಡ್ತಾ ಇರೋದರಿಂದ. ಧರ್ಮದ ಜೀವಾಳ ಜೀವೋತ್ಕರ್ಷ, ಜೀವಕ್ಕೆ ಒಂದು ಸಂಸ್ಕಾರವಾಗಿ ಅದು ಕೊಂಚವಾದರೂ ಉತ್ತಮ ದಶೆಗೆ ಹತ್ತಲೇಬೇಕು. ನೋಡಿ, ಸಂಸ್ಕಾರ ಅನ್ನೋದು ತುಂಬ ಮುಖ್ಯ ಮನುಷ್ಯನಿಗೆ. ಅದಕ್ಕೆ ಒಳ್ಳೆಯದನ್ನೇ ಕೇಳಬೇಕು, ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯದನ್ನೇ ಮಾತಾಡಬೇಕು ಅಂತ. ಅದಕ್ಕೆ ಗಾಂಧೀಜಿಯವರು ಆ 3 ಕೋತೆಗಳ ದೃಷ್ಟಾಂತ ಕೊಟ್ಟಿರೋದು. ಒಂದು ಕಣ್ಣು ಮುಚ್ಕೊಂಡಿದೆ, ಒಂದು ಕಿವಿ ಮುಚ್ಕೊಂಡಿದೆ, ಒಂದು ಬಾಯಿ ಮುಚ್ಕೊಂಡಿದೆ. ಕೆಟ್ಟದನ್ನು ನೋಡಲ್ಲ, ಕೆಟ್ಟದನ್ನು ಮಾತಾಡೋದಿಲ್ಲ, ಕೆಟ್ಟದನ್ನು ಕೇಳೋದಿಲ್ಲ ಅಂತ. ಒಂದು ಆಧುನಿಕ ಕಾವ್ಯ ಇದೆ, 10 ವರ್ಷದ ಕೆಳಗೆ ಪ್ರಶಸ್ಯ ಮಿತ್ರ ಶಾಸ್ತ್ರಿ ಅಂತ ರಾಯ್ಬೆರೇಲಿನಲ್ಲಿ ಫಿರೋಜ್ ಗಾಂಧಿ ಕಾಲೇಜ್ ಅಂತಿದೆ. ಫಿರೋಜ್ ಗಾಂಧಿ ಇಂದಿರಾ ಗಾಂಧಿ ಗಂಡ. ಆ ಸಮೃತ ಪ್ರೊಫೆಸರು ಕೋಮಲ ಕಂಟಕಾವಳಿ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಆ ಕೋತಿಗಳು 60 ವರ್ಷ ಕಣ್ಣು ಮುಚ್ಕೊಂಡು, ಕಿವಿ ಮುಚ್ಕೊಂಡು, ಬಾಯಿ ಮುಚ್ಕೊಂಡಿರೋದನ್ನು ಗಾಂಧೀಜಿ ಮರುಜೀವ ಬಂದು ಎದ್ದು ಬಂದು ಅವ್ರನ್ನ ಕೇಳ್ತಾರೆ. ನಾನು ಹೇಳಿ 60 ವರ್ಷ ಆಯಿತು ನಿಮಗೆ, ಇನ್ನೂ ಯಾಕೆ ಬಾಯಿ ಮುಚ್ಕೊಂಡಿದ್ದೀರಾ, ಇನ್ನೂ ಯಾಕೆ ಕಿವಿ ಮುಚ್ಕೊಂಡಿದ್ದೀರಾ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಬಾಪು ನಾವು ಏನು ಮಾಡೋದು, ಯಾವುದನ್ನು ನೋಡಬಾರದು ಅದೇ ಆಗ್ತಾಯಿದೆ ಪ್ರಪಂಚದಲ್ಲಿ, ಅದಕ್ಕೆ ಪರ್ಮನೆಂಟಾಗಿ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದೀವಿ. ಯಾವುದನ್ನು ಕೇಳಬಾರ್ದು ಆತ ಅಪಶಬ್ದಗಳೇ ಕಿವಿ ಮೇಲೆ ಬೀಳುತ್ತೆ, ಅದಕ್ಕೆ ಕಿವಿ ಮುಚ್ಕೊಂಡಿದ್ದೀವಿ. ಮಾತಾಡೋಕ್ಕೆ ನಮಗೆ ಸ್ವಾತಂತ್ರ್ಯ ಇಲ್ಲ ಬಾಪು, ಅದರಿಂದ ಬಾಯಿ ಮುಚ್ಕೊಂಡಿದ್ದೀವಿ ಅಂತ. ಇದು ಅವರ ಇಮ್ಯಾಜಿನೇಷನ್ ಆಗಿರ್ಬೋದು, ಆದರೂ ಕೂಡ ಎಷ್ಟು ಮಟ್ಟಿಗೆ ಸತ್ಯ ಇದೆ ನೋಡಿ ಆ ಮಾತಿನಲ್ಲಿ. ಅದನ್ನು ನಾವು ಗಮನಿಸಬೇಕು ಯಾವಾಗಲೂ ಕೂಡ. ಕವಿ ಬರೀತಕ್ಕಂಥದ್ದೇ ಕಲ್ಪನಾ ಚಾತುರ್ಯದಿಂದ. ಕಲ್ಪನೆ ಇಲ್ಲದೆ ಹೋದರೆ ಕವಿತ್ವ ಬರೋಕ್ಕಾಗಲ್ಲ. ಪೋಯೆಟ್ಸ್, ಲೂನೆಟಿಕ್ಸ್ ಆ್ಯಂಡ್ ಲವರ್ಸ್ ಆರ್ ಆಫ್ ಇಮ್ಯಾಜಿನೇಷನ್ ಆಲ್ ಕಾಂಪ್ಯಾಕ್ಟ್. ಮಿಡ್ಸಮರ್ ನೈಟ್ಸ್ ಡ್ರೀಮ್, ಆಕ್ಟ್ 2, ಸೀನ್ 3, ಲೈನ್ 42 ಶೇಕ್ಸ್ಪಿಯರ್. ಧರ್ಮದ ಜೀವಾಳ ಅಂದರೆ ಜೀವೋತ್ಕರ್ಷ. ಜೀವಕ್ಕೆ ಒಂದು ಸಂಸ್ಕಾರವಾಗಿ ಅದು ಕೊಂಚವಾದರೂ ಉತ್ತಮ ದಶೆಗೆ ಹತ್ತಬೇಕು. ಆ ಸಂಸ್ಕಾರ ಕೊಡ್ತಕ್ಕಂಥದ್ದು ಯಾವುದು? ಅದಕ್ಕೆ ಉಪನಯನ ಸಂಸ್ಕಾರ ಅಂತ ಹೇಳೋದು. ಉಪ ಅಂದರೆ ಹತ್ತಿರ, ನಯನ ಅಂದರೆ ಕರ್ಕೊಂಡು ಹೋಗೋದು ಅಂತ. ನಯನ ಅಂದರೆ ಕಣ್ಣು ಅಂತಲೂ ಆಗುತ್ತೆ. ನಯನ ಸಭಾಂಗಣ ಇಲ್ವಾ ನಮ್ಮಲ್ಲಿ, ಕನ್ನಡ ಸಭಾಂಗಣ, ಅದರ ಹೆಸರು ನಯನ ಸಭಾಂಗಣ ಅಂತ. ಸೊ ನಯನ ಅಂದರೆ ಕಣ್ಣು ಅಂತಲೂ ಆಗುತ್ತೆ. ಲೋಚನ ಅಂತ ಮ್ಯಾಗ್ಝಿನ್ ಇಲ್ವಾ, MV ಸೀತಾರಾಮಯ್ಯ ಅವರು ಎಡಿಟ್ ಮಾಡ್ತಾಯಿದ್ರು ಲೋಚನ ಅಂತ ಜರ್ನಲ್ಲು. ಅದೆಲ್ಲ ಕಣ್ಣಿಗಿರ್ತಕ್ಕಂಥ ಪರ್ಯಾಯ ಪದಗಳೇ. ಆ ದೃಷ್ಟಿಯಿಂದ ಇಲ್ಲಿ ಮುಖ್ಯವಾಗಿ ಅವರು ಹೇಳ್ತಾರೆ ನೋಡಿ, ಸಂಸ್ಕಾರ ಎಂಬತಕ್ಕಂಥದ್ದು ಉಪನಯನ ಸಂಸ್ಕಾರ ಆದಮೇಲೇ ದ್ವಿಜತ್ವ ಅನ್ನೋದು ಅವನಿಗೆ ಪ್ರಾಪ್ತಿಯಾಗೋದು. ಜನ್ಮನ ಜಾಯತೆ ಶೂದ್ರ ಸಂಸ್ಕಾರಾತ್ ದ್ವಿಜ ಉಚ್ಯತೆ. ಅದಕ್ಕೆ ಮಾತು ಬಂದಿರೋದು. ಯಾವ ಸಂಸ್ಕಾರ? ಉಪನಯನ ಸಂಸ್ಕಾರ. ಉಪನಯನದಿಂದ ಏನಾಗುತ್ತೆ? ದ್ವಿಜ ಅನ್ನೋ ಶಬ್ದ ಬರುತ್ತೆ. ಪಕ್ಷಿಗಳಿಗೂ ದ್ವಿಜ ಅಂತ ಪರ್ಯಾಯ ಪದ ಇದೆ. 2ನೇ ಹುಟ್ಟು ಯಾವುದು ಪಕ್ಷಿಗಳಿಗೆ ಅಂತ, ರೆಕ್ಕೆ ಬಲ್ತಾಗ ಅದು ಹಾರ್ಕೊಂಡು ಹೋಗುತ್ತೆ ನೋಡಿ, ಆವಾಗ ಅದಕ್ಕೆ 2ನೇ ಹುಟ್ಟು. 1ನೇ ಹುಟ್ಟು ತಾಯಿ ಗರ್ಭದಿಂದ ಆಚೆ ಬಂದಿರೋದು. ಅದೇ ತರಹ ಮನುಷ್ಯನಿಗೂ ಅಷ್ಟೇ, ತಾಯಿಯ ಗರ್ಭದಿಂದ ಆಚೆ ಬಂದಿರೋದು 1ನೇ ಹುಟ್ಟಾದರೆ ಉಪನಯನ ಸಂಸ್ಕಾರ ಅನ್ನೋದು 2ನೇ ಹುಟ್ಟಾಗಿರೋದಂದರೆ ಅದಕ್ಕೆ ದ್ವಿಜ ಅನ್ನೋ ಮಾತು ಬಂದಿರತಕ್ಕಂಥ. ದ್ವಿಧಾ ಜಾಯತೆ ಇತಿ ದ್ವಿಜಃ. ಆ ಸಂಸ್ಕಾರ ಅನ್ನೋದು ಅದಕ್ಕೆ ಅಷ್ಟು ಮುಖ್ಯವಾಗಿರೋದು. ಷೋಡಶ ಸಂಸ್ಕಾರಗಳು ನಮ್ಮಲ್ಲಿರೋದು 16. ಇಲ್ಲೇ ಹಿಂದ್ಗಡೆ APS ಕಾಲೇಜ್ ಇದೆ, ಅಲ್ಲಿ ಸಮೃತ ಪ್ರೊಫೆಸರ್ ಇದ್ದರು, ಅನಂತ ನರಸಿಂಹಾಚಾರ್ ಅಂತ. ಅವರ PhD ಥೀಸಿಸು 1600 ಪುಟ 16 ಸಂಸ್ಕಾರಗಳ ಮೇಲೆ. ಒಂದೊಂದು ಸಂಸ್ಕಾರಕ್ಕೆ 100 ಪುಟ ಬರೆದಿದ್ದಾರೆ ಸಮೃದ್ಧದಲ್ಲಿ. ಇನ್ನು ಭಾಷಾಂತರ ಆಗಿಲ್ಲ ಕನ್ನಡಕ್ಕೂ ಇಂಗ್ಲೀಷ್ಗೂ. ನನಗೆ ಕೊಟ್ಟವ್ರು 7-8 ವರ್ಷ ಆಯಿತು, ನಾನೇನೋ ಮಾಡಿಲ್ಲ, ಸೋಂಬೇರಿ. ಏನು ಮಾಡೋದು? ನನ್ನಂತ ಅವ್ರಿಗೆ ಕೊಟ್ಟರೆ ಏನಾಗತ್ತೆ? ಕ್ಷಮಿಸಬೇಕು ಅವರು. ಸುಗ್ರೀವ ವಿಭೀಷಣರ ಜೀವಗಳು ವಾಲಿ ರಾವಣರ ಜೀವಗಳಿಗಿಂತ ಮೇಲಾದ ದಶೆಯಲ್ಲಿದ್ದವು. ಅವರ ಅಂತರಂಗಕ್ಕೆ ಇನ್ನೂ ಕೂಡ ಆಗಬೇಕಾಗಿದ್ದ ಸಂಸ್ಕಾರ ಸ್ನೇಹದ ಮೂಲಕ ನಡೆಯಬೇಕಾಗಿತ್ತು. ವಾಲಿ ರಾವಣರ ಜೀವಗಳಿಗಾದರೋ ಆ ಜನ್ಮಗಳಲ್ಲಿ ಉತ್ತಮ ಸಂಸ್ಕಾರ ಯೋಗ್ಯತೆ ಇರಲಿಲ್ಲವಾದ್ದರಿಂದ ದೇಹಾಂತರ ಪ್ರಾಪ್ತಿ ಅವಶ್ಯಕವಾಗಿತ್ತು. ಕೆಲವು ಕೊಳೆ ಬಟ್ಟೆಗಳನ್ನು ಒಗೆದು ಚೊಕ್ಕಟಪಡಿಸ್ತಕ್ಕಂಥದ್ದು ಸಾಧ್ಯ. ಇನ್ನು ಕೆಲವು ಕೊಳೆಗೆ ಬಟ್ಟೆಗಳನ್ನು ನೀರು ಮುಟ್ಟಲೇಬಾರದು, ಅದಕ್ಕೆ ಬೆಂಕಿಯೇ ಗತಿ. ದೇಹಗಳ ಮಾತು ಅಷ್ಟೇ ತಾನೆ. ಇದೇ ಯುದ್ಧ ಧರ್ಮದ ಅಂತಃಸತ್ವ. ಹಿರಣ್ಯಕಶಿಪುವಿನ ವಧೆಯಾದ ಬಳಿಕ ಮಗನಾದ ಪ್ರಹ್ಲಾದ ತನ್ನ ತಂದೆಗೆ ಸದ್ಗತಿಯನ್ನು ಕರುಣಿಸಬೇಕು ಎಂದು ಬೇಡಿದಾಗ ನರಸಿಂಹಸ್ವಾಮಿ ಹೀಗೆ ಹೇಳಿದ: ತ್ರಿಸಪ್ತಭಿ ಪಿತಾ ಪೂತಃ ಪಿತೃಭಿಸ್ಸಹ ತೇ ನಗ ಪಿತುಃ ಪೂತಸ್ಯ ಸರ್ವಶಃ ಮದಂಗ ಸ್ಪರ್ಶೇನಾಂಗಲೋಕಾನ್ ಯಾಸ್ಯತಿ ಸುಪ್ರಜಾ. ಭಗವದಂಶ ಸ್ಪರ್ಶವು ಪಾಪ ದೇಹಕ್ಕೆ ತಗಲಬೇಕಾದ ಚಿಕಿತ್ಸೆ. ಆದ ಕಾರಣದಿಂದ ಭಗವಂತನ ಅವತಾರದಿಂದ ಪಾಪಿಯ ವಧೆ. ಅವತಾರ ಅಂದ್ರೇನು? ಇಳಿಯೋದು ಅಂತ. ನಮಗೆ ಆರೋಹಣ ಆದರೆ ಭಗವಂತನಿಗೆ ಅವರೋಹಣ.
ನಮ್ಮನ್ನು ಆ ಮಟ್ಟಕ್ಕೆ ಆಧ್ಯಾತ್ಮಿಕವಾಗಿ ಏರಿಸೋ ದೃಷ್ಟಿಯಿಂದನೇ ಅವನು ಹುಟ್ಟಿ ಬರೋದು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗ ಧರ್ಮಕ್ಕೆ ಕೊಡಲಿ ಪೆಟ್ಟು ಬಿದ್ದು ಅಧರ್ಮ ಎಲ್ಲ ಕಡೆಯೂ ತಾಂಡವಾಡ್ತಾ ಇರುತ್ತೋ ಆವಾಗ ಭಗವಂತ ಹುಟ್ಟಿ ಬರ್ತಾನೆ. ಅದಕ್ಕೆ ಒಂದು 100 ವರ್ಷಕ್ಕೆ ಒಬ್ಬ ಮಹಾತ್ಮ ಧರೆಗಿಳಿಯೋದೇ ಕಷ್ಟ. ಏಕೆಂದರೆ ಅನ್ಲೆಸ್ ದೆರ್ ಇಸ್ ಆಬ್ಸಲ್ಯೂಟ್ ನೆಸೆಸಿಟಿ, ವೇರ್ ಇಸ್ ದಿ ಕ್ವೆಶ್ಚನ್ ಫಾರ್ ಹಿಮ್ ಟು ಕಮ್. ಅವ್ರು ಯಾವಾಗಲೂ ಮುಗ್ತಾರೆ, ಅವ್ರು ಯಾತಕ್ಕೆ ಬರಬೇಕು ಈ ಲೋಕಕ್ಕೆ? ಅದಕ್ಕೇ 1 ಶತಮಾನಕ್ಕೆ ಒಬ್ಬರು ಬರ್ತಕ್ಕಂಥದ್ದೇ ಕಷ್ಟ. ಆದರೆ 19-20ನೇ ಶತಮಾನದಲ್ಲಿ ಎಷ್ಟು ಜನ ಮಹನೀಯರು ನಮ್ಮ ಕಣ್ಣು ಮುಂದೆ ಇದ್ರು ಅಂದರೆ ಅದೇ ಆಶ್ಚರ್ಯ. ರಾಮಕೃಷ್ಣ ಪರಮಹಂಸರು ಇದ್ದಿದ್ದ ಕಾಲ, ರಮಣ ಮಹರ್ಷಿಗಳಿದ್ದಂತಹ ಕಾಲ, ಅಂತಹ ಮಹನೀಯರಿದ್ದು, ಸದಾಶಿವ ಬ್ರಹ್ಮೇಂದ್ರ ಇದ್ದಂತಹ ಕಾಲ, ಅವಧೂತರು, ಮಹಾಜ್ಞಾನಿಗಳು, ಪಂಡಿತೋತ್ತಮರು ಎಲ್ಲರೂ ಇರ್ತಕ್ಕಂಥದ್ದು. ಬಿಟ್ವೀನ್ 1860 ಆ್ಯಂಡ್ 1890 ಎಂಥೆಂಥವ್ರು ಹುಟ್ಟಿದ್ರು ಅಂದರೆ ಡಿ ವಿ ಜಿಯವರು ಹುಟ್ಟಿರ್ಬೋದು, ರಾಧಾಕೃಷ್ಣನ್ ಹುಟ್ಟಿರ್ಬೋದು, ಮತ್ತು ನೆಹರು ಹುಟ್ಟಿರ್ಬೋದು. ಅವರೆಲ್ಲರೂ ಕೂಡ ಆ ಪೀರಿಯಡಲ್ಲೇ ಬಂದವರು. ಒಂದು 5-10 ವರ್ಷ ಹೆಚ್ಚು ಕಡಿಮೆ ಎಲ್ಲರೂ ಕೂಡ ಬಂದು ಹೋಗ್ಬಿಟ್ರು. ನೋಡಿ, ಅದು ನಿಜವಾಗ್ಲೂ ಕೂಡ ಸುವರ್ಣ ಯುಗ ಅಂತ ಹೇಳಬೇಕು ನಮ್ಮ ದೇಶದಲ್ಲಿ. ಆದ ಕಾರಣದಿಂದಲೇ ಭಗವಂತನ ಅವತಾರದಿಂದ ಪಾಪಿಯ ವಧೆ, ಆ ಜೀವಕ್ಕೆ ಪಾಪ ಪಂಜರದಿಂದ ವಿಮೋಚನೆ. ಇಂಥ ವಧೆಯು ಮೇಲುನೋಟಕ್ಕೆ ಕ್ರೂರ ಎನಿಸಿದರೂ ಕೂಡ ಅಂತರ್ದೃಷ್ಟಿಗೆ ಅದು ಕ್ರೂರತನವಲ್ಲ. ಅಲ್ಲಿಗೇನು ಹೇಳ್ದಂಗಾಯ್ತು, ಎಲ್ಲವನ್ನೂ ಹೊರಗಡೆ ಕಣ್ಣಿಂದ ನೋಡಿನೇ ಅಳಿಯೋದಕ್ಕೆ ಹೋಗಬೇಡಪ್ಪ, ಒಳಗಣ್ಣನ್ನು ಉಪಯೋಗಿಸು. ಯಾವಾಗಲೂ ಕೂಡ ಒಳಗಣ್ಣನ್ನು ತೆಗೆಯಬೇಕು, ಅದು ಮುಖ್ಯವಾಗಿರ್ತಕ್ಕಂಥದ್ದು. ನಮಗೆಲ್ಲ ಹೊರಗಣ್ಣು ಇದೆ, ಅದಕ್ಕೆ ವಿ ಹ್ಯಾವ್ ಸೈಟ್ ಬಟ್ ವಿ ಡೋಂಟ್ ಹ್ಯಾವ್ ವಿಷನ್. ಅದಕ್ಕೆ ಕನ್ನಡ ಕಪ್ಪಲ್ಲಿ ನೋಡಿ ವಿಷನ್ ಅಂತ ಬೋರ್ಡ್ ಹಾಕಿರ್ತಾರೆ ಹೊರತು ಸೈಟ್ ಅಂತ ಬೋರ್ಡ್ ಹಾಕಿರಲ್ಲ. ಸೈಟ್ ಇರೋವ್ರಿಗೆ ನಾವು ವಿಷನ್ ಕೊಡ್ತೀವಿ ಅಂತ. ವಿಷನ್ ಆಫ್ ದಿ ವೇದಿಕ್ ಪೋಯೆಟ್ಸ್ ಅಂತಲೇ ಒಂದು ಗ್ರಂಥ ಇದೆ, ಜೆ ಗೋಂಡಾ ಅಂತ, ಯುಟ್ರಿಚ್ ಯೂನಿವರ್ಸಿಟಿ ಅಂತಿದೆ ನೆದರ್ಲ್ಯಾಂಡ್ಸಲ್ಲಿ. ಅಲ್ಲಿ ಸಮೃತ ಪ್ರೊಫೆಸರ್ ಆಗಿದ್ದ. 3 ವರ್ಷದ ಕೆಳಗೆ 97ನೇ ವಯಸ್ಸಲ್ಲಿ ತೀರ್ಕೊಂಡ. ಈಗ ಇದ್ದಿದ್ರೆ ಅವ್ನು 100 ಆಗೋದು. ಅವನೊಂದು ಪುಸ್ತಕ ಬರೆದಿದ್ದಾನೆ, ವಿಷನ್ ಆಫ್ ದಿ ವೇದಿಕ್ ಪೋಯೆಟ್ಸ್ ಅಂತ. ವೈದಿಕ ಕವಿಗಳಿದ್ದಂತಹ ಒಂದು ವಿಷನ್ ಯಾವ ರೀತಿಯಾಗಿತ್ತು ಅನ್ನೋದಕ್ಕೆ. ಧರ್ಮ ಒಂದೊಂದು ಸಾರಿ ಉಗ್ರ ರೂಪವನ್ನು ತಾಳಬೇಕಾಗುತ್ತದೆ. ಮಿಠಾಯಿ ಕೊಡುವ ತಂದೆಯ ಕೈ ಒಂದೊಂದು ಸಾರಿ ಪೆಟ್ಟನ್ನು ಕೊಡುವುದಿಲ್ಲವೇ? ಮಿಠಾಯಿ ಕೊಡ್ತಾ ಇರ್ತಾನೆ ತಂದೆ, ಆದರೆ ಪೆಟ್ಟು ಕೊಡುವಾಗ ಅದನ್ನು ಕೊಡ್ತಾನೆ. ಯಾಕೆ? ಮಗ ಸದ್ಗತಿಗೆ ಬರಲಿ ಅಂತ. ಅದಕ್ಕೆ ನಮ್ಮಲ್ಲಿ ಒಂದು ಸುಭಾಷಿತ ಇರೋದು, ಲಾಲಯೇತ್ ಪಂಚವರ್ಷಾಣಿ. 5 ವರ್ಷ ಮಕ್ಕಳಿಗೆ ಮುದ್ದು ಮಾಡಿ ಬೆಳೆಸಿ, ದಶವರ್ಷಾಣಿ ತಾಡಯೇತ್. 5ರಿಂದ 10 ಅವ್ರಿಗೆ ಹೊಡೆದು ಬಡ್ದು ದಾರಿ ತೋರಿಸ್ಬೇಕು. ಪ್ರಾಪ್ತೇತ್ ಷೋಡಶೇ ವರ್ಷೆ, 16ನೇ ವಯಸ್ಸು ಅವನು ಮುಟ್ಟಿದಾಗ ಪುತ್ರ ಮಿತ್ರವದಾಚರೇತ್, ಮಕ್ಕಳನ್ನು ಸ್ನೇಹಿತರ ಥರ ಕಾಣಬೇಕು ಅಂತ. ಇಟ್ಸ್ ನಾಟ್ ಓನ್ಲಿ ಮೆಟಫಾರಿಕಲ್ ವಿಸ್ಡಮ್ ಬಟ್ ಆಲ್ಸೋ ಫಿಸಿಕಲ್ ವಿಸ್ಡಮ್. ಯಾಕೆಂದರೆ ಅವ್ರು ಎದ್ದು ಬಿದ್ದರೆ ತಟ್ಕೊಳ್ಳೋ ಶಕ್ತಿ ಇವರಿಗಿರಲ್ಲ. ಯಾಕೆಂದರೆ ಅವ್ರು ಯೌವನದಲ್ಲಿ ಇರ್ತಾರೆ, ಇವರು ವೃದ್ಧಾಪ್ಯ ಬರ್ತಾ ಇರುತ್ತೆ. ಅದರಿಂದಾನೆ ಯಾವಾಗಲೂ ಕೂಡ ನಾವು ಆ ಮಟ್ಟದಲ್ಲಿ ಮಕ್ಕಳಿಗೆ 5ರಿಂದ 12 ಇದೆ ನೋಡಿ, ಭಾಳ ಫಾರ್ಮೇಟಿವ್ ಪೀರಿಯಡು. ಅದಕ್ಕೆ ದೊಡ್ಡವರು ಹೇಳ್ತಾ ಇದ್ದಿದ್ದು, ಚಿಕ್ಕ ಮಕ್ಕಳು 5ರಿಂದ 12 ವರ್ಷ ಇರೋವಾಗ ತಂದೆ ತಾಯಿಗಳು ಮನೇಲಿ ಜಗಳ ಆಡಬೇಡಿ ಅಂತ. ಏಕೆಂದರೆ ಅವ್ರಿಗೆ ಅದೇ ಕೂತ್ಕೊಳ್ಳುತ್ತೆ ಮನಸ್ಸಲ್ಲಿ. ಆ ವಯಸ್ಸಲ್ಲಿ ಏನೇ ಓದಿದ್ರೂ ಕೂಡ ಜೀವನದುದ್ದಕ್ಕೂ ನೆನಪಿರುತ್ತೆ. ಆಮೇಲೆ ಓದಿದ್ದು ಮರ್ತೋಗತ್ತೆ. ಎನ್ ಮೂರ್ತಿರಾಯರು 100ನೇ ಹುಟ್ಟುಹಬ್ಬ ದಿವಸ ಒಂದು ಮಾತನ್ನು ಹೇಳಿದರು ಗಾಂಧಿ ಸಾಹಿತ್ಯ ಸಂಘದಲ್ಲಿ. ನಿಮ್ಮ ಜೀವನದಲ್ಲಿ 8 ವರ್ಷದ ಕೆಳಗೆ ಏನು ಘಟನೆ ಆಯಿತು ಅಂತ ಯಾರೋ ಕೇಳಿದರು ಆಡಿಯನ್ಸಲ್ಲಿ. ಅಂದರೆ ಆವಾಗ ಅವ್ರಿಗೆ 92 ಆದಾಗ. ಅದಕ್ಕೆ ಅವ್ರು ಕೊಟ್ಟು ಉತ್ತರ ಏನು ಗೊತ್ತಾ? 8 ವರ್ಷದ ಕೆಳಗೆ ಏನಾಯಿತು ಅಂತ ಕೇಳಿಬಿಡಿ, ಮರ್ತೋಗಿದೆ. 88 ವರ್ಷದ ಕೆಳಗೆ ಏನಾಯಿತು ಅಂತ ಕೇಳಿ ಹೇಳ್ತೀನಿ ಅಂದರು. ಆ ದೃಷ್ಟಿಯಿಂದ ಯಾವಾಗಲೂ ಕೂಡ 5 to 12 ದಟ್ಸ್ ವೆರಿ ಫಾರ್ಮೇಟಿವ್ ಏಜ್. ಆವಾಗ ಓದಿದ್ದೆಲ್ಲ ನೆನಪಿರುತ್ತೆ. ಅದಕ್ಕೆ ನಮ್ಮಲ್ಲಿ ತ್ರಿಕಾಂಡ ಅಮರಕೋಶ, ಶಬ್ದರೂಪಾವಳಿ, ಧಾತುರೂಪಾವಳಿ, ಭಗವದ್ಗೀತೆ, ನೀತಿ ಶತಕ ಬಾಯ್ಪಾಠ ಮಾಡಿಸ್ತಾ ಇದ್ದಿದ್ದು ಮಕ್ಕಳಿಗೆ. ಆಮೇಲೆ ಅವ್ರು ಎಲ್ಲೇ ಹೋದರೂ ಕೂಡ ಮೂಲ ಗಟ್ಟಿಯಾಗಿರ್ತಾ ಇತ್ತು. ಬುಡ ಭದ್ರವಾಗಿದ್ದರೆ ಕೊಂಬೆಗಳು ಎಲ್ಲಿ ಹೋದರೆ ಏನು? ಬುಡವೇ ಭದ್ರ ಇಲ್ಲದೆ ಹೋದರೆ ಕೊಂಬೆಗಳು ಕಟ್ಕೊಂಡು ಏನು ಮಾಡಬೇಕಾಗತ್ತೆ? ಅದಕ್ಕೆ ನಾವು ನೀರು ಹಾಕೋದು ಯಾವಾಗ ಬುಡಕ್ಕೆ ನೀರು ಹಾಕ್ತೇವೆ ಹೊರತು ಕೊಂಬೆಗಳಿಗೆ ಯಾರೂ ನೀರು ಹಾಕಲ್ವಲ್ಲ. ಆ ದೃಷ್ಟಿಯಿಂದನೇ ಬುಡ ಭದ್ರವಾಗಿರಬೇಕು. ರೂಟ್ ಶುಡ್ ಬಿ ಫರ್ಮ್. ಲೆಟ್ ದ ಶೂಟ್ಸ್ ಗೋ ಎನಿವೇರ್ ಆ್ಯಂಡ್ ಶೂಟ್ ಎನಿಬಡಿ ಡೌನ್, ಬಟ್ ಆಲ್ವೇಸ್ ರೂಟ್ ಶುಡ್ ಬಿ ಫರ್ಮ್. ಯಾವಾಗಲೂ ಕೂಡ ಬುಡ ಭದ್ರ ಇರಬೇಕು. ಆಮೇಲೆ ಏನು ಬೇಕಾದರೂ ಆಟ ಆಡ್ಬೋದು, ಇದು ಇಂಟೆಲೆಕ್ಚುಯಲ್ ಜಗ್ಲರಿ ಮಾಡ್ಬೋದು, ಅಂತ್ಯಾಕ್ಷರಿ ಮಾಡ್ಬೋದು, ಅವಧಾನ ಮಾಡ್ಬೋದು. ಆದರೆ ಬೇಸೆ ಗಟ್ಟಿ ಇಲ್ಲದೆ ಹೋದರೆ ಏನು ಮಾಡೋಕ್ಕೆ ಸಾಧ್ಯ? ಧರ್ಮವು ಗಳಗಳ ಧ್ವನಿ ಮಾತ್ರವಲ್ಲ, ಸಿಂಹ ಗರ್ಜನೆಯೇ ಧರ್ಮ. ಧರ್ಮದ ಕೆರೆ ಹೆಂಗುರುಳುಗಳಿಗೆ ಮಾತ್ರವಲ್ಲ, ಗಂಡದಿಗೆ ಅದು ಕರೆ. ಇದನ್ನು ನಮ್ಮ ಜನ ಚೆನ್ನಾಗಿ ಮನಸ್ಸಿಗೆ ತಂದುಕೊಳ್ಳಬೇಕು. ಡಿ ವಿ ಜಿಯವರ ಮಾತು.
ಮೆಣಸು ಅದರ ಕೆಲಸವನ್ನು ಮಾಡಿದ ಬಳಿಕ ಉದ್ದು ಜಾಗ ಪಡೆಯಬಹುದು. ಯುದ್ಧ ತನ್ನ ಕೆಲಸವನ್ನು ನಡೆಸಿದ ಬಳಿಕ ಕಾರುಣ್ಯ ವಾತ್ಸಲ್ಯಗಳಿಗೆ ಜಾಗ ದೊರೆಯಬಹುದು. ಉಪಾಧ್ಯಾಯನ ಬೆತ್ತ ತನ್ನ ಕೆಲಸ ಮಾಡಿದ ಬಳಿಕ ಶಿಷ್ಯನಿಗೆ ಪಾರಿತೋಷಕ ಕೊಡಬಹುದು. ಇದನ್ನು ಭಗವಂತನೇ ಸೂಚಿಸಿದ್ದಾನೆ. ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ. ಪ್ರಾರಂಭದಲ್ಲಿ ಯಾವುದು ವಿಷವಾಗಿರುತ್ತೋ ಪರಿಣಾಮದಲ್ಲಿ ಅದೇ ಅಮೃತವಾಗತ್ತೆ. ನಮಗೇನಾಗತ್ತೆ ಅಂದರೆ ನಾವು ತಾತ್ಕಾಲಿಕವಾಗಿರ್ತಕ್ಕಂಥ ಕ್ಷಣಿಕ ಸುಖಕ್ಕೆ ಆಸೆ ಪಡ್ತೀವಿ, ಶಾಶ್ವತ ಸುಖ ಸಿಗೋದಿಲ್ಲ. ಯಾಕಂದರೆ ಹೆಂಗಿದ್ರೂ ಕ್ಷಣಿಕ ಸಿಗಲಿಲ್ಲ, ಶಾಶ್ವತವಾಗಿರೋ ಕಡೆ ಗಮನ ಕೊಡಲಿಲ್ಲ, ಸಿಗಲಿಲ್ಲ, ಇದು ಇಲ್ಲ ಅದು ಇಲ್ಲ ಅಂತ ಆಗ್ಬಿಡುತ್ತೆ. ಇತೋ ಭ್ರಷ್ಟ ತಥೋ ಭ್ರಷ್ಟ ಅಂತ. ಅದಕ್ಕೆ ಯಾವಾಗಲೂ ಕೂಡ ಯೋ ಧ್ರುವಾಣಿ ಪರಿತ್ಯಜ್ಯ ಅಧ್ರುವಾಣಿ ನಿಷೇವ್ಯತೆ ಧ್ರುವಾಣಿ ತಸ್ಯ ನಶ್ಯಂತಿ ಅಧ್ರುವಂ ನಷ್ಟಮೇವಚ. ಸುಭಾಷಿತ ಅದೇ ಹೇಳೋದು. ಧ್ರುವ ಅಂದರೆ ಪರ್ಮನೆಂಟ್ ಅನ್ನೋ ದೃಷ್ಟಿಯಿಂದ ನಿಮಗೆ ಧ್ರುವನ ಪಾತ್ರ ನೋಡಿದ್ರೆ ಗೊತ್ತಾಗತ್ತೆ. ನೋಡಿ, ಅವನು ಆ ಧ್ರುವ ಎಂತಹ ತಪಸ್ಸು ಮಾಡ್ದ ನೋಡಿ, ನಾರಾಯಣನ ಒಲಿಸ್ಕೊಳ್ಳೋದಿಕ್ಕೆ. ತನ್ನ ತಂದೆ ತೊಡೆ ಮೇಲೆ ಕೂತ್ಕೋಬೇಕು ಅಂತ ಅಷ್ಟೇ ಅವನು ಆಸೆ ಪಟ್ಟಿದ್ದು. ಯಾವಾಗ ಅದು ಆಗಲಿಲ್ವೋ ಶಾಶ್ವತವಾಗಿರ್ತಕ್ಕಂಥ ಸ್ಥಾನಕ್ಕೆ ಹೊರಟೋದ ಅವನು. ಆ ದೃಷ್ಟಿಯಿಂದನೇ ಯಾವಾಗಲೂ ಕೂಡ ಶಾಶ್ವತ ಸುಖ ಮುಖ್ಯವೇ ಹೊರತು ರಂಗರಂಗಾಗಿ ಹೊರಗಡೆ ಕಾಣ್ತಕ್ಕಂಥ ಸುಖಕ್ಕೆ ನಾವು ಆಸೆ ಪಡಬಾರ್ದು ಯಾವಾಗಲೂ ಕೂಡ. ಆದರೆ ನಮ್ಮ ಇಂದ್ರಿಯಗಳೆಲ್ಲ ಹೊರಗಡೆ ಚಾಚ್ಕೊಂಡಿರೋದ್ರಿಂದ ನಮಗೆ ಈ ಸುಖಕ್ಕೆ ಅದು ಮತ್ತೆ ಮತ್ತೆ ಹಂಬಲಿಸತ್ತೆ ಹೊರತು ಶಾಶ್ವತ ಸುಖಕ್ಕೆ ಅದು ಎಡೆ ಮಾಡಿಕೊಡೋದೇ ಇಲ್ಲ. ಪರಾಂಚಿಕಾನಿ ವ್ಯತೃಣ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನ ಅಂತರಾತ್ಮನ್ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಧೀರ ಅಂದರೆ ನಚಿಕೇತ ಅಂತ. ಕಠೋಪನಿಷತ್ತಲ್ಲಿ 7 ಕಡೆ ಧೀರ ಅನ್ನೋ ಶಬ್ದ ಬರುತ್ತೆ. ವಿಜಯ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಇದ್ದರು, ಸತ್ಯನಾರಾಯಣ ಶಾಸ್ತ್ರಿ ಅಂತ. ಅವರು ಯೋಗ ವಾಸಿಷ್ಠದ ಮೇಲೆ, ಭಗವದ್ಗೀತೆ ಮೇಲೆ, ಶಂಕರ್ ಕೃಪಾನಲ್ಲಿ, ಜಯನಗರದಲ್ಲಿ 16ನೇ ಮೇನ್ ರೋಡಲ್ಲಿ 45ನೇ ಡೋರ್ ನಂಬರ್ಲಿ 3rd ಬ್ಲಾಕ್ ಜಯನಗರದಲ್ಲಿ 10 ವರ್ಷ ಪ್ರವಚನ ಕೊಡ್ತಾಯಿದ್ರು. ಅವರು ತೀರ್ಕೊಂಡ ಮೇಲೆ ಮೊದಲನೇ ಪುಣ್ಯತಿಥಿ ದಿವಸ ಯೋಗ ಅನುಸಂಧಾನ ಸಂಸ್ಥಾನ HR ನಾಗೇಂದ್ರ ಅವರು ಒಂದು ಸೆಮಿನಾರ್ ಏರ್ಪಡಿಸಿದರು. ಅದರಲ್ಲಿ ಅವರು ಇಟ್ಟಿದ್ದಂಥ ಟಾಪಿಕ್ ಏನು ಅಂದರೆ ಡಿಸ್ಕಸ್ ನಚಿಕೇತ ಆಸ್ ಧೀರ ಅಂತ. ಸೊ ಆ ದೃಷ್ಟಿಯಿಂದ ಧೀರತ್ವ ಅನ್ನೋದು ಏನು ಅಂದರೆ ಬಾಹ್ಯವಾಗಿರ್ತಕ್ಕಂಥ ಧೈರ್ಯ ಅಲ್ಲ, ಮಾನಸಿಕ ಧೈರ್ಯ, ಅಂತಃಶಕ್ತಿ. ಅದರ ಮುಂದೆ ಬಾಹ್ಯಶಕ್ತಿ ಏನೂ ಕೂಡ ಮಾಡೋಕ್ಕಾಗಲ್ಲ. ಅದಕ್ಕೇನೆ ರಘುವಂಶದಲ್ಲಿ ಅತಿಥಿ ಎಂಬತಕ್ಕಂಥ ರಾಜ, 17ನೇ ರಾಜ, 17ನೇ ಸರ್ಗ ರಘುವಂಶದಲ್ಲಿ ಶತ್ರುಗಳು ಮುತ್ತಿಗೆ ಹಾಕ್ತಾ ಇದ್ದಾರೆ, ಹುಷಾರಾಗಿರೋ ರಾಜ ಅಂತ ಗೂಢಚಾರಿಗಳು ಬಂದು ಹೇಳಿದಾಗ ಅವನೇನು ಉತ್ತರ ಕೊಡ್ತಾನೆ ಗೊತ್ತಾ? ಯಾರು ಅಂತಃಶತ್ರುಗಳನ್ನ ಗೆದ್ದಿದ್ದಾರೋ ಬಾಹ್ಯ ಶತ್ರುಗಳು ಅವ್ರಿಗೆ ಏನೂ ಮಾಡಲ್ಲ, ಹೋಗು ಅಂತ ಹೇಳ್ತಾನೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಂಬತಕ್ಕಂಥ ಅರಿಷಡ್ ವರ್ಗಗಳು ನಮ್ಮ ಒಳಗಡೆ ಇದೆ. ಹಾಗಿರುವಾಗ ಆ ಬಾಹ್ಯ ಶತ್ರುಗಳು ಏನು ತಾನೇ ಮಾಡೋಕ್ಕೆ ಸಾಧ್ಯ? ಮೊದಲು ಇದನ್ನು ಗೆಲ್ಲೋ ಪ್ರಯತ್ನ ಮಾಡಿ ಅಂತ ರಾಜನಾಗಿರ್ತಕ್ಕಂಥವನು ಉಪದೇಶ ಕೊಡ್ತಾನೆ ಗೂಢಚಾರಿಗಳಿಗೆ. ನೋಡಿ, ಆ ರೀತಿಯಾಗಿರ್ತಕ್ಕಂಥ ರಾಜರಿದ್ರು ರಘುವಂಶದಲ್ಲಿ. ರಘುವಂಶ ಅಂತ ಯಾಕೆ ಹೆಸರು ಬಂತು ಅಂತ ಹೇಳಿದ್ರೆ, ರಘು ಅಂತಹ ಮಹತ್ತರವಾಗಿರ್ತಕ್ಕಂಥ ಕಾರ್ಯ ಮಾಡ್ದ. ಯಾರು ಕಡಿಮೆ ಯಾರು ಹೆಚ್ಚು ರಘುವಂಶದಲ್ಲಿ? ದಿಲೀಪ ಕಡಿಮೆನಾ? ಅಜ ಕಡಿಮೆನಾ? ದಶರಥ ಕಡಿಮೆನಾ? ಅಗ್ನಿವರ್ಣ ಅಂತೂ ಆ ವಂಶವೇ ನಿರ್ನಾಮ ಆಗೋ ರೀತಿಯಲ್ಲಿ ಕೆಲಸ ಮಾಡ್ದ. ಅವನಿಂದ ವಂಶವೇ ನಿಂತೋಯ್ತಲ್ಲ. 29ನೇ ರಾಜ ಇಲ್ಲದೇ ಮುಂದುವರಿತಾ ಇತ್ತು ರಘುವಂಶ ಅನ್ನೋದು. ಎಂಥ ಕ್ರೂರಿಯಾಗಿರ್ತಕ್ಕಂಥ ರಾಜ ಅವನು ಅಂದರೆ, ವರ್ಷಕ್ಕೆ 1 ಸಲ ಕಿಟಕಿ ಬಾಗಿಲು ಅಂತಃಪುರದಿಂದ ತೋರಿಸ್ಬಿಟ್ಟು ಕಾಲು ತೋರಿಸ್ತಾ ಇದ್ದ ಪ್ರಜೆಗಳಿಗೆ, ನಾನಿನ್ನ ಬದುಕಿದ್ದೀನಿ ನೋಡ್ಕೊಂಡೋಗಿ ಅಂತ. ರಾಜ್ಯಭಾರ ಮಾಡೋದಿರಲಿ, ಅಂತಹ ಕ್ರೂರಿ ಅವನು. ಅದಕ್ಕೆ BV ಕಾರಂತ್ ಅವರು ಅಗ್ನಿವರ್ಣ ಅಂತಲೇ ಒಂದು ನಾಟಕ ಬರೆದಿದ್ರು ಹಿಂದೆ. ಉಜ್ಜಯಿನಿ ಕಾಳಿದಾಸ್ ಸಮಾರೋಹದಲ್ಲಿ 1985ನೇ ಇಸ್ವಿನಲ್ಲಿ ನಾನು ಗಣೇಶ್ ಹೋದಾಗ ಅದನ್ನು ನೋಡ್ಕೊಂಡು ಬಂದಿದ್ವಿ ಆ ನಾಟಕನ. ಇರಲಿ, ಉಪಾಧ್ಯಾಯನ ಬೆತ್ತ ತನ್ನ ಕೆಲಸ ಮಾಡಿದ ಬಳಿಕ ಶಿಷ್ಯನಿಗೆ ಪಾರಿತೋಷಕ ದೊರೆಯುತ್ತದೆ. ಇದನ್ನೇ ಭಗವಂತ ಹೇಳ್ತಕ್ಕಂಥದ್ದು ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ. ಮೊದಲು ಬೇವು, ಆಮೇಲೆ ಬೆಲ್ಲ. ದುಃಖಮಿತ್ಯೇವ ಯತ್ಕರ್ಮ ಕಾಯ ಕ್ಲೇಶ ಭಯಾ ತ್ಯಜೇತ್ ನದ್ವೇಷ್ಟಿ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ. ಮಾಡಬೇಕಾಗಿ ಬಂದಿರುವ ಕಾರ್ಯ ದುಃಖದ್ದು ಎಂಬ ಕಾರಣದಿಂದ ಅದನ್ನು ಬಿಡತಕ್ಕದ್ದಲ್ಲ. ದೇಹ ಕಷ್ಟವನ್ನು ಒಳಗೊಂಡಿದೆ ಎಂದು ಕಾರಣದಿಂದ ಅದನ್ನು ಬಿಡಬಾರದು. ಒಂದಾನೊಂದು ಕಾರ್ಯ ಇಷ್ಟವಲ್ಲ, ಸುಲಭವಲ್ಲ ಎಂದು ಅದನ್ನು ದ್ವೇಷಿಸಬಾರದು. ಅದು ಸಂತೋಷಕರವಾದದ್ದೆಂದು ಅಂಟಿಕೊಳ್ಳಲೂಬಾರದು. ಕರ್ಮವು ಧರ್ಮವಾಗಿದ್ದರೆ ಸರಿ, ಎಂಥದ್ದಾದರೂ ಕರ್ತವ್ಯವೇ ಎಂದು ತಾತ್ಪರ್ಯ. ನಮಗೆಲ್ಲ ಏನಾಗಿದೆ ಅಂದರೆ, ಕರ್ತವ್ಯದ ಬಗ್ಗೆ ಸ್ವಲ್ಪ ಅರಿವು ಕಡಿಮೆ, ಹಕ್ಕುಗಳ ಬಗ್ಗೆ ಎಲ್ರಿಗೂ ಅರಿವಿದೆ. ಇಟ್ಸ್ ಮೈ ರೈಟ್ ಅಂತ ಮಾತಾಡ್ತಾರೆ, ಇಟ್ಸ್ ಮೈ ಡ್ಯೂಟಿ ಅಂತ ಯಾರಾದರೂ ಮಾತಾಡಲಿ?
ಅದಕ್ಕೆ ಜಾನ್ ಎಫ್ ಕೆನೆಡಿ ಅಮೆರಿಕಾ ಪ್ರೆಸಿಡೆಂಟ್ ಆದಾಗ ಹೇಳ್ದ, ಆಸ್ಕ್ ನಾಟ್ ದಿ ಕಂಟ್ರಿ ವಾಟ್ ದಿ ಕಂಟ್ರಿ ಕ್ಯಾನ್ ಡೂ ಫಾರ್ ಯು, ಆಸ್ಕ್ ವಾಟ್ ಯು ಕ್ಯಾನ್ ಡೂ ಫಾರ್ ಯುವರ್ ಕಂಟ್ರಿ. ವರ್ಡ್ಸ್ವರ್ತ್ ಅದಕ್ಕೆ ವೋಟ್ ಟು ಡ್ಯೂಟಿ ಅಂತಾನೆ ಒಂದು ಕವನ ಬರೆದ. ಡ್ಯೂಟಿ ಫಾರ್ ಡ್ಯೂಟಿ ಸೇಕ್. ಮುಖ್ಯವಾಗಿ ಅದು ಮನುಷ್ಯ ಜೀವನದಲ್ಲಿ ಕಲಿಬೇಕಾಗಿರ್ತಕ್ಕಂಥದ್ದು. ಕರ್ತವ್ಯ ಪ್ರಜ್ಞೆ ಅನ್ನೋದು ಆ ರೀತಿಯಾಗಿ. ಪಿತಾಮಹ ಬ್ರಹ್ಮನಂತೆ ಧರ್ಮವನ್ನು ಚತುರ್ಮುಖ ಎನ್ನಬಹುದು. ಎಷ್ಟು ಒಳ್ಳೆ ಸಾಮಂಜಸ್ಯ ತರ್ತಾರೆ ನೋಡಿ ಡಿ ವಿ ಜಿಯವರು. ಬ್ರಹ್ಮದೇವ 4 ಬಾಯಿಗಳಿಂದ 4 ವೇದಗಳನ್ನು ಹೇಳುತ್ತಾನೆ. ಧರ್ಮ 4 ಮುಖಗಳಿಂದ ಜೀವ ಪೋಷಣೆ, ಜೀವ ಶೋಧನೆ, ತತ್ವವಿಜ್ಞಾನ, ಲೋಕಮೈತ್ರಿ ಈ 4 ಕರ್ತವ್ಯಗಳನ್ನು ಬೋಧಿಸುತ್ತದೆ. ಸಮನ್ವಯ ನೋಡಿ ಎಷ್ಟು ಚೆನ್ನಾಗಿದೆ. ಜೀವ ಪೋಷಣೆ, ಆ ಜೀವಕ್ಕೆ ಪೋಷಣೆ ಆಗಬೇಕು, ಇಲ್ಲದೆ ಹೋದರೆ ಸತ್ಕಾರ್ಯ ಮಾಡೋಕ್ಕಾಗಲ್ಲ. ಶರೀರ ಮಾಧ್ಯಂಕಲು ಧರ್ಮ ಸಾಧನಂ. ಕಾಳಿದಾಸ ಅದಕ್ಕೆ ಸುಭಾಷಿತ ಹೇಳಿರೋದು. ಧರ್ಮ ಮಾಡೋದಕ್ಕೆ ಶರೀರವೇ ಹೊರತು ಶರೀರಕ್ಕೋಸ್ಕರ ಧರ್ಮ ಅಲ್ಲ ಯಾವಾಗಲೂ ಕೂಡ. ಅದಕ್ಕೆ ಹೇಳೋದುಂಟು ಇಂಗ್ಲೀಷಲ್ಲಿ, ಸಮ್ ಪೀಪಲ್ ಲಿವ್ ಟು ಈಟ್, ಅದರ್ಸ್ ಈಟ್ ಟು ಲಿವ್ ಅಂತ. ಕೆಲವು ಬದುಕೋದಕ್ಕೋಸ್ಕರ ಊಟ ಮಾಡಿದ್ರೆ ಕೆಲವು ಊಟ ಮಾಡೋಕ್ಕೇ ಬದುಕ್ತಾರೆ ಅಂತ. ಸೊ ಆ ದೃಷ್ಟಿಯಿಂದ ನಾವು ಒಳ್ಳೆ ಕೆಲಸ ಮಾಡೋದಕ್ಕೆ ದೇಹ ಎಷ್ಟು ಬೇಕೋ ಅಷ್ಟು ಸಾಕು. ಅದಕ್ಕೆ ಎಕ್ಸ್ಟ್ರಾ ಪುಷ್ಟಿ ಕೊಟ್ಟು ಮಮಕಾರ ಅಹಂಕಾರಗಳು ಬೆಳೆಯುತ್ತೆ ಅಷ್ಟೇ. ಜೀವ ಶೋಧನೆ ನೋಡಿ, ನಮ್ಮನ್ನು ನಾವು ಶೋಧನೆ ಮಾಡ್ಕೋಬೇಕು. ನಾವು ಯಾವಾಗಲೂ ಬೇರೆಯವರು ಶೋಧನೆ ಮಾಡ್ತೀವಿ ಹೊರತು ನಮ್ಮನ್ನು ನಾವು ಶೋಧನೆಯೇ ಮಾಡ್ಕೊಳ್ಳಲ್ವಲ್ಲ. ನಾವು ಯಾವಾಗಲೂ ಪರ್ಫೆಕ್ಟ್ ಅನ್ನೋ ಪ್ರೆಮಿಸಿಂದನೇ ಹೊರಡ್ತೀವಿ. ತತ್ವವಿಜ್ಞಾನ. ವಿಜ್ಞಾನ ಅಂದರೆ ಬರೀ ಸೈನ್ಸ್ ಅಂತ ಮಾತ್ರ ಅಲ್ಲ, ವಿಶಿಷ್ಟಂ ಜ್ಞಾನಂ ವಿಜ್ಞಾನಂ ಅಂತ ನೀವು ಅರ್ಥ ಮಾಡಿದರೆ ಆತ್ಮಜ್ಞಾನ ಅಂತ ಅರ್ಥ ಬರುತ್ತೆ ವಿಜ್ಞಾನ ಅನ್ನೋದಕ್ಕೆ. ಅದಕ್ಕೆ ಜ್ಞಾನಂ ವಿಜ್ಞಾನ ಸಹಿತಂ ಅಂದರೆ ಏನು ಅರ್ಥ ಅಂತ ಹೇಳಿದ್ರೆ, ಈ ಜ್ಞಾನ ಎಂಬತಕ್ಕಂಥದ್ದು ಆತ್ಮಜ್ಞಾನದಲ್ಲಿ ಪರ್ಯವಸಾನ ಆಗಬೇಕು ಅಂತ. ಜ್ಞಾನಂ ವಿಜ್ಞಾನ ಸಹಿತಂ ಅಂತ ಹೇಳಿದರೆ ಕೆಲವು ಸುಮ್ಮನೆ ಮೋಟೋ ಹಾಕ್ಕೊಂಡಿರ್ತಾರೆ, ಬಟ್ ಅಂತರಾರ್ಥ ಗೊತ್ತಿರೋದಿಲ್ಲ. ಆ ದೃಷ್ಟಿಯಿಂದ 4ನೇದು ನೋಡಿ, ಲೋಕ ಮೈತ್ರಿ. ಪ್ರತಿಯೊಬ್ಬರಲ್ಲೂ ಕೂಡ ಮಿತ್ರತ್ವ ಭಾವವನ್ನು ಬೆಳೆಸ್ಕೋಬೇಕು. ಅದಕ್ಕೇ ಋಗ್ವೇದದ ಕೊನೆಯ ಮಂತ್ರ ಏನು ಹೇಳುತ್ತೆ? ಸಂಗಚ್ಛಧ್ವಂ ಸಂವದಧ್ವಂ ಸಂಭೋ ಮನಾಂಸಿ ಜಾನತ ದೇವಾಭಾಗಂ ಯಥಾ ಪೂರ್ವೇ ಸಂಜಾನಾನ ಉಪಾಸತೆ ಸಮಾನೀವ ಆಕೂತಿ ಸಮಾನ ಹೃದಯಾನಿವ ಸಮಾನಮಸ್ತು ವೋ ಮನೋ ಯಥಾವಸ್ಸು ಸಹಾಸತಿ. ಕೊನೆಯ ಮಂತ್ರ ಋಗ್ವೇದ. ಸಂಗಚ್ಛಧ್ವಂ, ನಾವೆಲ್ಲರೂ ಒಟ್ಟಿಗೆ ನಡೆಯೋ ಹಾಗಾಗಲಿ, ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಬಾರದೇ ಇರಲಿ, ನಮ್ಮ ಮನಸ್ಸು ಯಾವಾಗಲೂ ಕೂಡ ಪವಿತ್ರವಾಗಿರಲಿ, ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಎಂಬ ಭಾವನೆ ನಮ್ಮಲ್ಲಿ ಬೆಳೀಲಿ. ಇದಕ್ಕಿಂತ ಬೇಕಾ? ನ್ಯಾಷನಲ್ ಇಂಟಿಗ್ರೇಷನ್ ಅಲ್ಲ, ಇಂಟರ್ನ್ಯಾಷನಲ್ ಇಂಟಿಗ್ರೇಷನ್ ಅವ್ರು ಮಾತಾಡಿರ್ತಕ್ಕಂಥದ್ದು. ಈಗ ಅದೆಲ್ಲ ತುಂಬ ಫ್ಯಾಡ್ ಆಗಿಬಿಟ್ಟಿದೆ. ಪ್ರತಿಯೊಬ್ಬರು ಕೂಡ ಈಕಾಲಜಿ, ನ್ಯಾಷನಲ್ ಇಂಟಿಗ್ರೇಷನ್ ಮಾತಾಡೋರೆ. ನಮ್ಮ ವೇದ ಋಷಿಮುನಿಗಳು ಇಂಟರ್ನ್ಯಾಷನಲ್ ಇಂಟಿಗ್ರೇಷನ್ಗೋಸ್ಕರನೇ ಅವ್ರು ಕೆಲಸ ಮಾಡಿದ್ದು ಯಾವತ್ತೂ ಕೂಡ. ನಾನು ಅಂತ ಹೇಳಬೇಡ, ನಾವು ಅಂತ ಹೇಳು. ನಾವೆಲ್ಲರೂ ಮಾಡೋಣ ಅಂತ ಹೇಳು, ನಾನು ಮಾಡ್ತೀನಿ ಅಂತ ಹೇಳಬೇಡ. ನಾನು ಹೋದರೆ ಹೋದೇನು ಅಂತ ಅದಕ್ಕೆ ಅವ್ರು ಹೇಳಿದ್ದು. ಎಲ್ರಿಗೂ ಅರ್ಥ ಆಗಬೇಕಲ್ಲ ಆ ಮಠದಲ್ಲಿ. ಈ ಕುರುಬ ಹೋಗ್ತಾನಂತ ಅಂತ ಮಾತಾಡಿದರು. ಅವ್ರು ಹೇಳಿದ್ದೇನು? ನನ್ನಲ್ಲಿರೋ ನಾನೂ ಅಹಂಕಾರ ಹೋದರೆ ನಾನು ಹೋಗ್ತೀನಿ ಅಂತ. ಆ ಮಠದಲ್ಲಿ ಅರ್ಥ ಆಗುತ್ತೆ. ಅದಕ್ಕೆ ಎಲ್ಲ ಜ್ಞಾನಿಗಳು ಕೂಡ ಅವರ ಜೀವಮಾನದಲ್ಲಿ ಅಪಾರ್ಥ ಮಾಡ್ಕೊಂಡಿರೋರೇ ಜಾಸ್ತಿ. ದ ಲೈನ್ ಆಫ್ ಡಿಮಾರ್ಕೇಶನ್ ಬಿಟ್ವೀನ್ ಎ ಜೀನಿಯಸ್ ಆ್ಯಂಡ್ ಎ ಲೂನೆಟಿಕ್ ಈಸ್ ವೆರಿ ವೆರಿ ಥಿನ್. ಯಾರು ಮಹಾಜ್ಞಾನಿ ಯಾರು ಮೂರ್ಖ ಅಂತ ಹೇಳೋದಕ್ಕೆ ಭಯಪಡಿಸಿ ಮಾಡ್ತಕ್ಕಂಥ ಲೈನ್ ಬಹಳ ಕಡಿಮೆ ಇರತಕ್ಕಂಥದ್ದು. ಅದಕ್ಕೆ ಎಲ್ಲ ಜ್ಞಾನಿಗಳು ಸಾಮಾನ್ಯ ದೃಷ್ಟಿಯಿಂದ ಮೂರ್ಖರ ಥರನೇ ಕಾಣೋದು. ಈಗ ಸದಾಶಿವ ಬ್ರಹ್ಮೇಂದ್ರ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಹುಚ್ಚರು ಅಂತಲೇ ಜನಗಳು ಮಾತಾಡ್ತಾ ಇದ್ದಿದ್ದು. ಯಾಕಂದರೆ ಆ ಮಟ್ಟಕ್ಕೆ ಇವ್ರು ಹತ್ತಕ್ಕಾಗದೆ ಹೋದರೆ ಅವರನ್ನು ಇವ್ರ ಮಟ್ಟಕ್ಕೆ ಇಳಿಸಬಾರ್ದು. ಅಷ್ಟಾದರೂ ಒಂದು ಚೆನ್ನಾಗಿರಬೇಕು. ಕೈಯಲ್ಲಾದರೆ ಆ ಮಟ್ಟಕ್ಕೆ ಹತ್ತಕ್ಕೆ ಪ್ರಯತ್ನ ಮಾಡಬೇಕು. ಆಗಲ್ಲ, ಅದು ಬೇರೆ ವಿಷಯ. ಪ್ರಯತ್ನ ಮಾಡಬೇಕು. ಅವರನ್ನು ನಮ್ಮ ಮಟ್ಟಕ್ಕೆ ಇಳಿಸೋ ಪ್ರಯತ್ನವನ್ನು ಮಾತ್ರ ಮಾಡಬಾರ್ದು. ಅದಕ್ಕೇ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಹುಚ್ಚರು ಅಂತ ಹೇಳಿಕೊಂಡು ಬೋನ್ ತರಹ ಕಡೆ ಕೂಡು ಹಾಕಿಬಿಟ್ಟು ಆಚೆ ಕಡೆ ಊಟ ಇಟ್ಟು ಬಂದರೆ 4 ದಿನ ಆದರೂ ಊಟ ಅಲ್ಲೇ ಬಿದ್ದಿರ್ತಾ ಇತ್ತಂತೆ. ಸಮಾಧಿಯಲ್ಲಿ ಇರ್ತಕ್ಕಂಥವ್ರಿಗೆ ಇದನ್ನು ಕಟ್ಕೊಂಡು ಏನು ಹಾಕಬೇಕಾದ್ದು? ಗೋಪಾಲ್ ಸ್ವಾಮಿ ಅಂತ ಮೈಸೂರು ಮಹಾರಾಜರು ವೈದ್ಯರನ್ನು ಕಳಿಸಿದ್ರಂತೆ ಶೃಂಗೇರಿಗೆ. ಸ್ವಾಮಿಗಳ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ಔಷಧಿ ಕೊಟ್ಟು ಬನ್ನಿ ಅಂತ. ಇವರು ಸಮಾಧಿಯಲ್ಲಿದ್ದವರು, ಆ ಗೋವಿಂದ ಸ್ವಾಮಿ ಡಾಕ್ಟರ್ ಬಂದ ಕೂಡಲೇ ಸಮಾಧಿಯಿಂದ ಆಚೆ ಬಂದು ಬಹಿರ್ಮುಖರಾಗಿ, ನೀವೇ ಅಲ್ವಾ ಮಹಾಸ್ವಾಮಿಗಳು ಕಳಿಸಿರ್ತಕ್ಕಂಥ ವೈದ್ಯರು, ನನಗೆಲ್ಲ ಉತ್ತಮವಾಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಪ್ರಭುಗಳಿಗೆ ಹೇಳಿಬಿಡಿ ಅಂದ್ರಂತೆ. ಹೇಳಿಬಿಟ್ಟು ಮತ್ತೆ ಸಮಾಧಿ ಕೊಟ್ಟೋದ್ರಂತೆ. ಶಾರದಾ ಸನ್ನಿಧಿಯಲ್ಲಿ ಪೂಜೆ ಮಾಡ್ತಾ ಇದ್ದಾಗ ಒಬ್ಬ ತರ್ಕ ವಿದ್ವಾಂಸರು ಮಹಾ ಅಹಂಕಾರದಿಂದ ಬಂದರಂತೆ, ಇವತ್ತು ಸ್ವಾಮಿಗಳನ್ನು ಸೋಲಿಸಿಬಿಡ್ತೀನಿ ವಾಕ್ಯಾರ್ಥ ಮಾಡಿ ಅಂತ ಅಹಮ್ಮಿಂದ. ಅಲ್ಲೊಬ್ಬ ಮೂಗ ನಿಂತಿದ್ದಾನೆ. ಜನ್ಮೇಪಿ ಅವನಿಗೆ ಮಾತು ಬಂದಿಲ್ಲ, ಬರಲ್ಲ. ಸುಮ್ಮನೆ ಮೂಗನ ಕಡೆ ನೋಡಿದ್ರಂತೆ ಇವರಷ್ಟೇ.
ನೋಡಿದ ಕೂಡಲೇ ಮೂಗ ಮಾತಾಡಿದ ಮಾತ್ರ ಅಲ್ಲದೆ ಇವರ ಸಮಸ್ತವಾಗಿರತಕ್ಕಂಥ ತರ್ಕಶಾಸ್ತ್ರ ಪಾಂಡಿತ್ಯವನ್ನು ದಾರೆ ಎರೆದು ತರ್ಕದಲ್ಲಿ ಅವನು ಮಾತಾಡಿ ಪಂಡಿತನ ಆಚೆಗೆ ಓಡಿಸಿದ್ನಂತೆ. ಮೊದಲನೇ ಸೋಜಿಗ ಏನು ಅಂದರೆ ಮೂಗ ಮಾತಾಡಿದ್ದು. ಎರಡನೇ ಸೋಜಿಗ ಏನು ಅಂದರೆ ಇವ್ರ ಮಾತೇ ಆಡದೆ ತಮ್ಮ ಸಮಸ್ತವಾಗಿರ್ತಕ್ಕಂಥ ತರ್ಕಶಾಸ್ತ್ರ ಪಾಂಡಿತ್ಯವನ್ನು ದಾರೆ ಎರೆದು ಅವನು ತರ್ಕ ಭಾಷೆಯಲ್ಲಿ ಉತ್ತರ ಕೊಟ್ಟು ಆ ಪಂಡಿತನ ಆಚೆ ಓಡಿಸಿದ್ದು. ಈ ರೀತಿಯಾಗಿರೋದಕ್ಕೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ನಮಗೆ ಆ ಮಟ್ಟಕ್ಕೆ ಆಗದೆ ಇರೋದಿಲ್ಲ, ಅದೆಲ್ಲ ಸುಳ್ಳು ಅಂತ ಹೇಳ್ತೀವಿ, ಅದೆಲ್ಲ ಆಗಲ್ಲ ಅಂತ ಹೇಳ್ತೀವಿ, ಇಟ್ಸ್ ಇಂಪಾಸಿಬಲ್ ಅಂತ ಹೇಳ್ತೀವಿ. ನನ್ನ ಕೈಯಲ್ಲಿ ಆಗಲ್ಲ ಅನ್ನೋ ಮಟ್ಟಿಗೆ ಯಾರ ಕೈಯಲ್ಲೂ ಆಗಲ್ಲ ಅನ್ನೋ ಜನರಲೈಸೇಷನ್ಗೆ ಮಾತ್ರ ಬರಬಾರ್ದು. ಅದಕ್ಕೆ ಹೇಳೋದು, ಇಟ್ಸ್ ಎ ಫ್ಯಾಲಸಿ ಕಾಲ್ಡ್ ಹೇಸ್ಟಿ ಜನರಲೈಸೇಷನ್ ಅಕಾರ್ಡಿಂಗ್ ಟು ಅರಿಸ್ಟೋಟಲಿಯನ್ ಸಿಸ್ಟಮ್ ಆಫ್ ಲಾಜಿಕ್. ಆ ದೃಷ್ಟಿಯಿಂದನೇ ಒಂದನ್ನು ಎಲ್ಲವೂ ಇದೇ ರೀತಿಯಾಗಿ ಎಂಬುದಾಗಿ ಹೇಳ್ತಕ್ಕಂಥದ್ದು ಅದು ಮಹಾ ವಿಪರ್ಯಾಸಕ್ಕೆ ಒಳಗಾಗುತ್ತೆ. ನೋಡಿ, ಲೋಕ ಮೈತ್ರಿ, ಸಮಸ್ತ ಲೋಕದಲ್ಲಿರ್ತಕ್ಕಂಥವನ್ನು ಕೂಡ ಮಿತ್ರ ಭಾವದಿಂದ ಕಾಣಬೇಕು. ಎಲ್ಲರೂ ನಮ್ಮವರೇ, ಅಂದರೂ ಮನವಾಳ್ಳೆ, వాళ్ళు మనవాళ్లే వీళ్ళు మనవాళ్లే. మనవాళ్ళు కాన్వాడు ఎవడండి? నాకు నేనే ఎప్పుడైనా కొట్టుకుంటానేమి? ನನಗೆ ನಾನೇ ಹೊಡ್ಕೋತೀನೇನು? ಅವರು ನಮ್ಮವರೇ, ಇವರು ನಮ್ಮವರೇ. ಅದಕ್ಕೆ ಒಂದು ಯಾರು ತಪ್ಪು ತಿಳ್ಕೊಬೇಡಿ, ತಮಾಷೆಗೆ ಒಂದು ಮಾತಿದೆ, ಮಾಸೊಮ್ಮು ಮಾಸೊಮ್ಮೆ ಮೀಸೊಮ್ಮು ಮಾಸೊಮ್ಮೆ. ಮಾದಿ ಮಾದೆ ಮೀದಿ ಮಾದೆಲೇಂಡಿ. ಮೀದಿ ಮಾತ್ರ ಆಗಲ್ಲ, ಮಾದಿ ಮಾದೆ ಮೀದಿ ಮಾದೆ, ನಮ್ಮದು ನಮ್ಮದೇ ನಿಮ್ಮದು ನಮ್ಮದೇ. ಇದೆಂಥ ಲಾಜಿಕ್ ನೋಡಿ, ಅನುಕೂಲ ಸಿಂಧು ಅಂತ ಅದಕ್ಕೆ ಹೇಳ್ತಕ್ಕಂಥದ್ದು. ಪರಶಿವ ಮೂರ್ತಿಯಂತೆ ರುದ್ರಾಕಾರವುಳ್ಳದ್ದು, ಭೈರವ ತಾಂಡವವಾಡತಕ್ಕದ್ದು, ಹಾಲಾಹಲ ಪಾನ ಮಾಡತಕ್ಕಂಥದ್ದು, ಕುರುಕ್ಷೇತ್ರದಲ್ಲಿ ಅರ್ಜುನನ ಕಣ್ಣೆದುರಿಗಿದ್ದಿದ್ದು ಧರ್ಮದ ಉಗ್ರಾವತಾರ. ಅದಕ್ಕೆ ಬೇಕಾದಿದ್ದು ಕೆಚ್ಚದೆ, ಹೆಣ್ಣು ಹಂಬಲವಲ್ಲ, ಅದು ಬಯಸಿದ್ದು ಪೌರುಷವನ್ನು. ಆದ್ದರಿಂದಲೇ ಭಗವಂತನ ಉಪದೇಶ ಪೌರುಷವಾಯಿತು. ಮುಂದೆ ಧರ್ಮ ಎಂದರೆ ಏನು? 96ನೇ ಪುಟದಲ್ಲಿ ಡಿ ವಿ ಜಿಯವರು ಹೇಳ್ತಾರೆ, ಧರ್ಮ ಎಂಬ ಪದದ ಅರ್ಥವನ್ನು ಕೊಂಚ ಮಟ್ಟಿಗಾದರೂ ವಿಶದಪಡಿಸಿಕೊಂಡರೆ ನಮ್ಮ ಮುಂದಿನ ವ್ಯಾಸಂಗಕ್ಕೆ ಅನುಕೂಲವಾಗುತ್ತದೆ. ಈ ಪದವನ್ನು ಅನೇಕ ಸಾರಿ ಉಪಯೋಗಿಸಿದ್ದಾಗಿದೆ, ಇನ್ನು ಮುಂದೆಯೂ ಕೂಡ ಪದೇ ಪದೇ ಉಪಯೋಗಿಸಬೇಕಾಗುತ್ತದೆ. ಗೀತಾಶಾಸ್ತ್ರವನ್ನು ಜೀವನ ಧರ್ಮಶಾಸ್ತ್ರ ಎಂದು ವರ್ಣಿಸಿದ್ದಾಗಿದೆ. ಭಗವಂತನೇ ಗೀತೆಯ ವಿಷಯ ಧರ್ಮ ಎಂದು ಸ್ಪಷ್ಟಪಡಿಸಿದ್ದಾನೆ. ಕೋಟ್ ಮಾಡ್ತಾರೆ, 18ನೇ ಅಧ್ಯಾಯ 20ನೇ ಶ್ಲೋಕ, ಯ ಇಮಂ ಧರ್ಮ್ಯಂ ಸಂವಾದಂ ಆವಯೋ. ಧರ್ಮ ಶಬ್ದದ ಅರ್ಥವನ್ನು ಅವಲಂಬಿಸಿಕೊಂಡು ಮಿಕ್ಕೆಲ್ಲ ಪ್ರಸಂಗಗಳೂ ಬರುತ್ತದೆ. ಆದ್ದರಿಂದಲೇ ಧರ್ಮ ಎಂದರೆ ಏನು ಎಂದು ವಿಚಾರ ಮಾಡುವುದು ಅತ್ಯಂತ ಸಂಗತ. ಮೊದಲು ಶಬ್ದಾರ್ಥ. ಧರ್ಮ ಎಂದರೆ ಧರಿಸಲ್ಪಟ್ಟದ್ದು. ಧಾರಣಾತ್ ಧರ್ಮಂ ಇತ್ಯಾಹುಹು. ಯಾವ ಕಟ್ಟುಪಾಡು ಎಲ್ಲವನ್ನೂ ತಕ್ಕಂತೆ ಕಾಪಾಡಬಲ್ಲದೋ ಅದು ಧರ್ಮ. ಧರ್ಮೋ ರಕ್ಷತಿ ರಕ್ಷಿತಃ. ಯಾವುದನ್ನು ನಾವು ಪಾಲಿಸಿದ್ದಾದರೆ ಅದು ನಮ್ಮನ್ನು ಪಾಲಿಸುವುದೋ ಆ ವಿಧದ ನೀತಿ ನಿಯಮಗಳು ಧರ್ಮ. ಪ್ರಯೋಗದಲ್ಲಿ ಧರ್ಮ 3 ವಿಧ: ನೈಜ, ನ್ಯಾಯ, ಮೈತ್ರಿ. ನೈಜ ಎಂದರೆ ಸಹಜ ಲಕ್ಷಣ. ಮೈತ್ರಿ ಪ್ರಕಾಶನ ಅಂತಲೂ ಒಂದು ಪ್ರಕಾಶನ ಇದೆ. ಮಲ್ಲೇಶ್ವರ 14ನೇ ಕ್ರಾಸಲ್ಲಿ ಮಲ್ಲೇಶ್ವರಂ ಲೇಡೀಸ್ ಅಸೋಸಿಯೇಷನ್ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಗಣಪತಿ ಹೆಗ್ಗಡೆ ಅವರ ಪ್ರಕಾಶನದ ಹೆಸರು ಮೈತ್ರಿ ಪ್ರಕಾಶನ ಅಂತ. ಯಾವ ಒಂದು ಗುಣದಿಂದ ಅಥವಾ ಶಕ್ತಿಯಿಂದ ಒಂದು ಪದಾರ್ಥ ಆ ಪದಾರ್ಥವೇ ಆಗಿದೆಯೋ ಆ ಲಕ್ಷಣದ ವಿಕಾಸವೇ ಧರ್ಮ. ಸುಡುವುದು ಬೆಂಕಿಯ ಧರ್ಮ, ಬೀಸುವುದು ಗಾಳಿಯ ಧರ್ಮ, ಹಾರುವುದು ಪಕ್ಷಿಯ ಧರ್ಮ, ಬಿಸಿಯನ್ನು ಹೋಗಲಾಡಿಸಿ ತಣ್ಣಗಾಗಿರ್ತಕ್ಕಂಥದ್ದು ನೀರಿನ ಧರ್ಮ, ಮೈ ಮುದಿಯಾಗುವುದು ದೇಹಧರ್ಮ, ವಯೋಧರ್ಮ, ಋತುಧರ್ಮ. ಮನುಷ್ಯ ಯಾವ ತನ್ನ ಗುಣದಿಂದ ಜನರ ಪ್ರಯೋಜನಕ್ಕೆ ಒದಗಬಹುದೋ ಆ ಗುಣಬಲ ವಿಶೇಷವೇ ಧರ್ಮ. ಇಂಗ್ಲೀಷ್ನಲ್ಲಿ ವ್ಯಾಲ್ಯೂ ಎಂಬುದಾಗಿ ಕರೆಯುತ್ತಾರೆ. ಯಾವ ಒಂದು ಗುಣದಿಂದ ಅಥವಾ ಶಕ್ತಿಯಿಂದ ಒಂದು ಪದಾರ್ಥಕ್ಕೆ ಬೆಲೆ ಬರುತ್ತದೋ ಆ ಗುಣ ಅಥವಾ ಶಕ್ತಿ ಅದರ ಧರ್ಮ. ಹೀಗೆ ನೈಜ ಪರಿಪಾಲನೆಯೇ ಧರ್ಮ. 2. ನ್ಯಾಯ ಎಂದರೆ ಒಂದು ವಸ್ತುವಿನ ಪ್ರಾಣಿಯ ನೈಜ ಅಭಿವ್ಯಕ್ತಿಯಿಂದ ಇನ್ನೊಂದರ ನೈಜಕ್ಕೆ ಹಾನಿ ಆಗದಂತೆ ಒಂದು ಸಮೂಹದ ನಾನಾ ವ್ಯಕ್ತಿಗಳ ನೈಜ ವಿಕಾಸಗಳನ್ನು ಹದ್ದಿನಲ್ಲಿರಿಸುವ ವ್ಯವಸ್ಥೆ. ಅನ್ಯೋನ್ಯ ಅಬಾಧೆಯ ವಿಧಿಯೇ ನ್ಯಾಯ, ಜಸ್ಟಿಸ್, ಅದು ಧರ್ಮ. 3. ಮೈತ್ರಿ ಎಂದರೆ ಇತರರಲ್ಲಿ ಪ್ರೀತಿ. ವ್ಯಕ್ತಿಯು ತನ್ನ ನೈಜದಿಂದ ಎಲ್ಲರಿಗೂ ಪ್ರಯೋಜನವಾಗುವಂತೆ ಸ್ವಜೀವನವನ್ನು ವಿಸ್ತಾರಪಡಿಸುವುದು. ಅದಕ್ಕೆ ಯಾವಾಗಲೂ ಕೂಡ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂತ ಕೇಳಬೇಕೇ ಹೊರತು ವಾಟ್ ವಿಲ್ ಯು ಡೂ ಫಾರ್ ಮೀ ಅಂತ ಕೇಳಬಾರ್ದು ಅಂತ.
ನಾನು ನಿಮಗೆ ಏನು ಮಾಡಬಹುದು ಸಹಾಯ ಅಂತ ಕೇಳಬೇಕೆ ಹೊರತು ಬಾಯ್ಬಿಟ್ಟು ನೀನೇ ನನಗೆ ಸಹಾಯ ಮಾಡ್ತೀಯಾ ಅಂತ ಕೇಳಬಾರ್ದು ಅಂತ ನಮ್ಮ ಹಿಂದಿನವರು ಹೇಳ್ತಾ ಇದ್ದಿದ್ದು ಯಾವಾಗಲೂ ಕೂಡ. ಪರೋಪಕಾರಾರ್ಥಂ ಇದಂ ಶರೀರಂ. ಈ ದೇಹ ಇರೋದೇ ಬೇರೆಯವ್ರಿಗೆ ಉಪಕಾರ ಮಾಡೋಕ್ಕೋಸ್ಕರ. ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಂ ಇದಂ ಶರೀರಂ. ಮರಕ್ಕಿಂತ ಕಡೆನಾ ನಾವು? ನದಿಗಿಂತ ಕಡೆನಾ? ಹಸುಗಿಂತ ಕಡೆನಾ ನಾವು? ಅದು ನೋಡಿ, ಉಪಕಾರಕ್ಕೆ ಉಪಕಾರ ಮಾಡುತ್ತೆ, ಉಪಕಾರಕ್ಕೆ ಅಪಕಾರ ಮಾಡೋನು ಮನುಷ್ಯ ಒಬ್ಬನೇ. ಇನ್ನೆಲ್ಲವೂ ಕೂಡ ಉಪಕಾರಕ್ಕೆ ಉಪಕಾರ ವಾಪಸ್ ತೀರಿಸುತ್ತೆ. ಹಸುಗಳು ಏನು ಪ್ರಯೋಜನ ಹಾಲು ಕೊಡೋದ್ರಿಂದ? ಬೇರೆಯವ್ರಿಗೋಸ್ಕರನೇ ಹಾಲು ಕೊಡುತ್ತೆ. ಮರಗಳು ಯಾಕೆ ಅಷ್ಟೆಲ್ಲ ಭಾರ ಹೊತ್ಕೊಂಡು ಬಗ್ಗಬೇಕು? ಬೇರೆಯವ್ರಿಗೋಸ್ಕರ ಹಣ್ಣು ಕೊಡೋದಕ್ಕೋಸ್ಕರ ಬಗ್ಗತ್ತೆ. ನೀವು ಯಾರ್ದು ಕುಲು ಮನಾಲಿ ಪ್ರಯಾಣ ಮಾಡಿದರೆ ಆ ಶಿಮ್ಲಾ ಆ್ಯಪಲ್ಲು ಎಷ್ಟು ಬಗ್ಗಿರುತ್ತೆ ಅಂದರೆ 2 ವರ್ಷದ ಮಕ್ಕಳು ಕೂಡ ಕಿತ್ಕೊಂಡು ತಿನ್ಬಿಡ್ಬೋದು, ಅಷ್ಟು ಕೆಳಗಡೆ ಜೋತಾಡ್ತಾ ಇರುತ್ತೆ. ಭಾಳ ಜ್ಯೂಸಿ ಆ್ಯಪಲ್ ಅದು. ಅದು ಹೇಳಿದ್ರೆ ತಪ್ಪಾಗತ್ತೆ, ಬಟ್ ಹೇಳಿಬಿಡ್ತೀನಿ. ಒಂದು ಆ್ಯಪಲ್, ಸಿಮ್ಲಾ ಆ್ಯಪಲ್ ತಿಂದು ಅಲ್ಲಿ ಸಿಗ್ತಕ್ಕಂಥ 1 ಗ್ಲಾಸ್ ಥಿಕ್ಕಾಗಿರ್ತಕ್ಕಂಥ ಹಾಲು ಕುಡಿದ್ರೆ 10 ಗಂಟೆ ನಾನ್ ಸ್ಟಾಪ್ ಬರೀಬೋದು. ಇನ್ನೇನು ಬೇಕಾಗಲ್ಲ, ಅಷ್ಟು ಅದು ಪುಷ್ಟಿ ಕೊಡುತ್ತೆ ದೇಹಕ್ಕೆ. 1 ಆ್ಯಪಲ್ ಆ್ಯಂಡ್ 1 ಗ್ಲಾಸ್ ಆಫ್ ಮಿಲ್ಕ್. ಏನೋ ಸ್ವಾನುಭವದಿಂದ ನಾನು ಒಂಚೂರು ಹೇಳ್ತಾ ಇದ್ದೀನಿ ಅಷ್ಟೆ. 1 ತಿಂಗಳಲ್ಲಿ 1,000 ಪುಟ ಬರೆಯೋಕ್ಕಾಯಿತು ಆವಾಗ. ಇಲ್ಲಿದ್ರೆ ಬರೆಯೋಕ್ಕಾಗಲ್ಲ ಆ ರೀತಿಯಾಗಿ. ಸೊ ಆ ದೃಷ್ಟಿಯಿಂದ ನಿಜವಾಗ್ಲೂ ಕೂಡ ಕೂತ್ಕೊಂಡ್ರೆ ಆ ರೀತಿ ಅದು ಹೇಳೋಕ್ಕೆ ಮನಸ್ಸು ಬರೋದಿಲ್ಲ. ಆ ರೀತಿ ಹೋಗ್ತಾ ಹೋಗುತ್ತೆ ಅದು ಥಾಟ್ಸ್ ಒಂದಾದ್ಮೇಲೆ ಒಂದು. ಯಾವ ವ್ಯವಸ್ಥೆಯು, ಯಾವ ಚರ್ಯೆಯು ಲೋಕದ ಒಳ್ಳೆಯ ಸ್ಥಿತಿಗೆ ಸಾಧಕವಾಗಿ ಜೀವಿಗಳಿಗೆ ಇಹದಲ್ಲಿ ಯೋಗಕ್ಷೇಮವನ್ನು, ಪರದಲ್ಲಿ ಸದ್ಗತಿಯನ್ನು ಸಂಪಾದಿಸುತ್ತದೋ ಅದೇ ಧರ್ಮ. ಎಂಥ ಒಳ್ಳೆಯ ಡೆಫಿನೇಷನ್ ಕೊಟ್ಟಿದ್ದಾರೆ ನೋಡಿ ಡಿ ವಿ ಜಿಯವರು. ಇಹಲೋಕದಲ್ಲಿ ಯೋಗಕ್ಷೇಮ. ಯೋಗ ಅಂದ್ರೇನು, ಕ್ಷೇಮ ಅಂದ್ರೇನು? ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ ಅಂತ. ಯೋಗ ಅಂದರೆ ಕ್ಷೇಮ ಅನ್ನೋದಕ್ಕೆ ಡೆಫಿನೇಷನ್ ಇದೆ. ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಯಾವುದು ಪ್ರಾಪ್ತವಾಗಿಲ್ಲವೋ ಅದನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಯೋಗ ಅಂತ. ಪ್ರಾಪ್ತಿ ಮಾಡ್ಕೊಂಡಿರೋದನ್ನು ರಕ್ಷಣೆ ಮಾಡೋದು ಕ್ಷೇಮ ಅಂತ. ಅದಕ್ಕೆ ಎಲ್ಲ ಕ್ಷೇಮವೇ ಅಂತ ಹಿಂದೆ ಕೇಳ್ತಾ, ಎಲ್ಲ ಸ್ವಸ್ಥವೇ. ಯಾರೋ ರಸ್ತೆ ನಡ್ಕೊಂಬರ್ತಾ ಇದ್ದರೆ ಯಾರಿಗಾದ್ರೂ ಸಂಸ್ಕಾರ ಇರೋರು ಕೇಳೋ ಪ್ರಶ್ನೆ ಏನಾಗಿತ್ತು ಹಿಂದೆ ಅಂದರೆ, ಎಲ್ಲ ಸ್ವಸ್ಥವೇ ಅಂತ ಕೇಳೋರು. ಇವರು ಸ್ವಸ್ತಿ ಅಂದ್ಬಿಟ್ಟು ಮುಂದಕ್ಕೆ ಹೋಗೋರು. ಈಗ ಆ ರೀತಿ ಪ್ರಶ್ನೆ ಕೇಳೋರು ಇಲ್ಲ, ಆ ರೀತಿ ಉತ್ತರ ಕೊಡೋರು ಇಲ್ಲ. ಸೊ ಸ್ವಸ್ತಿ ಅಂದರೆ ನಮಗೆ ಜ್ಞಾಪಕ ಬರೋದೇ ಶಾಂತಿ ಮಂತ್ರ. ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾ, ಸ್ವಸ್ತಿನ ಪೂಷಾ ವಿಶ್ವವೇದಾ, ಸ್ವಸ್ತಿನಸ್ತಾರ್ಕ್ಷೋ ಅರಿಷ್ಟನೇಮಿ, ಸ್ವಸ್ತಿನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಸ್ವ ಅಂದರೆ ಆತ್ಮ, ಸ್ಥಾ ಅಂದರೆ ನೆಲೆ ನಿಂತಿದ್ದೀಯಾ, ನೀನು ಆಂತರಿಕವಾಗಿ ನಿನ್ನ ಆತ್ಮನಲ್ಲಿ ನೆಲೆ ನಿಂತಿದ್ದೀಯಾ ಅಂತ ಪ್ರಶ್ನೆ. ಸ್ವಸ್ತಿ ಹೌದು ಅಂತ ಹೇಳ್ಬಿಟ್ಟು ಅವನು ಮುಂದಕ್ಕೆ ಹೋಗೋನು. ಎಂತಹ ಒಳಗಿನ ಅರ್ಥ ಇರ್ತಾ ಇತ್ತು ನೋಡಿ. ಈಗ ನಮಗೆ ಶಬ್ದ ಗೊತ್ತಿಲ್ಲ, ಅರ್ಥ ಗೊತ್ತಿಲ್ಲ, ಕೆಲವು ಎರಡೂ ಗೊತ್ತಿಲ್ಲ, ಆದರೆ ಎರಡೂ ಗೊತ್ತಿರೋ ಹಾಗೆ ಮಾತಾಡ್ತೀವಿ. ಅದು ಬಂದಿರತಕ್ಕಂಥ ಒಂದು ದೊಡ್ಡ ಕಷ್ಟ. ನಿಶ್ರೇಯಸ್ಸೆಂದರೆ ಒಳ್ಳೆಯದರಲ್ಲಿ ಒಳ್ಳೆಯದು, ಸರ್ವೋತ್ತಮವಾದದ್ದು. ಒಳ್ಳೆಯದು ಅಂದರೆ ಏನು? ಆಪಸ್ತಂಭ ಮಹರ್ಷಿಗಳು ವೇದಾಂತ ಸಾರವನ್ನು ಹೀಗೆ ಹೇಳಿದ್ದಾರೆ. ಆತ್ಮಲಾಭಾನ್ನ ಪರೋ ವಿದ್ಯತೆ. ಆತ್ಮಲಾಭಕ್ಕಿಂತಲೂ ಮಿಗಿಲಾದದ್ದು ಯಾವುದೂ ಇಲ್ಲ. ಅದೇ ಹಿತಗಳಲ್ಲೆಲ್ಲ ಪರಮಹಿತ. ಆತ್ಮದ ಸ್ವಸ್ವರೂಪವನ್ನು ಕಂಡುಕೊಂಡು ಅನುಭವಿಸುವುದೇ ಮೋಕ್ಷ. ಆತ್ಮಾವಾ ಅರೇ ದ್ರಷ್ಟವ್ಯ, ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ತಕ್ಷಣ ಉಪನಿಷತ್ ಕೋಟ್ ಮಾಡ್ತಾರೆ ಡಿ ವಿ ಜಿಯವರು. ಜೀವವು ಜಗತ್ ಪ್ರಕೃತಿ ಬೀಸುತ್ತಿರುವ ಮಾಯಾಜಾಲದೊಳಗೆ ಸಿಕ್ಕಿಕೊಂಡು ತನ್ನೊಳಗಿರುವ ಪರಮಾತ್ಮ ವಸ್ತುವನ್ನು, ಪರಮೇಶ್ವರನನ್ನು ಮರೆತು, ಲೋಕದಲ್ಲಿರೋ ಎಲ್ಲದನ್ನೂ ಕೂಡ ಎರಡೇ ಶಬ್ದ ಹೇಳ್ಬೋದು, ವಸ್ತು ಅವಸ್ತು. ವಸ್ತು ಅಂದರೆ ಬ್ರಹ್ಮ, ಅವಸ್ತು ಅಂದರೆ ಬ್ರಹ್ಮ ಹೊರತಾಗಿರೋದು ಎಲ್ಲವೂ ಅವಸ್ತುವೆ. ನಿತ್ಯ ಅನಿತ್ಯ ವಸ್ತು ವಿವೇಕ. ನಿತ್ಯಂ ಬ್ರಹ್ಮ, ಅನಿತ್ಯಂ ಜಗತ್ತು. ಅಷ್ಟೇ. ಜಗತ್ತು ಅನ್ನೋದು ಅನಿತ್ಯವಾದದ್ದು. ಯಾಕಂದರೆ ಕ್ಷಣ ಕ್ಷಣಕ್ಕೆ ವ್ಯತ್ಯಾಸ ಆಗುತ್ತೆ ನೋಡಿ. ಜಗತ್ತು ಅಂದರೆ ಒಂದೇ ತರಹ ಇರೋಕ್ಕಾಗಲ್ಲ. ಅದಕ್ಕೇನೆ ದೃಕ್, ದೃಶ್ಯ, ವಿವೇಕ ನಮ್ಮಲ್ಲಿರೋ. ದೃಕ್ ಬ್ರಹ್ಮ, ದೃಶ್ಯಂ ಜಗತ್ ಇತಿ ವೇದಾಂತ ಡಿಂಡಿಮಃ. ಸೊ ದೃಕ್ ಶಕ್ತಿಯೇ ನಮಃ, ಲಲಿತಾ ಸಹಸ್ರನಾಮ. ಅದಕ್ಕೇನೆ ಆ ದೃಕ್ಕಿಗೆ ನನ್ನ ನಮಸ್ಕಾರಗಳು. ಅದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ, ಲಲಿತಾ ಸಹಸ್ರನಾಮ. ಅಂತರ್ಮುಖ ಸಮಾರಾಧ್ಯ, ಒಳಗಡೆ ನಾವು ನೋಡ್ಕೋಬೇಕಾಗಿರೋದು. ಬಹಿರ್ಮುಖ ಸುದುರ್ಲಭ, ಹೊರಗಡೆ ನೋಟಕ್ಕೆ ಸಿಗ್ತಕ್ಕಂಥದ್ದಲ್ಲಪ್ಪ, ಒಳಗಡೆ ತಿರುಗು ನೀನು. ಟರ್ನ್ ಇನ್ವರ್ಡ್ಸ್, ಡೋಂಟ್ ಲುಕ್ ಔಟ್, ಲುಕ್ ಇನ್. ಅದು ಮುಖ್ಯವಾಗಿ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು.
ಅಯಂತು ಪರಮೋ ಧರ್ಮ ಯದ್ ಯೋಗೇನ ಆತ್ಮದರ್ಶನಂ. ನೋಡಿ, ಆ ಸೆಂಟೆನ್ಸ್ ತುಂಬ ಪ್ರಸ್ತುತವಾಗಿರೋದನ್ನು ಕೋಟ್ ಮಾಡ್ತಾರೆ ಡಿ ವಿ ಜಿಯವರು. ಆತ್ಮದರ್ಶನ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮಲ್ಲಿ ದಾರ್ಶನಿಕರು ಅಂತ ಹೇಳ್ತಾ ಇದ್ದಿದ್ದು. ಕಣ್ಣಿಂದ ನೋಡಿ ತಿಳ್ಕೊಂಡವರು ಅಂತಲ್ಲ, ಅನುಭವಿಸ್ಕೊಂಡು ತಿಳಿದವರು ಅಂತ. ಅದಕ್ಕೆ ದಾರ್ಶನಿಕರು. ನಾನ್ ಋಷಿ ಕುರುತೆ ಕಾವ್ಯಂ ಋಷಿಕ್ಕಿಲ ದರ್ಶನಾತ್. ನಮ್ಮಲ್ಲಿರೋದು ಋಷಿ ಅಲ್ಲದೆ ಇರೋನು ಕವಿ ಅಲ್ಲ, ಕವಿ ಅಲ್ಲದೆ ಇರೋನು ಋಷಿ ಅಲ್ಲ ಅಂತ. ನಿಜವಾಗಿರ್ತಕ್ಕಂಥ ಕವಿತ್ವ ಅಂದ್ರೇನು? ಭಗವಂತನಿಗೆ ಪ್ರೀತಿ ಆಗಬೇಕು. ಇಲ್ಲದೆ ಹೋದರೆ ಸಾಮಾನ್ಯರನ್ನು ಮೆಚ್ಚಿಸೋದಕ್ಕೆ ಕವಿತ್ವ ಬರೀಬಾರ್ದು ಅಂತ ಹಿಂದೆ ಇದ್ದಿದ್ದು. ಈಗ ಮುಲಾಯಂ ಸಿಂಗ್ ಯಾದವ್ ಶತಕಂ, ಸೋನಿಯಾ ಪ್ರಶಸ್ತಿ ಕಾವ್ಯಂ, ರಾಜೀವ್ ಶ್ರದ್ಧಾಂಜಲಿ ಶತಕಂ, ಜವಾಹರ್ ಪ್ರಣೀತ ಕಾವ್ಯಂ, ಗಾಂಧಿ ಸ್ಮರಣ ಶತಕಂ, ವಿನೋಬಾ ಭಾವೆ ಶತಕಂ. ಎಷ್ಟು ತೋರಿಸಬಲ್ಲೆ ಮಾಡರ್ನ್ ಸಂಸ್ಕೃತ ಲಿಟ್ರೇಚರು. ಇದೆಲ್ಲ ಈಗ ಬರಿತಾ ಇರತಕ್ಕಂಥ ಸಮಸಾಮಯಿಕ ಕವಿಗಳು. ಯಾಕೆ? ಇವತ್ತು ಬರೆದ್ರೆ ನಾಳೆ ಪ್ರಿಂಟ್ ಆಗುತ್ತೆ, ನಾಳಿದ್ದು ಅವಾರ್ಡ್ ಸಿಗತ್ತೆ, ಆಚೆ ನಾಳಿದ್ದು ಪ್ರಸಿದ್ಧಿ ಸಿಗತ್ತೆ. ಅದಕ್ಕೋಸ್ಕರ ನಮಗೆ ಬೇಕಾಗಿರೋದು ಈ ಪ್ರಸಿದ್ಧಿ ಅಲ್ಲ, ಈ ಜನಗಳ ಪ್ರಸಿದ್ಧಿ ಕಟ್ಕೊಂಡು ಏನಾಗಬೇಕಾದ್ದು? ಲೋಕದಲ್ಲಿ ಪರಮಾತ್ಮನೇ ಪ್ರಸಿದ್ಧಿಗೆ ಬರಬೇಕು ನಾವು ಯಾವತ್ತೂ ಕೂಡ. ಇಫ್ ಐ ಹ್ಯಾಡ್ ಸರ್ವ್ಡ್ ಗಾಡ್ ವಿತ್ ಹಾಫ್ ದ ಝೀಲ್ ಆಸ್ ಅ ಸರ್ವ್ಡ್ ಮೈ ಕಿಂಗ್, ಹಿ ವುಡ್ ನಾಟ್ ಹ್ಯಾವ್ ಲೆಟ್ ಮೀ ಡೌನ್ ಇನ್ ಮೈ ಕ್ರೈಸಿಸ್. ಮಿಲ್ಟನ್ ಅದಕ್ಕೆ ಹೇಳ್ತಾನೆ ಆರ್ಯೋಪಾಜಿಟಿಕಾನಲ್ಲಿ. ಅನ್ಯಾಯವಾಗಿ ಭಗವಂತನ ಸೇವೆ ಮಾಡೋದು ಬಿಟ್ಟು ದೊರೆ ಸೇವೆ ಮಾಡೋದಲ್ಲೇ ಕಾಲ ಕಳೆದುಬಿಟ್ಟೆ. ಅದಕ್ಕೆ ಕೊನೆ ಕಾಲಕ್ಕೆ 2 ಕಣ್ಣು ಕುರುಡಾಗಿ ಆ ಇಬ್ಬರು ಹೆಣ್ಣುಮಕ್ಕಳಿಗೆ ಗೋಳೈಕೊಂಡು ನಾನು ಪೋಯಿಟ್ರಿನೆಲ್ಲ ಡಿಕ್ಟೇಟ್ ಮಾಡಿದೆ, ಅವ್ರು ಬೈಕೊಂಡು ಬರ್ಕೊಂಡ್ರು ಅಂತ. ಸೊ ಆ ದೃಷ್ಟಿಯಿಂದ ಪಾರಮಾರ್ಥಿಕವಾಗಿ ನಾವು ಅದನ್ನು ಭಗವಂತನ ಸುಪ್ರೀತಿಗೊಳಿಸ್ಕೋಬೇಕೇ ಹೊರತು ಜನಸಾಮಾನ್ಯರನ್ನ ಪ್ರೀತಿಗೊಳಿಸ್ತಕ್ಕಂಥದ್ದಲ್ಲ. ಈ ಮೇಲಿನ ಅಭಿಪ್ರಾಯ ಸಂಗ್ರಹವಾಗಿ 3 ವಿಷಯದಲ್ಲಿ ಹೇಳಬಹುದು. ಎಷ್ಟು ಚೆನ್ನಾಗಿ ಎಪ್ಟಿಮೈಸ್ ಮಾಡ್ತಾರೆ ನೋಡಿ ಡಿ ವಿ ಜಿಯವರು. 1, ಲೋಕ ಸಂಸ್ಥಿತಿ. 2, ಜೀವಕ್ಕೆ ಸುಖ ಸಂಪಾದನೆ. 3ನೇದು, ಜೀವಕ್ಕೆ ಹಿತ ಸಾಧನೆ. ಪ್ರಾಣಿಗಳು ಸಾಮಾನ್ಯವಾಗಿ ಕ್ಷಣೇ ಕ್ಷಣೇ ಬಯಸುವುದು ಸುಖವನ್ನು. ಸುಖಮ್ಮೇ ಭೂಯಾತ್ ದುಃಖಂ ಮಾಭೂತ್. ಪ್ರತಿಯೊಬ್ಬರು ಅದೇ ಹೇಳೋದು, ನನಗೆ ಸುಖ ಬೇಕು, ನನಗೆ ದುಃಖ ಬೇಡ. ಆದರೆ ಏನಾಗುತ್ತೆ? ಚಕ್ರವತ್ ಪರಿವರ್ತಂತೆ ಸುಖಾನಿಚ ದುಃಖಾನಿಚ. ಚಕ್ರ ಮೇಲಕ್ಕೆ ಹೋಗೋದು, ಕೆಳಗೆ ಬರುತ್ತೆ, ಕೆಳಗೆ ಬಂದು ಮತ್ತೆ ಮೇಲಕ್ಕೆ ಹೋಗುತ್ತೆ. ಆ ರೀತಿ ಸುಖ ದುಃಖಗಳು ಅನ್ನೋದು ಚಕ್ರದಾಕಾರದಲ್ಲಿ ತಿರುಗ್ತಾ ಇದೆ ಅಂತ. ಆದರೆ ಏನಾಗುತ್ತೆ ಅಂದರೆ 9 ದುಃಖ ಬಂದರೆ 1 ಸುಖ ಬರುತ್ತೆ. ನನಗೆ ಬಂದು ಸುಖ ಅನ್ನಿಸೋದಕ್ಕೆ ಚಕ್ರ ಮುಂದೆ ಕೊಟ್ಟೋಗಿರುತ್ತೆ, ಮತ್ತೆ ದುಃಖನೇ ಗ್ಯಾರಂಟಿ. ಅದರಿಂದ ನನಗೆ ಸುಖ ಬಂದೇ ಇಲ್ವೇನೋ ಅನ್ನೋ ತರಹ ಭಾಸವಾಗುತ್ತೆ. ಯಾಕೆಂದರೆ ಆ ರೇಷಿಯೋ ಆ ರೀತಿಯಾಗಿದೆ. ಆ ದೃಷ್ಟಿಯಿಂದನೇ ಸುಖಸ್ಯ ದುಃಖಸ್ಯ ನಕೋಪಿ ದಾತ ಪರೋ ದದಾತೀತಿ ಕುಬುದ್ಧಿರೇಶ ಅಹಂಕರೋಮೀತಿ ವೃಥಾಭಿಮಾನ ಸ್ವಕರ್ಮ ಸೂತ್ರ ಗ್ರಥಿತೋ ಹಿ ಲೋಕಃ. ಅದಕ್ಕೆ ಮಾತು ಹೇಳೋದು, ಸುಖವನ್ನು ದುಃಖವನ್ನು ಯಾರು ನಿನ್ನ ಮೇಲೆ ಹೇರ್ತಾ ಇಲ್ಲಪ್ಪ, ನೀನು ಮಾಡತಕ್ಕಂಥ ಕರ್ಮವನ್ನು ನೀನು ಅನುಭವಿಸ್ತಾ ಇದೆಯಾ ಅಷ್ಟೇ. ನಾನು ಭಾಷಣ ಕೇಳೋ ಕರ್ಮ ನಿಮಗಿರೋದ್ರೆ ನೀವು ಅನುಭವಿಸಲೇಬೇಕು. ಇನ್ನೊಂದು 22 ನಿಮಿಷ ಎದ್ದೋಗೋಕ್ಕಾಗಲ್ವಲ್ಲ, ಏನು ಮಾಡೋದು? ಅದು ಒಂದು ಕರ್ಮವೇ. ಭಗವದ್ಗೀತೆಯಲ್ಲಿ ನೋಡಿ ಎಂಥ ಒಳ್ಳೆ ಮಾತು ಹೇಳ್ತಾರೆ ಅಂದರೆ ಕರ್ಮದ ಬಗ್ಗೆ. ಒಂದು ಕರು 1000 ಹಸುಗಳಿದ್ರೂ ಕೂಡ 999 ಹಸುಗಳನ್ನು ದಾಟಿಕೊಂಡು ತನ್ನ ತಾಯಿ ಹಸು ಹತ್ರನೇ ಹೇಗೆ ಹೋಗುತ್ತೋ ಹಾಗೆ 1000 ಜನ್ಮ ಹಿಂದೆ ಮಾಡಿರೋ ಕರ್ಮ ಈ ಜನ್ಮದಲ್ಲಿ ನಮ್ಮನ್ನೇ ಹುಡ್ಕೊಂಬರುತ್ತೆ ಅಂತ. ಯಥಾದೇನು ಸಹಸ್ರೇಷು ವತ್ಸೋ ವಿಂದತಿ ಮಾತರಂ ಪೂರ್ವಜನ್ಮ ಕೃತಂ ಕರ್ಮ ಕರ್ತಾರಮನುಗಚ್ಚತಿ. ವ್ಯಾಸವಾಣಿ, ನನ್ನ ವಾಣಿ ಅಲ್ಲ, ವ್ಯಾಸರ ಮಾತು. ಮಹಾಭಾರತದಲ್ಲಿ ಬಂದಿರತಕ್ಕಂಥದ್ದು ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ. ಯಾವುದು ಮಹಾಭಾರತದಲ್ಲಿದೆಯೋ ಅದು ಬೇರೆ ಕಡೆ ಇದೆ, ಯಾವುದು ಮಹಾಭಾರತದಲ್ಲೇ ಇಲ್ವೋ ಅದಿನ್ನೆಲ್ಲೂ ಇಲ್ಲ ಅಂತ. ಯದಿಹಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ನ ತತ್ಕ್ವಚಿತ್. ಭಾರತ ಪಂಚಮೋ ವೇದ. ಅದಕ್ಕೆ ಯಾರಿಗಾದ್ರೂ ಡೌಟ್ ಬಂದುಬಿಟ್ರೆ ಕಾಂಟೆಕ್ಸ್ಟ್ ಅರ್ಥ ಆಗದೆ ಎಲ್ಲಿ ಅಂತ ಸುಖವಾಗಿ ಹೇಳ್ಬಿಡ್ಬೋದು ಮಹಾಭಾರತದಲ್ಲಿದೆ ಅಂತ. ಹುಡುಕ್ಲಿ ಅವನು 1,00,000 ಶ್ಲೋಕದಲ್ಲಿ ಇರುತ್ತೆ ಎಲ್ಲ ಒಂದು ಕಡೆ, ಇಲ್ಲ ಅಂತಲ್ಲ. ಈಸಿ ವೇ ಆಫ್ ಎಸ್ಕೇಪ್ ಫಾರ್ ಎ ಸ್ಕಾಲರ್. ಇಫ್ ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್ ದಿ ಬ್ಯಾಕ್ಗ್ರೌಂಡ್, ಸಿಂಪ್ಲಿ ಹಿ ಕ್ಯಾನ್ ಸೇ ಈ ರೆಫರ್ ಟು ಮಹಾಭಾರತ ಆ್ಯಂಡ್ ಹಿ ಕ್ಯಾನ್ ಗೆಟ್ ಅವೇ ವಿತ್ ದಟ್. ಹಾಗೆ ನೋಡಿ 3 ಹಂತದಲ್ಲಿ ಮಹಾಭಾರತ ಬೆಳೆದಿದ್ದು. ಮೊದಲಿದ್ದದ್ದು 24,000 ಶ್ಲೋಕ. ರಾಮಾಯಣದಲ್ಲಿರೋ 24,000 ಎಕ್ಸಾಕ್ಟಾಗಿ ಸಂವಾದಿಯಾಗಿ ಮಹಾಭಾರತದಲ್ಲಿ 24,000 ಇದ್ದಿದ್ದು ಪ್ರಾರಂಭದಲ್ಲಿ. ಆಮೇಲೆ ಬೆಳೀತು 2ನೇ ಹಂತ. 3ನೇ ಹಂತದಲ್ಲಿ ಉಪಾಖ್ಯಾನಗಳೆಲ್ಲ ಸೇರ್ಕೋತು. ಅದಕ್ಕೆ ಶಕುಂತಲ ಉಪಾಖ್ಯಾನ, ದಮಯಂತಿ ಉಪಾಖ್ಯಾನ ಎಲ್ಲ ಸೇರಿಕೊಂಡು 1,00,000 ಶ್ಲೋಕಗಳಾಯಿತು. ಅಷ್ಟು 1,00,000 ಶ್ಲೋಕಗಳ ತಾತ್ಪರ್ಯ ಏನು ಗೊತ್ತಾ? ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುರ್ಥಂ ಗ್ರಂಥ ಕೋಟಿಭಿಹಿ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನ. ಮುಗಿದಾಯ್ತು. 1,00,000 ಶ್ಲೋಕಗಳ ತಾತ್ಪರ್ಯ ಅರ್ಧ ಶ್ಲೋಕದಲ್ಲಿ ಹೇಳ್ತೇನಪ್ಪ. ಬೇರೆಯವ್ರಿಗೆ ಉಪಕಾರ ಮಾಡೋದೇ ಪುಣ್ಯ, ಬೇರೆಯವರಿಗೆ ಅಡ್ಡ ಬರೋದೇ ಪಾಪ. ಅಷ್ಟೇ. ಕೈಯಲ್ಲಿ ಆಗೋಷ್ಟು ಮಟ್ಟಿಗೆ ಬೇರೆಯವ್ರಿಗೆ ನಾವು ಸಹಾಯ ಮಾಡಬೇಕು. ಅದಕ್ಕೆ ವಿವೇಕಾನಂದರು ಹೇಳ್ತಾ ಇದ್ದಿದ್ದು, ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ದೋಸ್ ಹೂ ಲಿವ್ ಓನ್ಲಿ ಫಾರ್ ದೆಮ್ಸೆಲ್ಸ್
ಆರ್ ಮೋರ್ ಡೆಡ್ ದೆನ್ ಅಲೈವ್ ಅಂತ. ಯಾರು ಬೇರೆಯವ್ರಿಗೋಸ್ಕರ ಬದುಕ್ತಾರೋ ಅವ್ರು ಬದುಕಿದಂಗೆ, ಯಾರು ಅವ್ರಿಗೋಸ್ಕರ ಮಾತ್ರ ಬದುಕ್ತಾರೋ ಅವ್ರು ಬದುಕಿದ್ದನ್ನು ಸತ್ತಂತೇನೆ ಅಂತ. ಆ ದೃಷ್ಟಿಯಿಂದನೇ ಪರೋಪಕಾರ ಅನ್ನೋದು ನಾವು ಕಲ್ತ್ಕೋಬೇಕಾದ್ರೂ ತೆಂಗಿನ ಮರದಿಂದ. ತೆಂಗಿನ ಮರ ನೋಡಿ, ತಾನು ಚಿಕ್ಕಂದಿನಲ್ಲಿ ಕುಡಿದಿರತಕ್ಕಂಥ ಸ್ವಲ್ಪ ನೀರನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಜೀವನದುದ್ದಕ್ಕೂ ತಲೆ ಮೇಲೆ ದೊಡ್ಡ ಭಾರವನ್ನು ಹೊತ್ತುಕೊಂಡು ತಿಳಿಯಾಗಿರ್ತಕ್ಕಂಥ ಅಮೃತ ಸದೃಶವಾಗಿರ್ತಕ್ಕಂಥ ನೀರನ್ನು ಕೊಟ್ಟು ನಮ್ಮನ್ನು ಕಾಪಾಡುತ್ತೆ. ಅದಕ್ಕೇನೆ ಮಹಾತ್ಮರ ಬೇರೆಯಲ್ಲ, ತೆಂಗಿನ ಮರ ಬೇರೆಯಲ್ಲ ಅಂತ. ಪ್ರಥಮ ವಯಸ್ಸಿ ಪೀತಂ ತೋಯಮಲ್ಪಂ ಸ್ಮರಂತಹ ಶಿರಸಿ ನಿಹಿತ ಭಾರಾಹ ನಾರಿಕೇಳ ನರಾಣಾಂ ದದತಿ ಜಲಮನಲ್ಪಂ ಸ್ವಾದು ಆಜೀವಿತಾಂತಂ ನಹಿ ಕೃತಮುಪಕಾರಂ ಸಾಧವೋ ವಿಸ್ಮರಂತಿ. ಸತ್ಪುರುಷರು ಯಾವತ್ತೂ ಕೂಡ ಮಾಡಿದ ಉಪಕಾರ ಮರೆಯೋದಿಲ್ಲ ಅಂತ. ಉಪಕಾರಕ್ಕೆ ಅಪಕಾರ ಮಾಡೋನು ಮನುಷ್ಯ ಒಬ್ಬನೇ. ಅದಕ್ಕೇನೆ ಅಪಕಾರಿಯ ಕಥೆ ಅಂತ ಒಂದು ನಾಟಕ, ಅನ್ಗ್ರೇಟ್ಫುಲ್ ಮ್ಯಾನ್ ಅಂತ. ಡೇವಿಡ್ ಹಾರ್ಸ್ಬ್ರೋ, ಇಂಗ್ಲೀಷ್ ಆಥರು. ಹಿ ವಾಸ್ ಎ ನೇವಿ, ಬ್ರಿಟಿಷ್ ನೇವಿ. ಬಿಟ್ಟು ಬೆಂಗಳೂರಿಗೆ ಬಂದಿದ್ದರು. ಬ್ಯಾಂಗ್ಳೂರ್ ಲಿಟಲ್ ಥಿಯೇಟರ್ ಅಂತ ಶುರುವಾಯಿತು 70 ವರ್ಷದ ಕೆಳಗೆ ಬೆಂಗಳೂರಲ್ಲಿ. ಬಿ ಚಂದ್ರಶೇಖರ ಅನ್ನೋರು ಪ್ರೆಸಿಡೆಂಟ್ ಆಗಿದ್ದರು, ನಮ್ಮ ತಂದೆಯವರು ಅದಕ್ಕೆ ಸೆಕ್ರೆಟರಿ ಆಗಿದ್ದರು. ಆಗ ಡೇವಿಡ್ ಹಾರ್ಸ್ಬ್ರೋ ಬರೆದಿರ್ತಕ್ಕಂಥ ಅನ್ಗ್ರೇಟ್ಫುಲ್ ಮ್ಯಾನ್ ಅನ್ನೋದನ್ನು ಬಿ ಚಂದ್ರಶೇಖರ ಅವರು ಅಪಕಾರಿಯ ಕಥೆ ಅಂತ ಕನ್ನಡಕ್ಕೆ ಅನುವಾದ ಮಾಡಿದಾಗ, CR ಸಿಂಹ ಅವರು ಹುಲಿ ಪಾತ್ರ ಮಾಡಿದಾಗ ರವೀಂದ್ರ ಕಲಾಕ್ಷೇತ್ರದ ಆಚೆ ಕಡೆ ಬೋರ್ಡ್ ಇತ್ತಂತೆ, ಸಿಂಹ ಈಸ್ ಈಕ್ವಲ್ ಟು ಹುಲಿ ಅಂತ. ನೋಡಿದವ್ರ ಇದೇನು ರೀ ಸಿಂಹ ಈಸ್ ಈಕ್ವಲ್ ಟು ಹುಲಿ ಅಂದರೆ CR ಸಿಂಹ ಪ್ಲೇಯಿಂಗ್ ದ ರೋಲ್ ಆಫ್ ಹುಲಿ ಅಂತ. ಹಾಗೆ ಒಂದಕ್ಕೊಂದು ಸಂಬಂಧ ಅನ್ನೋದು ನೋಡಿ. ಇಷ್ಟ ಪ್ರಾಪ್ತಿ, ಅನಿಷ್ಟ ನಿವಾರಣೆ. ಸುಖವೆಲ್ಲ ಹಿತವಲ್ಲ, ಸುಖಕರವಾದದ್ದೆಲ್ಲ ಹಿತಕರವಾಗದು. ಎಷ್ಟೋ ಭಕ್ಷ್ಯ ಭೋಜ್ಯಗಳು ನಾಲಿಗೆ ಮೇಲಿರುವಾಗ ಸುಖಕರ, ಹೊಟ್ಟೆಗೆ ಸೇರಿದ ಮೇಲೆ ದುಃಖಕರ. ನಾಲಿಗೆಗೆ ಚೆನ್ನಾಗಿದೆ ಅಂದ್ಬಿಟ್ಟು ಜಾಸ್ತಿ ತಿನ್ಬಿಟ್ರೆ ಹೊಟ್ಟೆ ಒಳಗೆ ಸೇಕಿದ ಮೇಲೆ ಅದೇ ದುಃಖ ಉಂಟು ಮಾಡುತ್ತೆ ಅಂತ. ಎಂಥ ಆಹಾರ ನಾಲಿಗೆಗೆ ಸುಖ ಕೊಟ್ಟರೂ ಹೊಟ್ಟೆಗೆ ದುಃಖ ತರಲಾರದೋ ಅಂಥ ಆಹಾರ ಹಿತ. ಹಿತ ಎಂಬುದು ಸುಖವನ್ನು ಪರಿಮಿತಿಗೊಳಿಸುವುದರಿಂದ ಉಂಟಾಗುತ್ತದೆ. ಸುಖಕ್ಕೆ ಒಂದು ಕ್ರಮವನ್ನು, ಒಂದು ನಿಯಮವನ್ನು ಗೊತ್ತು ಮಾಡಿಕೊಂಡರೆ ಅದು ಹಿತವಾಗುತ್ತದೆ. ಅದಕ್ಕೆ ಸ್ವಧರ್ಮ ಅನ್ನೋದಕ್ಕೆ DVG ಅವರು ಹೇಳ್ತಾ ಇದ್ರಂತೆ. ವೈದ್ಯರು ಬಂದು, ಸ್ವಾಮಿ ಇನ್ನು ಜಾಸ್ತಿ ನೀವು ಎಣ್ಣೆ ಪದಾರ್ಥ ತಿನ್ನಬಾರ್ದು ಅಂತ ಹೇಳಿದಾಗ ವೈದ್ಯರು ಆ ಕಡೆ ಹೋದ ಕೂಡಲೇ ಶಿಷ್ಯರಿಗೆ ಹೇಳಿದಂತೆ, ತೊಗೊಂಬಾರೋ ಇನ್ನೊಂದು 3 ದೋಸೆ. ವಿದ್ಯಾರ್ಥಿ ಭವನದಿಂದ ಓಡ್ಕೊಂಡು ಬರಬೇಕು, 6 ಇರಬಾರ್ದು ದೋಸೆ, ಇಲ್ಲದ್ರೆ ಮತ್ತೆ ಕಳಿಸ್ತೀನಿ ವಾಪಸ್ಸು ಅಂತ. ಅವನ ಸ್ವಧರ್ಮ ಅವನು ಮಾಡ್ದ, ನನ್ನ ಸ್ವಧರ್ಮ ನಾನು ಮಾಡ್ತೀನಿ. ಅವನು ಹೇಳಿದ್ದು ಹೇಳೋಯ್ತು, ಆಯಿತು, ನಾನು ಮಾಡೋದು ನಾನು ಮಾಡ್ತೀನಿ ಅಂತ. ಆ ರೀತಿಯಾಗಿ ಅದು ಒಂದು ನಿಜವಾಗಿರ್ತಕ್ಕಂತಹ ಒಂದು ಕಡೆ ರಸಿಕತೆ, ಒಂದೊಂದು ಕಡೆ ಆಧ್ಯಾತ್ಮಿಕತೆ, ಒಂದೊಂದು ಕಡೆ ಅವರಿಗಿದ್ದಂತಹ ಬಡತನ. ಅಷ್ಟಿದ್ರೂ ಕೂಡ ಲೋಕಕ್ಕೋಸ್ಕರ ಮಾಡಬೇಕು ಎಂಬತಕ್ಕಂಥ ಅವರ ಕಾಳಜಿ ಮತ್ತು ಅವರು ಮಾಡಿರ್ತಕ್ಕಂತಹ ಲೋಕೋಪಕಾರವಾಗಿರ್ತಕ್ಕಂತಹ ಜರ್ನಲಿಸಮ್ಮು ಯಾವುದನ್ನೂ ಕೂಡ ನಾವು ಮರೆಯೋ ಹಾಗೆ ಇಲ್ಲ. ಮೇಲನ ಲಕ್ಷಣ ನಿರೂಪಣೆ ಧರ್ಮದ ಕಲದೃಷ್ಟಿಯಿಂದ ಆದದ್ದು. ಧರ್ಮದ ಸ್ವರೂಪ ರಚನೆ ದೃಷ್ಟಿಯಿಂದ ಧರ್ಮ ವಸ್ತು ಸತ್ಯದ ಪ್ರಯೋಗಾಚರಣೆಯನ್ನು ತರುವಂತಹದ್ದು. ಸತ್ಯ ಎಂದರೆ ಯಥಾರ್ಥ ವಾಸ್ತವ ಹೇಗಿದೆಯೋ ಅದು. ತತ್ವ ಎಂದರೆ ತತ್ ತ್ವ, ಅದು ತನ. ಯಾವುದು ಯಾವುದನ್ನು ಬಿಡುವುದಿಲ್ಲವೋ ಅದು ಸತ್ಯ. ನೋಡಿ, ಶಂಕರ ಭಾಷ್ಯ ಕೋಟ್ ಮಾಡ್ತಾರೆ. ಕಿನ್ನಾಮ ಸತ್ಯತ್ವಂ. ಶಂಕರ ಭಾಷ್ಯ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ವಾಕ್ಯ ಬರುತ್ತೆ ತೈತರೀಯ ಉಪನಿಷತ್ತಲ್ಲಿ. ಅದರ ಮೇಲೆ ಆಚಾರ್ಯ ಶಂಕರ ಭಾಷ್ಯ ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪನ್ನ ವ್ಯಭಿಚರತೀತಿ ಸತ್ಯಂ ತ್ರಿಕಾಲಾಬಾಧ್ಯತ್ವಂ ಸತ್ಯತ್ವಂ ಕಾಲತ್ರಯೇಪಿ ಅಬಾಧ್ಯಮಾನತ್ವಾತ್ ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ವ್ಯಭಿಚರತೀತಿ ಅನೃತಂ. ಅದು ಅದರ ಸಾರವನ್ನು ಇಲ್ಲಿ ಕೋಟ್ ಮಾಡ್ತಾರೆ. ಸುಖಕ್ಕೆ ಒಂದು ಕ್ರಮವನ್ನು, ಒಂದು ನಿಯಮವನ್ನು ಗೊತ್ತು ಮಾಡಿಕೊಂಡರೆ ಅದು ಹಿತವಾಗುತ್ತದೆ. ಜೀವದ ಹಿತ ಎಂದರೆ ಮನುಷ್ಯನು ಇಹಲೋಕದ ಭೋಗ ಭಾಗ್ಯಗಳನ್ನು ಸಂಪಾದಿಸುವುದರಲ್ಲಿ ಸದ್ಗತಿಯನ್ನು ಕೆಡಿಸಿಕೊಳ್ಳದಂತೆ ಸುಖಾನ್ವೇಷಣೆಯನ್ನು ಮಿತಗೊಳಿಸುವುದು. ಮೇಲಿನ ಲಕ್ಷಣದಿಂದ ತತ್ವಗ್ರಾಹಿಗಳಾದರೆ ನಾವು ಅದರಿಂದ ನಮಗೆ ನಿಶ್ರೇಯಸ್ಸು. ಧರ್ಮದ ಅಂತಃಸತ್ವವನ್ನು ಸಂಕ್ಷೇಪವಾಗಿ ಗುರುತು ಮಾಡಿಕೊಂಡ ಬಳಿಕ ಕಾರ್ಯಕ್ಷೇತ್ರದಲ್ಲಿ ಧರ್ಮವನ್ನು 4 ಬಗೆಯಾಗಿ ವಿಂಗಡಿಸಬಹುದು. ಸಾಧಾರಣ ಧರ್ಮ ಅಥವಾ ನಿತ್ಯ ಧರ್ಮ, ವಿಶೇಷ ಧರ್ಮ, ನೈಮಿತ್ತಿಕ ಧರ್ಮ, ಆಪದ್ಧರ್ಮ. ನೋಡಿ, 4 ರೀತಿಯಾಗಿ ವಿಂಗಡಣೆ ಮಾಡ್ತಾರೆ. ಮೊದಲನೇದು ಸಾಧಾರಣ ಧರ್ಮ ಅಥವಾ ನಿತ್ಯ ಧರ್ಮ ಎಂದರೆ ಸಮಸ್ತ ಮನುಷ್ಯ ವರ್ಗಕ್ಕೂ ಕೂಡ ವಿಹಿತವಾದದ್ದು. ಇದರ ಲಕ್ಷಣವನ್ನು ಮನು ಹೀಗೆ ಹೇಳುತ್ತಾನೆ. ಮನುಸ್ಮೃತಿ ಕೋಟ್ ಮಾಡ್ತಾರೆ. ಧೃತಿ ಕ್ಷಮಾ ದಮೋಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮಕ್ರೋಧ ದಶಕಂ ಧರ್ಮಲಕ್ಷಣಂ. ದೃಢತೆ ಮತ್ತು ಧೈರ್ಯ, ಕ್ಷಮೆ, ಕ್ಷಮಾಗುಣ. ನೋಡಿ, ಇದು ಬಹಳ ದೊಡ್ಡ ಗುಣ. ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ. ಟು ಎರ್ ಈಸ್ ಹ್ಯೂಮನ್ ಬಟ್ ಫರ್ಗಿವ್ ಇಸ್ ಡಿವೈನ್. ನೋಡಿ, ಕ್ರಿಸ್ತನಿಗೆ ಶಿಲುಬೆಗೆ ಹಾಕಿ ಹೊಡಿತಾ ಇದ್ರೂ ಕೂಡ ಅವನೇನು ಹೇಳ್ದ?
ದೇ ನೋ ನಾಟ್ ವಾಟ್ ದೇ ಆರ್ ಡೂಯಿಂಗ್ ಪಾರ್ಡನ್ ದೆಮ್ ಅಂತ ಹೇಳಿದ. ಅವ್ರಿಗೆ ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ, ಕ್ಷಮಿಸ್ಬಿಡಿ, ಅವ್ರನ್ನ ಯಾಕೆ ನೀವು ತೊಂದರೆ ಕೊಡ್ತೀರಾ ಅಂತ. ನೋಡಿ, ತಾನು ಕಷ್ಟ ಅನುಭವಿಸ್ಬೋದು, ಆದರೆ ಬೇರೆಯವ್ರಿಗೆ ಕಷ್ಟ ಕೊಡೋದಕ್ಕೆ ಅವ್ರಿಗಿಷ್ಟ ಇರೋದಿಲ್ಲ ಮಹಾತ್ಮರಿಗೆ. ಅದು ನಿಜವಾಗಿರ್ತಕ್ಕಂಥ ಧರ್ಮ. ದಮ, ಮನಸ್ಸನ್ನು ಹದ್ದಿನಲ್ಲಿರಿಸಿಕೊಳ್ಳುವುದು ಎಲ್ಲಕ್ಕಿಂತ ಕಷ್ಟ. ಇನ್ನು ಏನು ಬೇಕಾದರೂ ಅಧೀನದಲ್ಲಿ ಇಟ್ಕೋಬೋದು, ಮನಸ್ಸನ್ನು ಅಧೀನದಲ್ಲಿ ಇಟ್ಕೊಳ್ಳೋದು ಹುಡುಗಾಟ ಅಲ್ಲ. ಅದಕ್ಕೇನೆ ಮನೋ ನಿಯಮನಂ. ಸದಾಶಿವ ಬ್ರಹ್ಮೇಂದ್ರರು 9 ಉಪಾಯಗಳನ್ನು ಹೇಳಿದ್ದಾರೆ ಮನಸ್ಸನ್ನು ಹೇಗೆ ನಿಗ್ರಹಿಸೋದು ಅಂತ. ರಾಜಾಜಿನಗರದ 16ನೇ ಎ ಮೇನ್ ರೋಡಿನ 742ನೇ ಡೋರ್ ನಂಬರಿನ ಪುಷ್ಪಕ ಎಂಬ ಗೃಹದಲ್ಲಿ ವಾಸವಾಗಿ 93 ವಸಂತಗಳನ್ನು ಕಂಡಿರತಕ್ಕಂತಹ ವಿದ್ವಾನ್ ಎಸ್ ವಿ ಶಾಂಭಟ್ರು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಆ ಗ್ರಂಥ ಎಂಬತಕ್ಕಂಥದ್ದು ಆವಣಿ ಶೃಂಗೇರಿ ಶಾರದಾ ಪೀಠದಲ್ಲಿ ಮೊದಲನೇ ಮುದ್ರಣವಾಗಿ ಸಿಗದೇ ಇತ್ತು, ಈಗ ಮರುಮುದ್ರಣ ಆಗಿರೋದರಿಂದ ಯಾರು ಬೇಕಾದರೂ ತಗೋಬೋದು. ಗ್ರಂಥ ಅಮೂಲ್ಯ, ಬೆಲೆ ಹಾಕಿಲ್ಲ ಅವರು. ಬಂದವರು ಫಸ್ಟ್ ಕಮ್ ಫಸ್ಟ್ ಸರ್ವ್ ಆ ರೀತಿ ತೊಗೊಂಡು ಹೋಗ್ತಾ ಇದ್ದಾರೆ ಪುಸ್ತಕಗಳು. ಯಾತಕ್ಕೆ ಹೇಳ್ತೀನಿ ಅಂದರೆ, ಆ ತರಹ ಗ್ರಂಥಗಳು ಬಹಳ ಅಪರೂಪ ಸಿಗೋದು. ಎಲ್ಲರೂ ಕೂಡ ಹೇಳ್ತಾರೆ ಮನೋ ನಿಗ್ರಹ ಮಾಡಿ, ಹೇಗೆ ಮಾಡಬೇಕು ಅಂತ ಮಾತ್ರ ಯಾರೂ ಹೇಳಲ್ಲ. ನೋಡಿ, 9 ಉಪಾಯಗಳನ್ನು ಹೇಳಿದ್ದಾರೆ. ಮೊದಲನೇ ಉಪಾಯ ಅವ್ರು ಹೇಳೋದೇನೆ ಆಸೆಗಳನ್ನು ಕಡಿಮೆ ಮಾಡಿಕೊಳ್ಳಿಪ್ಪ ಅಂತ. ಯಾವಾಗ ಆಸೆಗಳು ಕಡಿಮೆ ಆಗುತ್ತೋ ಆವಾಗ ನಿಮ್ಮ ಮನಸ್ಸು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಆಗತ್ತೆ. ಯಾರು ಆಸೆಗೆ ದಾಸರೋ ಅವರು 3 ಲೋಕಕ್ಕೂ ದಾಸರು. ಯಾರು ಆಸೆಯನ್ನು ಗೆದ್ದಿದ್ದಾರೋ ಅವರು 3 ಲೋಕವನ್ನು ಗೆದ್ದ ಹಾಗೇನೆ ಅಂತ ಬ್ರಹ್ಮರ್ಷಿಗಳಾಗಿರ್ತಕ್ಕಂಥ ಅಷ್ಟಾವಕ್ರ ಮುನಿಗಳು ರಾಜರ್ಷಿಗಳಾಗಿರ್ತಕ್ಕಂಥ ಜನಕ ಮಹಾರಾಜನಿಗೆ ಅಷ್ಟಾವಕ್ರ ಗೀತೆಯಲ್ಲಿ ಹೇಳ್ತಾರೆ. ಆಶಾಯಾಹ ಯೇ ದಾಸಾಹ ತೇ ದಾಸಾಹ ಸರ್ವಲೋಕಸ್ಯ ಆಶಾ ಯೇಷಾಂ ದಾಸಿ ತೇಷಾಂ ದಾಸಾಯತೆ ಲೋಕಃ ಅಂತ. ಆಸೆಯನ್ನು ನಮ್ಮ ದಾಸಿಯಾಗಿ ಇಟ್ಕೋಬೇಕೇ ಹೊರತು ನಾವು ಆಸೆಗೆ ಯಾವಾಗಲೂ ಕೂಡ ದಾಸರಾಗಬಾರ್ದು. ಏನಾದರೂ ಒಂದು ವಿಷಯವನ್ನು ಆಸೆ ಪಡೋಕ್ಕೆ ಮುಂಚೆ ನನಗೆ ಅದನ್ನು ಪಡ್ಕೊಳ್ಳೋದಕ್ಕೆ ಅಧಿಕಾರ ಇದೆಯಾ, ನನಗೆ ನಿಜವಾಗಲೂ ಅದಕ್ಕೆ ಅರ್ಹತೆ ಇದೆಯಾ ಅಂತ ನಾವೇ ಪ್ರಶ್ನೆ ಮಾಡ್ಕೋಬೇಕು ಅಂತ ಹಿಂದೆ ಹೇಳ್ತಾ ಇದ್ದಿದ್ದು. ಅದಕ್ಕೇ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿಸಿದಾಗ ಅವರ ಪಿ ಎ ಆಗಿದ್ದಂಥ ಅಣ್ಣೇಗೌಡ ಅವರು ಮೈಸೂರು ಯೂನಿವರ್ಸಿಟಿ ಇಂಗ್ಲೀಷ್ ಪ್ರೊಫೆಸರು, ಅವ್ರಿಗೆ ಪಿ ಎ ಆಗಿದ್ದರು. ಅವರೊಂದು ಸ್ಲೋಗನ್ ಬರ್ಕೊಟ್ರಂತೆ, ಡಿಸರ್ವ್ ಬಿಫೋರ್ ಯು ಡಿಸೈರ್. ಇಫ್ ಅಟ್ ಆಲ್ ಯು ವಾಂಟ್ ಟು ಡಿಸೈರ್ ಸಮಥಿಂಗ್ ಯು ಶುಡ್ ಡಿಸರ್ವ್ ಇಟ್. ಅನ್ಡಿಸರ್ವೆಡ್ಲಿ ಯು ಶುಡ್ ನಾಟ್ ಇವನ್ ಡಿಸೈರ್ ಫಾರ್ ಇಟ್ ಅಂತ. ಆ ದೃಷ್ಟಿಯಿಂದ ಅದು ಪಡ್ಕೊಳ್ಳೋಕೆ ನನಗೆ ಸಾಮರ್ಥ್ಯ ಇದೆ, ಎಲ್ರಿಗೂ ಆಸೆ ಇರುತ್ತೆ, ಆದರೆ ನಿಜವಾಗಿ ನನಗೆ ಅರ್ಹತೆ ಇದೆಯಾ? ನನ್ನನ್ನು ಪ್ರಶ್ನೆನೇ ಮಾಡ್ಕೊಳ್ಳಲ್ವಲ್ಲ. ನಾವ್ಯಾವರು ಬೇರೆಯವರ ಅರ್ಹತೆಯೇ ಪ್ರಶ್ನೆ ಮಾಡ್ತೀವಿ ಹೊರತು ನನ್ನ ಅರ್ಹತೆಯನ್ನು ನಾನು ಪ್ರಶ್ನೆನೇ ಮಾಡ್ಕೊಳ್ಳಲ್ವಲ್ಲ. ಅದೇ ಬಂದಿರತಕ್ಕಂಥದ್ದು ಪ್ರಾರಂಭಿಕ ಹಂತದಲ್ಲಿ ನಾವು ಮುಗ್ಗರಿಸೋದು. ಆಮೇಲೆ ನೋಡಿ, ಅಸ್ತೇಯ, ಬೇರೆಯವರ ಒಡವೆಗಳಿಗೆ ಆಸೆ ಪಡೆದಿರುವುದು. ಸ್ಥೇಯ ಅಂದರೆ ಕಳ್ಳತನ ಅಂತ. ಕಳ್ಳತನ ಅಂದರೆ ಈಗ ಬರೀ ಒಡವೆಗಳ ಕಳ್ಳತನ, ಬಟ್ಟೆ ಕಳ್ಳತನ ಮಾತ್ರ ಅಲ್ಲ, ಬೇರೆಯವರು ಬರೆದಿದ್ರೆ ನನ್ನ ಹೆಸರಲ್ಲಿ ಬರ್ಕೊಳ್ಳೋದು ದೊಡ್ಡ ಕಳ್ಳತನ ಯಾವಾಗಲೂ ಕೂಡ. ಅದಕ್ಕೆ ಹೇಳ್ತಾರೆ ತಮಾಷೆಗೆ, ಇಫ್ ಯು ಸ್ಟೀಲ್ ಫ್ರಮ್ ಒನ್ ವರ್ಕ್ ಇಟ್ ಇಸ್ ಪ್ಲೇಜಿಯರಿಸಮ್, ಇಫ್ ಯು ಸ್ಟೀಲ್ ಫ್ರಮ್ ಮೆನಿ ವರ್ಕ್ಸ್ ಇಟ್ ಇಸ್ ರಿಸರ್ಚ್ ಅಂತ. ಈಗ ಬರ್ತಕ್ಕಂಥ ಪಿ ಎಚ್ ಡಿಗಳೆಲ್ಲ ಅಷ್ಟೇ, ಎಲ್ಲ ಪಚಡಿಗಳೇ, ಯಾವುದೇ ಪಿ ಎಚ್ ಡಿಗಳಲ್ಲ. ಒಂದು 4 ಥೀಸಿಸ್ ತೊಗೊಳ್ಳೋದು, ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಕಾಪಿ ಮಾಡೋದು, ಇವ್ರದೇ ಥೀಸಿಸ್ ಮಾಡಿ ಸಬ್ಮಿಟ್ ಮಾಡೋದು. ಈ ರೀತಿ ಆಗಿರೋದ್ರಿಂದನೇ ಆ ಕಷ್ಟ ಬಂದು ಅಬ್ದುಲ್ ಕಲಾಂ ಅವರು ಪ್ರೆಸಿಡೆಂಟ್ ಆಗಿದ್ದಾಗ ನೈನಿತಾಲಲ್ಲಿರ್ತಕ್ಕಂಥ ಕುಮಾನ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿರ್ತಕ್ಕಂಥ ರಜಪೂಟ್ ಸಿಗಾಕೊಂಡು ಡಿಸ್ಮಿಸ್ ಆಗಿ ಮನೆಗೆ ಹೋಗಿದ್ದು. ರಜಪೂತ್ ಅವನು ಫಿಸಿಕ್ಸ್ ಪ್ರೊಫೆಸರ್ ಆಗಿದ್ದ, ಜೊತೆಗೆ ವೈಸ್ ಚಾನ್ಸಲರು ಆಗಿದ್ದ. ಅವನ ಸ್ಟೂಡೆಂಟ್ನ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಅಮೇರಿಕಾ ಥೀಸಿಸ್ ಫಿಸಿಕ್ಸು ವರ್ಬ್ಯಾಟಮ್ ಕಾಪಿ ಮಾಡಿಸ್ಬಿಟ್ಟು ಸಬ್ಮಿಟ್ ಮಾಡಿದ್ದ. ಅಬ್ದುಲ್ ಕಲಾಂ ನೋಡಿ ಹಿಡ್ಕೊಂಡ್ರು, ಆರ್ ಯು ವೈಸ್ ಚಾನ್ಸಲರ್ ಆರ್ ಚಾನ್ಸಲರ್ ವೈಸಸ್? ಹಿ ಡಿಸ್ಮಿಸ್ಡ್ ಹಿಮ್ ಸ್ಟ್ರೈಟ್. ಓನ್ಲಿ ಪ್ರೆಸಿಡೆಂಟ್ ಆಫ್ ದ ಕಂಟ್ರಿ ಈಸ್ ಎಂಪವರ್ಡ್ ಟು ಡಿಸ್ಮಿಸ್ ಅ ವೈಸ್ ಚಾನ್ಸಲರ್ ಇನ್ ಆಫೀಸ್. ನೋಬಡಿ ಎಲ್ಸ್ ಕ್ಯಾನ್ ಡಿಸ್ಮಿಸ್ ಹಿಮ್, ಅವನ ಟರ್ಮ್ ಪೂರ್ತಿ ಆಗೋ ತನಕ. ಸೊ ಆ ರೀತಿಯಾಗಿ ಸಿನ್ಸ್ ಹಿ ಹಿಮ್ಸೆಲ್ಫ್ ಎ ಫಿಸಿಕ್ಸ್ ಮ್ಯಾನ್ ಹಿ ಕುಡ್ ಫೈಂಡ್ ಔಟ್. ಅದರ್ವೈಸ್ ಎಷ್ಟಾಗತ್ತೋ ಅಲ್ಲಿ ಯಾರಿಗೆ ಗೊತ್ತಾಗತ್ತೆ ಆ ರೀತಿಯಾಗಿರ್ತಕ್ಕಂಥ ಮಾತು. ಒಂದೇ ಒಂದು ವಾಕ್ಯ ನಾವು ಯಾರಿಂದ ಪಡ್ಕೊಂಡಿದ್ರೂ ಕೂಡ ಇಂಥವರಿಂದ ನಾನು ಪಡ್ಕೊಂಡಿದ್ದೀನಿ ಅಂತ ಹೇಳೋದ್ರೆ ನನಗೇನು ಗೌರವ ಕಡಿಮೆ ಆಗಲ್ಲ, ನಾನೇನು ಸಣ್ಣವನಾಗೋದಿಲ್ಲ. ಆ ದೃಷ್ಟಿಯಿಂದ ರೆಕಗ್ನೈಸ್ ಮಾಡಬೇಕು. ಬರೆಯೋವಾಗಿರಲಿ, ಮಾತಾಡೋವಾಗಲೇ ಆ ಮಾತನ್ನು ಹೇಳಬೇಕು, ಇಂಥವರಿಂದ ನಾನು ಪಡ್ಕೊಂಡಿದ್ದೀನಿ. ಅದು ಪ್ರಾಮಾಣಿಕತೆ, ಅದು ದೊಡ್ಡತನ ಅಲ್ಲ, ಅದು ಪ್ರಾಮಾಣಿಕತೆ ಅಷ್ಟೇ. ಈಗ ಅದೇ ದೊಡ್ಡತನವಾಗಿ ಪರಿಣಾಮ ಆಗ್ತಾ ಇದೆ. ಸೊ ಎಂತಹ ಕಾಲ ವೈಪರೀತ್ಯ ಅಂತ ಹೇಳಿದರೆ ನೋಡಿ, ಶೌಚ, ನಿರ್ಮಲತೆ, ಮಾನಸಿಕವಾಗಿರ್ತಕ್ಕಂಥ ಶುದ್ಧಿ ಅಂತ ಬರೀತಾರೆ. ಇಂದ್ರಿಯಗಳ ಮೇಲೆ ಹತೋಟಿ, ಬುದ್ಧಿಯ ವ್ಯವಸಾಯ, ವಿಶೇಷವಾಗಿ ತತ್ವವಿದ್ಯೆ, ಸತ್ಯಶೀಲತೆ, ಸೌಮ್ಯ, ಶಾಂತಿಗಳು, ಈ 10 ಧರ್ಮದ ಗುರುತುಗಳು.
ದೇಶಭೇದ ಕಾಲಭೇದದಿಂದ ವ್ಯತ್ಯಾಸವಾಗದೆ ಎಲ್ಲ ಮನುಷ್ಯರಲ್ಲೂ ಯಾವಾಗಲೂ ಇರಬೇಕಾಗಿರ್ತಕ್ಕಂಥದ್ದು ಈ ಧರ್ಮಗಳು. ಎರಡನೇದು ವಿಶೇಷ ಧರ್ಮ ಅಂದ್ರೇನು ಹೇಳ್ತಾರೆ ನೋಡಿ. ವಿಶೇಷ ಧರ್ಮ ಎರಡು ವಿಧ: ಜಾತಿ ಧರ್ಮ, ಆಶ್ರಮ ಧರ್ಮ. ಚಾತುರ್ವರ್ಣ್ಯಕ್ಕೂ ನಾನಾ ಕುಲಗಳಿಗೂ ನಾನಾ ಪ್ರದೇಶಗಳಿಗೂ ಸಂಬಂಧಪಟ್ಟಿದ್ದು. ಇದನ್ನೇ ಅರ್ಜುನನು ಉತ್ಸಾದ್ಯಂತೆ ಜಾತಿ ಧರ್ಮ ಕುಲಧರ್ಮಾಶ್ಚ ಶಾಶ್ವತ ಎಂದು ಗೀತೆಯಲ್ಲಿ ಹೇಳಿರುವುದು. ಆಶ್ರಮ ಧರ್ಮ ಅಂದ್ರೇನು? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಈ ಆಶ್ರಮಗಳಿಗೆ ಸಂಬಂಧಪಟ್ಟ ದೀಕ್ಷೆ, ವ್ರತ, ಸಂಸ್ಕಾರ. ದೀಕ್ಷಾ ಅಂದ್ರೇನು ಗೊತ್ತಾ? ದೀಯತೆ ಜ್ಞಾನಮತ್ಯಂತಂ ಕ್ಷೀಯತೆ ಚ ಪಾಪ ಸಂಚಯ ತಸ್ಮಾತ್ ದೀಕ್ಷಾ ಇತಿ ಪ್ರೋಕ್ತ ವೇದ ವಿಜ್ಞಾಮನೀಷಿಣಃ. ದೀಯತೆ ಜ್ಞಾನಮತ್ಯಂತಂ, ತನ್ನ ಸಮಸ್ತವಾಗಿರ್ತಕ್ಕಂಥ ಜ್ಞಾನವನ್ನು ಧಾರೆ ಎರಿತಕ್ಕಂಥದ್ದು ನೋಡಿ. ಅದಕ್ಕೆ ನಮ್ಮಲ್ಲಿ ಗುರುಗಳು ಕಾಯ್ತಾ ಇದ್ರು, ಯಾವ ಶಿಷ್ಯನಿಗೆ ನನ್ನ ಆಧ್ಯಾತ್ಮಿಕ ಸಂಪತ್ತು ಬಿಟ್ಟು ಹೋಗೋದು. ಇನ್ನೂ ಒಳ್ಳೆಯ ಶಿಷ್ಯರು ಬರಲಿಲ್ವಲ್ಲ. ಪರಮಹಂಸರು ನರೇಂದ್ರನಿಗೋಸ್ಕರ ಕಾಯ್ತಾ ಇದ್ದ ಹಾಗೆ. ಯಾಕಪ್ಪ ಇಷ್ಟು ತಡವಾಗಿ ಬಂದೆ ಅಂತ ಕೇಳ್ತಾರೆ ಮೊದಲನೇ ಸಲ ನೋಡಿದಾಗ. ಎಷ್ಟು ಕಾಲದಿಂದ ನಿನ್ನೆ ಕಾಯ್ತಾ ಇದ್ದೀನಿ, ಯಾಕೆ ಇಷ್ಟು ತಡವಾಗಿ ಬಂದೆ? ಒಂದು ಹಾಡು ಅಂತ ಹೇಳಿಬಿಟ್ಟು ಸಮಾಧಿಗೆ ಹೊರಟೋಗ್ತಾರೆ ಪರಮಹಂಸರು. ಅದಕ್ಕೆ ಹೇಳೋದು ಆಶ್ಚರ್ಯಕರ ಗುರು ಆಶ್ಚರ್ಯಕರ ಶಿಷ್ಯ ಅಂತ ಪುರುಷೋತ್ತಮಾನಂದಜಿ ಮಹಾರಾಜ್ ಅವರು ವೀರ ಸನ್ಯಾಸಿ ವಿವೇಕಾನಂದ ಗ್ರಂಥದಲ್ಲಿ ಅಪ್ಪಣೆ ಕೊಡಿಸ್ತಾರೆ. ಆಶ್ಚರ್ಯೋ ಭಕ್ತ ಕುಶಲಾನುಶಿಷ್ಟ ಅಂತ ಕಠೋಪನಿಷತ್ತಲ್ಲಿ ಬರ್ತಕ್ಕಂಥ ಮಾತಿಗೆ ಯಥಾವತ್ತಾಗಿ ಅವರು ಅಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಬ್ರಹ್ಮಚರ್ಯ ಶೈಶವೇ ಅಭ್ಯಸ್ತ ವಿದ್ಯಾನಾಂ ಯೌವನೆ ವಿಷಯೈಷಿಣಾಂ ವಾರ್ಧಕೆ ಮುನಿವೃತ್ತೀನಾಂ ಯೋಗೇನಾಂತ್ಯೇ ತನುತ್ಯಜಾಂ. ರಘುವಂಶದ ರಾಜರು ಯಾವ ರೀತಿ 4 ಧರ್ಮಗಳನ್ನು ಪರಿಪಾಲನೆ ಮಾಡ್ತಾ ಇದ್ರು ಅಂದರೆ, ಶೈಶವೇ ಅಭ್ಯಸ್ತ ವಿದ್ಯಾನಾಂ, ಬಾಲ್ಯಕಾಲದಲ್ಲಿ ವಿದ್ಯೆಯನ್ನು ಚೆನ್ನಾಗಿ ಅಭ್ಯಾಸ ಮಾಡೋರು. ಗುರುಕುಲಕ್ಕೆ ಹೋಗಿ 12 ವರ್ಷಗಳ ಕಾಲ ವೇದಾಧ್ಯಯನವನ್ನು ಮಾಡಿ ಕೊನೆಗೆ ಗುರುದಕ್ಷಿಣೆಯನ್ನು ಕೊಟ್ಟು ವಾಪಸ್ ಬರ್ತಾಯಿದ್ರು. ಅದಕ್ಕೆ ಸಮಾವರ್ತನ ಅಂತ ಹೆಸರು. ಗುರುಕುಲ ವಾಸದಿಂದ ತನ್ನ ಮನೆಗೆ ಹಿಂತಿರುಗತಕ್ಕಂಥ ವಯಸ್ಸು ಅಂದ್ರೇನು? 8ನೇ ವಯಸ್ಸಿಗೆ ಉಪನೀತನಾಗಿ ಗುರುಕುಲಕ್ಕೆ ಹೋದವನು 20ನೇ ವಯಸ್ಸಿಗೆ ತನ್ನ ಮನೆಗೆ ವಾಪಸ್ ಬರ್ತಾ ಇದ್ದ ಅಂತ. ಅದಕ್ಕೆ ಸಮಾವರ್ತನ ಕ್ರಿಯಾ ಅಂತ. ಕ್ಷತ್ರಿಯರಲ್ಲೂ ಕೂಡ ಅದು ಬಹಳ ಪ್ರಸಿದ್ಧವಾಗಿತ್ತು ಅನ್ನೋ ಮಾತನ್ನು ಬಾಣ ತನ್ನ ಕಾದಂಬರಿಯಲ್ಲಿ ಚಂದ್ರಾಪೀಡ ದಿಗ್ವಿಜಯಕ್ಕೆ ಮುಂಚೆ ಗುರುಕುಲದಿಂದ ತನ್ನ ಮನೆಗೆ ಬಂದಾಗ ತಂದೆಯಾಗಿರ್ತಕ್ಕಂಥ ತಾರಾಪೀಡ ಅವನ ತಲೆ ಮೇಲೆ ಹೇಗೆ ಅಭಿಷೇಕ ಮಾಡ್ದ ಅನ್ನೋ ಸಂದರ್ಭದಲ್ಲಿ ಒಂದು ವಾಕ್ಯ 7 ಸಾಲು ವರ್ಣನೆ ಮಾಡ್ತಾನೆ. ತತಃ ಕತಿಪಯ ದಿವಸಾಪಗಮೇ ಚ ರಾಜ ಸ್ವಯಮುತ್ಕ್ಷಿಪ್ತ ಮಂಗಲ ಕಲಶ ಸಹ ಶುಕನಾಸೇನ ಪುಣ್ಯೇ ಹನಿ ಪುರೋದಸ ಸಂಪಾದಿತ ಅಶೇಷ ರಾಜ್ಯಾಭಿಷೇಕ ಮಂಗಲಂ ಅನೇಕ ನರಪತಿ ಸಹಸ್ರ ಪರಿವೃತೇಭ್ಯ ಸರ್ವಾಭ್ಯೋ ನದೀಭ್ಯ ಸರ್ವೇಭ್ಯ ಸಾಗರೇಭ್ಯ ಸಮಾಹೃತೇನ ಸರ್ವೌಷಧಿಭಿ ಸರ್ವಮೃದ್ಭಿ ಸರ್ವಫಲೈ ಸರ್ವರತ್ನೈಶ್ಚ ಪರಿಗೃಹೀತೇನ ಆನಂದ ಭಾಷ್ಯ ಜಲಮಿಶ್ರೇಣ ಮಂತ್ರಪೂತೇನ ವಾರಿಣ ಸುತಂ ಅಭಿಷೇಚ. ಚಿಕ್ಕ ವಾಕ್ಯ, ದೊಡ್ಡ ವಾಕ್ಯ ಹೇಳ್ತಾ ಇಲ್ಲ. ಬಾಣನ ಕಾದಂಬರಿಯಲ್ಲಿ 13 ಪುಟ ಇದೆ, ದೊಡ್ಡ ವಾಕ್ಯ. ಜೇಮ್ಸ್ ಜಾಯ್ಸ್ ಯೂಲಿಸಿಸ್ ಬರೆದ ಹಾಗೆ ನಮ್ಮಲ್ಲಿ ಬಾಣ ಕಂಪ್ಯಾರಿಟಿವ್ ಆಗಿ ನಾವು ಓದಬೇಕಾದ್ರೆ ಜಾಯ್ಸ್ ವರ್ಸಸ್ ಬಾಣ ಅಂತ ಆ ರೀತಿ ಸ್ಟಡಿ ಮಾಡಿದರೆ ವಾಟ್ ಎನ್ ಇಂಪ್ಯಾಕ್ಟ್ ಇಟ್ ಹ್ಯಾಡ್ ಆನ್ ದಿ ಪಬ್ಲಿಕ್ ಅನ್ನೋದಕ್ಕೆ ಆ ರೀತಿಯಾಗಿ ಮಾತಾಡ್ತಾ ಇದ್ದಾಗ ನಿಜವಾಗ್ಲೂ ಕೂಡ ನೈಮಿತ್ತಿಕ ಧರ್ಮ ಅಂದ್ರೇನು? ಯಾವುದೋ ಒಂದು ಕಾಲದ ಉದ್ದೇಶಕ್ಕಾಗಿ ನಡೆಯತಕ್ಕದ್ದು, ನಿಮಿತ್ತದಿಂದ ಬಂದಿದ್ದು ನೈಮಿತ್ತಿಕ. ಅದು ಮತ್ತೆ 2 ಬಗೆ. ಕಾಮ್ಯ ಎಂದರೆ ತಮಗೆ ಇರುವ ಬೇಡಿಕೆಗಳು ನೆರವೇರುವುದಕ್ಕೋಸ್ಕರ ಮಾಡುವ ಪೂಜೆ, ಯಜ್ಞ, ವ್ರತ ಮುಂತಾದುವುದು. ಶುದ್ಧಿ ಕ್ರಿಯೆ ಎಂದರೆ ದೋಷ ಪ್ರಾಯಶ್ಚಿತ್ತ ರೂಪವಾಗಿ ಅಶೌಚ ನಿವೃತ್ತಿ ರೂಪವಾಗಿ ಮಾಡಿಕೊಳ್ಳತಕ್ಕಂತಹ ಕ್ರಿಯೆಗಳು. ನೋಡಿ, ನಾವು ಸಕಾಲಕ್ಕೆ ಅರ್ಘ್ಯ ಕೊಡೋಕ್ಕಾಗದೆ ಹೋದರೆ ಪ್ರಾಯಶ್ಚಿತ್ತಾರ್ಥಂ ಪುನರರ್ಘ್ಯಂ ಕರಿಷ್ಯೆ, ಮತ್ತೆ ಇನ್ನೊಂದು ಸಲ ಅರ್ಘ್ಯ ಕೊಡ್ತಕ್ಕಂಥ ಪದ್ಧತಿ ಇದೆ. ಬೆಳಗ್ಗೆ ಆಗ್ಬೋದು, ಸಂಜೆ ಆಗ್ಬೋದು. ಸಂಧ್ಯೆಯಲ್ಲಿ ಸಕಾಲಕ್ಕೆ ನಾವು ಅರ್ಘ್ಯ ಪ್ರದಾನ ಮಾಡದೆ ಹೋದರೆ 4ನೇ ಸಲ ಒಂದು ಅಧಿಕ ಇದು ಕೊಡ್ತಾ ಕೆಲವರು ಅದೇ ಮಾಮೂಲು ಮಾಡಿಕೊಂಡು ದಿನಾ ದೋಷ ಪ್ರಾಯಶ್ಚಿತ್ತಾರ್ಥ ಪುನರ್ಘ್ಯಂ ಕರಿಷ್ಯನೇ ಆಗಿಬಿಡುತ್ತೆ. ಯಾವಾಗಲೂ ಒಂದು ಸಲ ಆದರೆ ಅದು ಪರವಾಗಿಲ್ಲ, ಏನೋ ಪ್ರಯಾಣದಲ್ಲಿದ್ದಾಗ ಆ ತರಹ. ಆದರೆ ಕೆಲವರಿಗೆ, ಯಾಕೆಂದರೆ ನಮಗೆ ಎಷ್ಟೋ ಜನಕ್ಕೆ ಸೂರ್ಯೋದಯ ಅಂದರೆ ಏನು ಅಂತಲೇ ಗೊತ್ತಿಲ್ವಲ್ಲ. ನಾವು 7 ವರ್ಷದಿಗೆ ಸೂರ್ಯ ಮಧ್ಯಕ್ಕೆ ಬಂದುಬಿಟ್ಟಿರ್ತಾನೆ. ಹಿಂದಿನ ಕಾಲದ ಜೈನರಿಗೆ ಸೂರ್ಯಾಸ್ತ ಅಂದ್ರೇನು ಗೊತ್ತಾಗ್ತಾ ಇರಲಿಲ್ಲ. ಯಾಕೆಂದರೆ ಸೂರ್ಯಾಸ್ತಕ್ಕೆ ಮುಂಚೆನೇ ಅವ್ರು ಮಲ್ಕೊಂಡ್ಬಿಡೋರು. ಯಾಕೆಂದರೆ ಬಾಯೊಳಗೆ ಹುಳು ಹುಪ್ಟಾ ಹೋದರೆ ಕಾಣೋದಿಲ್ಲ ಅನ್ನೋ ತೊಂದರೆಯಿಂದ ಅವರು ಬಾಯಿಗೆಲ್ಲ ಬಟ್ಟೆ ಕಟ್ಕೊಂಡು ಸೂರ್ಯಾಸ್ತ ಆಗೋಕ್ಕೆ ಮುಂಚೆನೇ ನಿದ್ದೆ ಮಾಡಿಬಿಡೋರು. ಸೊ ಇವರಿಗೆ ಸೂರ್ಯೋದಯ ಗೊತ್ತಿಲ್ಲ, ಅವ್ರಿಗೆ ಸೂರ್ಯಾಸ್ತ ಗೊತ್ತಿಲ್ಲ. ಎರಡೂ ಗೊತ್ತಾಗಬೇಕಾದ್ರೆ ಕನ್ಯಾಕುಮಾರಿಗೋ ಮೌಂಟ್ ಆಬುಗೋ ನೀವು ಹೋದರೆ ಏನು ಸೂರ್ಯೋದಯ ಏನು ಸೂರ್ಯಾಸ್ತ ನಿಮಗೆ ಗೊತ್ತಾಗಬೇಕಾದ್ರೆ ಹೋಟೆಲ್ ಸಮುದ್ರ ಅಂತಿದೆ ಕನ್ಯಾಕುಮಾರಿನಲ್ಲಿ. 323ನೇ ರೂಮ್ ಖಾಲಿ ಇದ್ದರೆ ದಯವಿಟ್ಟು ಅಲ್ಲಿ ಬುಕ್ ಮಾಡ್ಕೊಂಡು ಹೋಗಿ. ಈ ಲೆವೆಲಲ್ಲಿ ಕಾಣುತ್ತೆ ನಿಮಗೆ ಸೂರ್ಯೋದಯ ಸೂರ್ಯಾಸ್ತ.
ಇಫ್ ನಾಟ್ ಆಸ್ ಅ ಟೀಚರ್ ಐ ಕ್ಯಾನ್ ಬಿ ಅ ಟೂರಿಸ್ಟ್ ಗೈಡ್. ಆ ದೃಷ್ಟಿಯಿಂದ ನಾಟ್ ಬ್ಯಾಡ್. ಮುಖ್ಯವಾಗಿ ಆಪದ್ಧರ್ಮ ಅನ್ನೋದೊಂದಿರುತ್ತೆ ನೋಡಿ. ಮುಖ್ಯವಾಗಿ ರೋಗ, ಅರಾಜಕ. ಹಾಗೆಯೇ ನೀವು ರೈಲಲ್ಲಿ ಪ್ರಯಾಣ ಮಾಡ್ತಾ ಏನಾದರೂ ಬಂದರೆ, ಗೋವಾದಿಂದ ವಾಪಸ್ ಬರೋವಾಗ ಹುಬ್ಳಿ ಹತ್ರ ಆ ಒಂದು ಫಾಲ್ಸು ಡೈರೆಕ್ಟಾಗಿ ನಿಮಗೆ ಸ್ಪ್ರಿಂಕಲ್ ಆಗುತ್ತೆ ರೈಲ್ವೆ ಇದರಲ್ಲಿ. S2 ಕೋಚು 41 ಸೀಟ್ ನಂಬರ್ ನೀವು ತೆಗೆದುಕೊಂಡ್ರೆ ನಿಮಗೆ ಡೈರೆಕ್ಟಾಗಿ ಆ ಫಾಲ್ಸು ಸ್ಲ್ಯಾಶ್ ಆಗುತ್ತೆ. ಕಿಟಕಿ ತೆಕ್ಕೊಂಡು ಎಷ್ಟೋ ಜನ ಕಾದ್ಕೊಂಡಿರ್ತಾರೆ, ಇನ್ನೇನು ಆ ಸ್ಟೇಷನ್ ಬಂತು, ನಮಗೆ ಒಳಗಡೆನೇ ಅದು ಸ್ನಾನ ಆಗಲಿ ಅಂತ. ಸೊ ಈ ಥರದ್ದೆಲ್ಲ ಕೂಡ ಹೋದಾಗ ಏನೋ ಗೊತ್ತಿರೋರು ಒಂದು 4 ಜನಕ್ಕೆ ಹೇಳಿದರೆ ಹೋಗೋವಾಗಾದರೂ ಆ ರೀತಿ ಉಪಯೋಗಿಸ್ಕೋಬೋದಲ್ಲ ಅನ್ನೋ ಒಂದು ಇದರಿಂದ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ನಾನು ಹೋಗಿದ್ದೀನಿ ಅಂತ ಹೇಳೋದಕ್ಕಲ್ಲ. ಯಾರಿಗಾದ್ರೂ ಹೋದರೆ ಸರಿಯಾಗಿ ನೋಡ್ಕೊಂಬನ್ನಿ ಅನ್ನೋ ದೃಷ್ಟಿಯಿಂದ. ಹೋಗೋದೇ ಹೋಗ್ತೀವಪ್ಪ, ನೋಡೋದಕ್ಕೆ ಅಂತ ಹೋಗ್ತೀವಿ. ಅರ್ಧಂಬರ್ಧ ನೋಡ್ಕೊಂಡು ಯಾಕೆ ಬರಬೇಕು? ಏನೇ ಮಾಡಿದರೂ ಚೆನ್ನಾಗಿ ಮಾಡಬೇಕು. ಊಟ ಮಾಡಿದರೂ ಕೂಡ ಚೆನ್ನಾಗಿ ಮಾಡಬೇಕು. DVG ಅವ್ರ ತರಹ ಮಾತಾಡಿದರೂ ಆ ರೀತಿ ಆಡಬೇಕು. ಎಲ್ಲದರಲ್ಲೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಪರ್ಫೆಕ್ಷನ್ ನೋಡಿ. ಆಪದ್ಧರ್ಮ ಅಂದ್ರೇನು? ರೋಗ, ಅರಾಜಕ ಮೊದಲಾದ ಕಾರಣಗಳಿಂದ ಮೇಲೆ ಹೇಳಿರುವ ಧರ್ಮಗಳಲ್ಲಿ ಯಾವುದನ್ನಾದರೂ ಸಾಂಗವಾಗಿ ನಡೆಯಿಸಲು ಸಾಧ್ಯವಾಗದೇ ಹೋದಾಗ ಧರ್ಮದ ಒಂದು ಸೂಕ್ಷ್ಮ ಲಾಂಛನವನ್ನು ಮಾತ್ರವಾದರೂ ನಡೆಸಿ ಉಳಿಸಿಕೊಳ್ಳುವುದು ಆಚರಣೆ. ಜ್ವರ ಬಂದಾಗ ಮಂತ್ರಸ್ನಾನ, ಬ್ರಾಹ್ಮಣನಿಗೆ ಕಲಿಯುಗದಲ್ಲಿ ಕೃಷ್ಯಾದಿ ಜೀವನ, ದ್ರೋಣಾಚಾರ್ಯರ ಯುದ್ಧ ಪ್ರಸಕ್ತಿ ಆಪದ್ಧರ್ಮ, ವಿಶೇಷ ಧರ್ಮ, ಛಾಂದೋಗ್ಯದ ಉಪಾಖ್ಯಾನದಲ್ಲಿ ದುರ್ಭಿಕ್ಷದಿಂದ ಕೃಷನಾಗಿದ್ದ ಉಷಸ್ತಿ ಎಂಬ ಬ್ರಾಹ್ಮಣನಿಗೆ ಪ್ರಾಣಧಾರಣಕ್ಕಾಗಿ ಮಾಹುತನಿಂದ ಅಲಸಂದಿ ಉಸಲಿಯ ಉಚ್ಚಿಷ್ಟವನ್ನು ತೆಗೆದುಕೊಂಡು ತಿನ್ನುವುದು ಧರ್ಮ. ನೋಡಿ, ಎಂತಹ ಲೌಕಿಕವಾಗಿರ್ತಕ್ಕಂಥ ಉದಾಹರಣೆ ತೆಗೆದುಕೊಂಡು ಅಲೌಕಿಕವಾಗಿರ್ತಕ್ಕಂಥ ತತ್ವ ಜೊತೆಗೆ ಸಮನ್ವಯ ಮಾಡ್ತಾರೆ ನೋಡಿ DVG. ಅದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು, ಸಮನ್ವಯ ದೃಷ್ಟಿ. ಎರಡೂ ಚೆನ್ನಾಗಿ ಗೊತ್ತಿರುವುದು, ಎರಡೂ ಅನುಭವಕ್ಕೆ ತಂದುಕೊಂಡವ್ರಿಗೆ ಮಾತ್ರ ಈ ರೀತಿ ಹೇಳೋಕ್ಕೆ ಸಾಧ್ಯ. ಒಂದಿಲ್ಲದೆ ಹೋದರೂ ಕೂಡ ಆ ರೀತಿಯಾಗಿ ಸ್ಪಷ್ಟವಾಗಿ ಆಧುನಿಕ ಜನಾಂಗಕ್ಕೆ ಬೇಕಾಗಿರ್ತಕ್ಕಂಥ ಭಾಷೆಯಲ್ಲಿ ಆಧುನಿಕವಾಗಿ ಕಣ್ಣು ಮುಂದೆ ಕಾಣ್ತಕ್ಕಂಥ ಉದಾಹರಣೆಗಳನ್ನು ಕೊಟ್ಟು ಹೇಳ್ತಕ್ಕಂಥದ್ದು ನಿಜವಾಗಿರ್ತಕ್ಕಂತಹ ಒಂದು ಕೊಡುಗೆ. ಒಟ್ಟಿನಲ್ಲಿ ಹೇಳುವುದಾದರೆ, ಮನುಷ್ಯ ಸ್ವಸುಖದಲ್ಲಿ ಸಾಧಿಸಿಕೊಳ್ಳುವುದರಲ್ಲಿ ಜೀವದ ಸದ್ಗತಿಯನ್ನು ಮರೆಯದೆ, ಇತರ ಜನರ ಸುಖ ಸಾಧನೆಗೆ ಅಡ್ಡಿ ಬಾರದೆ, ಇತರ ಜನಕ್ಕೆ ತನ್ನ ನೈಜದಿಂದ ಸಹಾಯವಾಗುವಂತೆ ನಡೆದುಕೊಳ್ಳತಕ್ಕಂಥ ನಿಬಂಧನೆಯೇ ಧರ್ಮ. ಒಂದೊಂದು ಜೀವದ ಸ್ವಭಾವ ರಚನೆ, ಸಂದರ್ಭ, ಸನ್ನಿವೇಶ ಒಂದೊಂದು ರೀತಿಯಾಗಿರುತ್ತದೆ. ಆದ್ದರಿಂದ ಒಂದೊಂದರ ಧರ್ಮವೂ ಬೇರೆ ಬೇರೆಯಾಗುತ್ತದೆ. ಧರ್ಮ ಪ್ರಯುಕ್ತವಾದ ಯುದ್ಧದಲ್ಲಿ ನಿಂತು ಹೋರುವುದು ಕ್ಷತ್ರಿಯನಿಗೆ ಸ್ವಧರ್ಮ, ಅದು ಅರ್ಜುನನ ಕರ್ತವ್ಯ, ವ್ಯಾಸರಿಗಲ್ಲ. ಪಂಚಪತಿ ಸ್ವೀಕಾರ ದ್ರೌಪದಿಗೆ ಕರ್ತವ್ಯ, ಸ್ತ್ರೀಲೋಕದಲ್ಲಿ ಬೇರೆಯವರಿಗೆ ಅಲ್ಲ. ಭಾವನಿಂದ ಮಕ್ಕಳನ್ನು ಪಡೆಯುವುದು ಅಂಬಿಕೆ ಅಂಬಾಲಿಕೆಯರಿಗೆ ಕರ್ತವ್ಯ, ಮಿಕ್ಕ ಸ್ತ್ರೀಯರಿಗಲ್ಲ. ಹೀಗೆ ಧರ್ಮತತ್ವವು ಜಾತಿಯನ್ನು ಅನುಸರಿಸಿ ವ್ಯಕ್ತಿಯ ಶಕ್ತಿ ಸಾಮರ್ಥ್ಯಗಳಿಗೆ ಅನುಸಾರವಾಗಿ ಸಮಾಜ ಸಂದರ್ಭವಶದಿಂದ ರೂಪ ತಾಳುತ್ತದೆ. ಆದ್ದರಿಂದಲೇ ಧರ್ಮಸ್ಯ ತತ್ವಂ ನಿಹಿತಂಗುಹಾಯಾಮ್. ವಸ್ತು ವಿಚಾರದಿಂದ ಧರ್ಮಸ್ವರೂಪ ಎಂಬತಕ್ಕಂಥದ್ದು ಅತ್ಯಂತ ಗೂಢವಾದದ್ದು. ಸ್ವಧರ್ಮದಿಂದ ಜಾರುವುದೇ ಪಾಪ. ಕ್ಷತ್ರಿಯನು ಧರ್ಮಕ್ಕಾಗಿ ಯುದ್ಧರಂಗದಲ್ಲಿ ನಿಲ್ಲಬೇಕಾದ್ದು ಕೊಲ್ಲುವುದಲ್ಲ ಪಾಪ, ಕೊಲ್ಲದೆ ಓಡಿ ಹೋಗುವುದು ಪಾಪ. ಪಾಪ ಎಂದರೆ ಏನು? ಜೀವವು ಅಧೋಗತಿಗೆ ಇಳಿಯುವುದು. ಆದ್ದರಿಂದ ಭಗವಂತ ಹೇಳುತ್ತಾನೆ, ಅರ್ಜುನ, ಜೀವಹಿತದ ದೃಷ್ಟಿಯಿಂದ ನೋಡು, ಯುದ್ಧ ನಿನಗೆ ಧರ್ಮ ಸಾಧನೆಯ ಅವಕಾಶ, ಧರ್ಮಹಾನಿ ಆಗದು. ಧರ್ಮ ಹೇಗೆ ಪೂಜ್ಯ ಅನ್ನೋ ಮಾತನ್ನು ಮುಂದೆ DVG ಅವರು ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಅದನ್ನು 3ನೇ ದಿನವಾಗಿರ್ತಕ್ಕಂಥ ನಾಳೆ ಮುಂದುವರಿಸೋ ಪ್ರಯತ್ನ ಮಾಡ್ತೀನಿ ಅಂತ ಇಟ್ಕೊಂಡು ಕಾಲ 8 ತೋರಿಸ್ತಾ ಇರೋದರಿಂದ ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ DVG ಸಮರ್ಪಣ ಮಸ್ತು.